ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅರ್ಪಿಸುವ ಆರೋಗ್ಯ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ. ಆರ್ಥ್ರೈಟಿಸ್ ಅಂತಂದ್ರೇನು, ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣಗಳು ಏನಿರಬಹುದು, ಇನ್ನು ಯಾವೆಲ್ಲ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ನ ನೋಡ್ತಾರೆ, ಆರ್ಥ್ರೈಟಿಸ್ ನ ಲಕ್ಷಣಗಳು ಯಾವ ರೀತಿ ಇರಬಹುದು, ಆರ್ಥ್ರೈಟಿಸ್ ಇಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಆಗಿರಬಹುದು, ಇನ್ನು ಟ್ರೀಟ್ಮೆಂಟ್ಸ್ ಯಾವ ರೀತಿ ಇದೆ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ, ಪ್ರತಿಯೊಂದು ಮಾಹಿತಿಗಳನ್ನ ಕೂಡ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾಗಿರುವಂತಹ ಡಾಕ್ಟರ್ ಪಾರ್ವತಿ ಅವರು. ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಮೊದಲನಾಗಿ ತಿಳಿಸ್ಕೊಳ್ಳಿ ಡಾಕ್ಟರ್, ಈ ಆರ್ಥ್ರೈಟಿಸ್ ಅಂತಂದ್ರೆ ಏನು? ಆರ್ಥ್ರೈಟಿಸ್ ಅಂದಾಗ ಸುಮಾರು ಜನ ಪೇಷಂಟ್ಸ್ ಅನ್ಕೊಳ್ತಾರೆ ಅಂದ್ರೆ ರಿಲೇಟೆಡ್ ಟು ಜಾಯಿಂಟೇ ಇರುತ್ತೆ, ಅಥವಾ ಈ ಎಲ್ಲ ಕಡೆ ಜಾಯಿಂಟ್ ಪೇನ್ಸ್ ಆಗಿರೋದು ಕೂಡ ಆರ್ಥ್ರೈಟಿಸ್, ಅಥವಾ ಕೆಲವೊಬ್ಬರಿಗೆ ಇರುತ್ತೆ ಏಜ್ ಆಗಿದ್ಮೇಲೆ ಆರ್ಥ್ರೈಟಿಸ್ ಬರೋದು ಅಂತ. ಅದಕ್ಕಿಂತ ಮುಂಚೆ ನಾವು ಆರ್ಥ್ರೈಟಿಸ್ ಸಿಂಪ್ಟಮ್ಸ್ ಬರೋದಿಲ್ಲ, ಆರ್ಥ್ರೈಟಿಸ್ ಇರೋದಿಲ್ಲ. ಆರ್ಥ್ರೈಟಿಸ್ ಅಂದಿದ ತಕ್ಷಣ ಮ್ಯಾಕ್ಸಿಮಮ್ ಪೇಷಂಟ್ಸ್ಗೆ ಅರ್ಥ ಆಗೋದು ಏಜ್ ರಿಲೇಟೆಡ್, ಅಂದ್ರೆ ಆಸ್ಟಿಯೋ ಆರ್ಥ್ರೈಟಿಸೇ ಬರುತ್ತೆ ಕಾಮನ್ ಆಗಿ ಎಲ್ರಿಗೂ ಸಹ. 55-60 ಇಯರ್ಸ್ ನಂತರನೇ ಈ ಆರ್ಥ್ರೈಟಿಸ್ ಬರೋದು. ಎಲ್ಲರಿಗೂ ಕೂಡ ಆರ್ಥ್ರೈಟಿಸ್ ಅಂಶಗಳು ಬರೋದಿಲ್ಲ, ನಿಮಗೆ ಕಾಡೋದಿಲ್ಲ ಅಂತ ಅನ್ಕೊಳ್ತಾರೆ. ಬಟ್ ಅದರ್ ಸಿಸ್ಟಮ್ ಆಫ್ ಆರ್ಥ್ರೈಟಿಸು ಇರುತ್ತೆ, ಸುಮಾರು ಟೈಪ್ಸ್ ಅಲ್ಲಿ ಇರುತ್ತೆ ನಿಮ್ಗೆ ಆರ್ಥ್ರೈಟಿಸ್ ಅಲ್ಲಿ. ಯಾಕಂದ್ರೆ ಪ್ರತಿಯೊಂದು ಆರ್ಥ್ರೈಟಿಸ್ ಅಂದಾಗ ಈಗ ಜಾಯಿಂಟ್ ರಿಲೇಟೆಡ್ ಇರುತ್ತೆ. ಎಲ್ಲೇ ನೀವು ಜಾಯಿಂಟ್ ನೋಡ್ತೀರಾ ಅಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇದೆ, ಅಥವಾ ಅಲ್ಲಿ ಇನ್ಫೆಕ್ಷನ್ಸ್ ಕೂಡಿರೋದ್ರಿಂದ ನಿಮ್ಗೆ ಏನಾದ್ರು ಒಳಗಡೆ ಬೋನ್ಸ್ ಅಲ್ಲಿ ಜಾಯಿಂಟ್ಸ್ ಅಲ್ಲಿ ನಿಮಗೆ ಕಾರ್ಟಿಲೇಜಸ್ ಏನಾದ್ರು ಟೇರ್ ಆಗ್ತಾ ಇದೆ, ಕಾರ್ಟಿಲೇಜಸ್ ಸವಿಯಕ್ಕೆ ಹೋಗ್ತಾ ಇದೆ. ಸೊ ಅವಾಗ ನೀವು ಆರ್ಥ್ರೈಟಿಸ್ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಅಥವಾ ಜಾಯಿಂಟ್ ಇನ್ಫ್ಲಮೇಷನ್ಸ್ ಅಂತ ಹೇಳ್ತೇವೆ. ಮೋರ್ ದನ್ 10,000 ಪೀಪಲ್, ಯಾಕಂದ್ರೆ ಡೇ ಟು ಡೇ ನಾವು ನೋಡ್ತೇವೆ ಪೇಷಂಟ್ ಆರ್ಥ್ರೈಟಿಸ್ ಸುಮಾರು ಜನ ಪೇಷಂಟ್ಸ್ ಇರ್ತಾರೆ. ಸೊ ಯಾವುದು ಆರ್ಥ್ರೈಟಿಸ್ ಇರ್ಬೋದು, ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ರುಮಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಹಲವಾರು ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇರುತ್ತೆ. ಅಗೇನ್ ಯಾವ ಜಾಯಿಂಟಿಗೆ ಎಫೆಕ್ಟ್ ಆಗ್ತಾ ಬಂದಿದೆ, ಸ್ಮಾಲ್ ಜಾಯಿಂಟ್ ಎಫೆಕ್ಟೆಡ್ ಇದೆಯಾ, ದೊಡ್ಡ ಜಾಯಿಂಟ್ಸ್ ಎಫೆಕ್ಟೆಡ್ ಇದೆಯಾ, ಆಸ್ಟಿಯೋ ಆರ್ಥ್ರೈಟಿಸ್ ಅಂದಾಗ ಯಾವೆಲ್ಲ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗಿರುತ್ತೆ, ರುಮಟೆಡ್ ಆರ್ಥ್ರೈಟಿಸ್ ಅಂದಾಗ ಯಾವೆಲ್ಲ ಜಾಯಿಂಟ್ಸ್ಗೆ ಎಫೆಕ್ಟ್ ಆಗುತ್ತೆ, ಎಲ್ಲ ಕೂಡ ನೀವು ಜಾಯಿಂಟ್ ನೋಡ್ತೀರಾ. ಬಿಕಾಸ್ ಬೋನ್ ಮತ್ತು ಜಾಯಿಂಟ್ ನಾವು ತುಂಬಾ ಇಂಪಾರ್ಟೆಂಟ್ ಆರ್ಗನ್ಸ್ ಅಂತ ಹೇಳ್ತೇವೆ ಬಾಡಿಯಲ್ಲಿ. ಸೊ ಪ್ರತಿಯೊಂದು ಈಗ ನಾವು ಬೋನ್ ತಗೊಂಡಾಗ ಅದರಲ್ಲಿ ಕ್ಯಾಲ್ಸಿಯಂ ಆಗ್ಬೋದು, ಫಾಸ್ಫರಸ್ ಆಗ್ಬೋದು, ಮಲ್ಟಿ ವಿಟಮಿನ್ಸ್ ಆಗ್ಬೋದು, ಮಿನರಲ್ಸ್ ಆಗ್ಬೋದು, ಇದೆಲ್ಲ ಸರಿಯಾಗಿ ನಮ್ಮ ಬಾಡಿ ಪ್ರೊಡಕ್ಷನ್ ಆಗ್ತಾ ಇದೆ ಅಂದಾಗ ನಿಮ್ಮ ಬೋನ್ ಡೆನ್ಸಿಟಿ ಬೆಟರ್ ಆಗಿರುತ್ತೆ. ಆಮೇಲೆ ಜಾಯಿಂಟ್ ನಿಮಗೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಬರುತ್ತೆ. ಜಾಯಿಂಟ್ ನಿಮ್ಗೆ ಎರಡು ಬೋನ್ ಜಾಯಿಂಟ್ ಆದಾಗ ಆ ತರ ಅದು, ಅಥವಾ ಜಾಯಿಂಟ್ ಅಂತ ನಾವು ಹೇಳ್ತೇವೆ. ಸೊ ಎರಡು ಬೋನ್ ಹತ್ರ ಇದ್ದಾಗ ನಿಮಗೆ ನಡುವೆ ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಸೊ ಈ ಸೈನೋವಿಯಲ್ ಫ್ಲೂಯಿಡ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ನೋಡ್ತಾ ಇದ್ದೀರಾ, ಈ ಜಾಯಿಂಟ್ ಕೂಡ ಎರಡು ಬೋನ್ ನ ಹಿಡ್ಕೊಳ್ಳೋದು ನಿಮಗೆ ಲಿಗಮೆಂಟ್ಸ್ ಇರುತ್ತೆ, ಕಾರ್ಟಿಲೇಜಸ್ ಇರುತ್ತೆ. ಸೊ ಹತ್ರ ನೇಬರಿಂಗ್ ಆರ್ಗನ್ಸ್ ಅಲ್ಲಿ, ನೇಬರಿಂಗ್ ಟಿಶ್ಯೂಸ್ ಅಲ್ಲಿ ಈ ಲಿಗಮೆಂಟ್ಸ್ ಆಗ್ಬೋದು, ಮಿನಿಸ್ಕಾಯ್ ಅಂತ ಹೇಳ್ತೇವೆ. ಸೊ ಇದು ಎಲ್ಲನೂ ಅಲ್ವಾ ಜಾಯಿಂಟಿಗೆ ನಿಮ್ಗೆ ಇಂಟ್ಯಾಕ್ಟ್ ಆಗಿ ಇಡೋದಕ್ಕೆ, ಸ್ಟ್ರೆಂತ್ ಕೊಡೋದಕ್ಕೆ ಇರುತ್ತೆ. ಈ ಜಾಯಿಂಟ್ ನಡುವೆ ಅಂದ್ರೆ ಎರಡು ಬೋನ್ಗಳ ನಡುವೆ ನಿಮಗೆ ಇನ್ಫೆಕ್ಷನ್ಸ್ ಕಾಣ್ಕೊಳ್ತಾ ಇದೆ, ಯಾವುದೇ ರೀತಿ ಬ್ಲಡ್ ಅಲ್ಲಿ ಇರಬಹುದು, ಅಥವಾ ಸೈನೋವಿಯಲ್ ಫ್ಲೂಯಿಡ್ ಅಲ್ಲಿ ಇನ್ಫ್ಲಮೇಷನ್ಸ್ ನೋಡ್ತೇವೆ ನಾವು. ಸೊ ಇನ್ಫೆಕ್ಷನ್ಸ್ ಆದಾಗ ಆಚೆ ನಿಮಗೆ ಜಾಯಿಂಟ್ ಮೇಲೆ, ಅಂದ್ರೆ ನಮ್ಮ ಮಂಡಿಯಲ್ಲಿ ಆಗಿರ್ಬೋದು, ಕೈ ಜಾಯಿಂಟ್ಸ್ ಅಲ್ಲಿ ಆಗ್ಬೋದು. ಸೊ ಅವಾಗ ನಿಮಗೆ ನೋವು ಸ್ಟಾರ್ಟ್ ಆಗುತ್ತೆ, ಊತ ಬರುತ್ತೆ, ಅದರಿಂದ ಸ್ಟಿಫ್ನೆಸ್ ನೋಡ್ತೀರಾ. ಸೊ ಸಿಂಪ್ಟಮ್ಸ್ ನಿಮಗೆ ಕಾಣೋದು ಸೆಕೆಂಡ್ರಿ. ಫಸ್ಟ್ ಇಂಟರ್ನಲಿ ಏನಾಗುತ್ತೆ, ನಿಮಗೆ ಇಂಟರ್ನಲ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇನ್ಫೆಕ್ಷನ್ಸ್ ಹೇಗೆ ಬರುತ್ತೆ ಅಥವಾ ಯಾವ ಕಾರಣದಿಂದ ಬರೋದು, ಯಾಕಂದ್ರೆ ರೀಸನ್ಸ್ ನಾವು ನೋಡ್ತಾ ಹೋದಾಗ ಒಂದು ನಿಮಗೆ ಏಜ್ ರಿಲೇಟೆಡ್ ಇರುತ್ತೆ. ಎಲ್ಡರ್ಲಿ ಪೀಪಲ್ ಅಲ್ಲಿ ನಾವು 60-55+ ಪೇಷಂಟ್ಸ್ ಅಲ್ಲಿ ನೋಡ್ತೇವೆ ಏಜ್ ರಿಲೇಟೆಡ್, ಅದು ಆಸ್ಟಿಯೋ ಆರ್ಥ್ರೈಟಿಸ್ ರಿಲೇಟೆಡ್ ಇರುತ್ತೆ. ಸೊ ಎಲ್ಲೇ ಈ ಜಾಯಿಂಟ್ಸ್ ಎಫೆಕ್ಟ್ ಆಗ್ತಿದೆ, ಸೊ ಅಬವ್ ಏಜ್ 55 ಏಜ್ ನಂತರ ನಿಮಗೆ ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ಸ್ ಆಗ್ತಾ ಇದೆ, ನೋವು ಆಗ್ತಿದೆ ಅಂದಾಗ ಮ್ಯಾಕ್ಸಿಮಮ್ ಅದು ನಾವು ಮಂಡಿಯಲ್ಲಿ ನೋಡ್ತೇವೆ. ಸೊ ನೀ ಜಾಯಿಂಟ್ ಅಲ್ಲಿ ಎಫೆಕ್ಟ್ ಆಗಿರುತ್ತೆ. ಸೊ ಇದನ್ನ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಅಗೇನ್ ಆರ್ಥ್ರೈಟಿಸ್ ಬರೋದಕ್ಕೆ, ಸೊ ಆರ್ಥ್ರೈಟಿಸ್ ಅಂತ ನಾವು ಯಾವಾಗ ಹೇಳ್ತೇವೆ, ಸೊ ಆರ್ಥ್ರೈಟಿಸ್ ಅಂದಾಗ ನಿಮಗೆ ಐಟಿಸ್ ಏನಿದೆ ಇನ್ಫ್ಲಮೇಷನ್ ಅಂತ ತೋರಿಸುತ್ತೆ. ಜಾಯಿಂಟ್ ನಡುವೆ ಇನ್ಫ್ಲಮೇಷನ್ ತೋರಿಸ್ತಾ ಇದ್ರೆ ನಾವು ಇದನ್ನ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ನಾರ್ಮಲ್ ಆಗಿ ಪ್ರತಿಯೊಬ್ಬರಿಗೂ ಜಾಯಿಂಟ್ ಪೇನ್ಸ್ ಬರುತ್ತೆ, ಅಥವಾ ಫೀವರ್ ಕಂಡೀಷನ್ಸ್ ಅಲ್ಲೂ ಕೂಡ. ಈಗ ಜ್ವರ ಬಂದಿದೆ, ಒಂದು 3-4 ಡೇಸ್ ಇಂದ ಫೀವರ್ ಇದೆ, ಸೊ ಆಟೋಮೆಟಿಕ್ ಆಗಿ ಬಾಡಿ ಪೇನ್ ಕಂಪ್ಲೀಟ್ ಆಗಿರುತ್ತೆ, ಬಾಡಿ ಪೇನ್ ಜೊತೆಗೆ ಜಾಯಿಂಟ್ ಪೇನ್ಸ್ ಬರ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ನಾವು ಆರ್ಥ್ರೈಟಿಸ್ ಅಂತಾನೆ ಹೇಳ್ತೇವೆ. ಸೊ ಇದು ಯಾವ ಏಜ್ ಅಲ್ಲಿ ಬರುತ್ತೆ, ಯಾವ್ದಾದ್ರೂ ಕೂಡ ಇರ್ಬೋದು, 20 ಏಜ್ ಅಲ್ಲೂ ಕಾಣಿಸುತ್ತೆ, 60 ಏಜ್ ಅಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ವೈರಲ್ ಆರ್ಥ್ರೈಟಿಸ್ ಆಗ್ಬಹುದು, ಅಥವಾ ನ್ಯೂಮೋನಿಯಾ ಅಂತ ಬಂದಿದೆ, ಅಥವಾ ಡೆಂಗ್ಯೂ ಕಂಪ್ಲೇಂಟ್ಸ್ ಅಲ್ಲಿ ತಗೊಳ್ಳಿ, ಟೈಫಾಯ್ಡ್ ಕಂಪ್ಲೇಂಟ್ಸ್ ಅಲ್ಲಿ ತಗೊಳ್ಳಿ. ಈ ಜ್ವರಗಳಲ್ಲೂ ಕೂಡ ನಿಮಗೆ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ಸ್ ಆಗೋದು. ಸೊ ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ತಾ ಬಂದಾಗ ನಿಮಗೆ ಜಾಯಿಂಟ್ ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ಬಿಟ್ಟು ನೋವು, ಸ್ಟಿಫ್ನೆಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಗೇನ್ ಏಜ್ ರಿಲೇಟೆಡ್ ಇರುತ್ತೆ ಇದು. ಸೊ ಏಜ್ ರಿಲೇಟೆಡ್ ನಾವು ಮಾತಾಡ್ಬೇಕಾದ್ರೆ ನಾವು ಟೈಪ್ಸ್ ಅನ್ನು ಕೂಡ ಆ ತರಾನೇ ಡಿವೈಡ್ ಮಾಡ್ತಾ ಹೋಗ್ತೇವೆ. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೂಡ ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆಗಳಿಂದ ಸಫರ್ ಆಗ್ತಿದ್ದಲ್ಲಿ ಕಾರ್ಯಕ್ರಮಕ್ಕೆ ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಕಾಲರ್ ವೇಟ್ ಮಾಡ್ತಿದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ತಮ್ಮ ಹೆಸರು ಸರ್? ಹಲೋ, ತಮ್ಮ ಹೆಸರು ಸರ್?
ಸಂತೋಷ್ ಅಂತ ಮೇಡಮ್. ಯಾವರಿಂದ ಕರೆ ಮಾಡ್ತಿದ್ದೀರಾ ಸಂತೋಷ್ ಅವರೇ? ನಾವು ಬೆಂಗಳೂರಿಂದ. ಮಾತಾಡಿ ಸರ್, ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಪ್ರಶ್ನೆ ಕೇಳಿ. ಹೌದು ಮೇಡಮ್. ಹಲೋ ಹಲೋ ಸಂತೋಷ್ ಅವರೇ ಹೇಳಿ. ಮೇಡಮ್ ಒಂದ್ ಸೈಡ್ ಮಂಡಿ ಕಡೆ ನನಗೆ ಪೇನ್ ಬರ್ತಿದೆ ಜಾಸ್ತಿ, ಒಂದೇ ಸೈಡ್. ಓಕೆ, ಯಾವ ಕಡೆ ಬರ್ತದೆ ಹೇಳಿ? ಎಡಗಡೆ ಕಾಲಲ್ಲಿ, ಎಡಗಡೆ ಲೆಫ್ಟ್ ಸೈಡ್. ಓಕೆ, ಏನಾದ್ರೂ ಬಿದ್ದಿರೋದಿದ್ಯಾ? ನೀವು ಯಾವಾಗಾದ್ರೂ ಬಿದ್ದಿರೋದು, ಇಂಜುರಿ ಡಾಕ್ಟರ್ ಆಗಿರೋದು? ತಗೊಂಡು ಹೋಗಿದ್ದು ಒಂದ್ಸಲ, ಅವ್ರೇನು ತೊಂದರೆ ಏನಿಲ್ಲ, ಮಸಲ್ಸ್ ಪೇನ್ ಅಂತ ಹೇಳ್ತಾ ಇದ್ರು. ಹೌದು, ಇಲ್ಲಿ ನೋಡಿ ಪ್ರತಿಯೊಂದು ಅಲ್ವಾ, ಈಗ ನಿಮ್ಗೆ ಜಾಯಿಂಟ್ ಪೇನ್ ಆಗ್ತಾ ಇದೆ ಅಂದಿದ ತಕ್ಷಣ ಅಲ್ವಾ ಜಾಯಿಂಟ್ ಆರ್ಥರೈಟಿಸ್ ಇರಬೇಕು ಅಂತ ಇರೋದಿಲ್ಲ. ಮಸ್ಕ್ಯುಲರ್ ಪೇನ್ ಇತ್ತಂದ್ರೂ ಕೂಡ ನಿಮ್ಗೆ ನೋವು ಬರುತ್ತೆ. ಅಲ್ಲಿ ಜಾಯಿಂಟ್ ಹತ್ರದಲ್ಲಿ ನೀವೇನ್ ನೋಡ್ತೀರಾ, ಮಸಲ್ಸ್ ನೋಡ್ತೀರಾ, ಟೆಂಡಾನ್ಸ್ ನೋಡ್ತೀರಾ, ಲಿಗಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಯಾವ್ದ್ರಲ್ಲೂ ಕೂಡ ಏನಾದ್ರೂ ಇನ್ಫ್ಲಮೇಷನ್ಸ್ ಆದ್ರೆ, ಮಸಲ್ ಅಲ್ಲಿ ಟೆನ್ಷನ್ಸ್ ಜಾಸ್ತಿ ಆದಾಗ, ಮಸಲ್ ಟೆನ್ಷನ್ಸ್ ಜಾಸ್ತಿ ಆದಾಗ, ಸ್ಟ್ರೆಸ್ ಜಾಸ್ತಿ ಆದಾಗ ಮಸಲ್ ಮೇಲೆ ಈ ತರ ನೋವು ನೋಡ್ತೀರಾ. ಇದಕ್ಕೂ ಕೂಡ ಅಲ್ವಾ ನೀವು ಪೇನ್ ಕಿಲ್ಲರ್ ಅನ್ನೋ ಮೆಡಿಸಿನ್ಸ್ ಏನಾದ್ರೂ ತಗೊಂಡ್ರೆ ಟೆಂಪರರಿ ಹೀಲ್ ಆಗುತ್ತೆ, ಬಟ್ ಮಸಲ್ ಸ್ಟ್ರೆಂತ್ ಗೆ ತಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ನೀವು ಮಾಡ್ತಾ ಬಂದ್ರೆ ಮಸಲ್ ಟೆನ್ಷನ್ಸ್ ಇಂಪ್ರೂವ್ ಮಾಡುತ್ತೆ, ಮಸಲ್ದು ಸ್ಟ್ರೆಂಥನಿಂಗ್ ಪವರ್ ಇಂಪ್ರೂವ್ ಆಗ್ತಾ ಬರುತ್ತೆ. ಆಟೋಮೆಟಿಕ್ ಆಗಿ ನಿಮಗೆ ನೋವು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಓಕೆ, ಧನ್ಯವಾದಗಳು ಸಂತೋಷ್ ಕರೆ ಮಾಡಿದಕ್ಕೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬೇಕಾಗತ್ತೆ. ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಆರ್ಥರೈಟಿಸ್ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು. ಇನ್ನು ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ನ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ, ಇದ್ರ ಬಗ್ಗೆ ಡಾಕ್ಟರ್ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸೊ ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ನ ನೋಡ್ತಾ ಇದ್ದೀರಾ ಡಾಕ್ಟರ್? ಮ್ಯಾಕ್ಸಿಮಮ್ ಪೇಷಂಟ್ಸ್ ಅಂದ್ರೆ ಎವರ್ ನೀವು ನೋಡ್ತಾ ಇರೋ ಪೇಷಂಟ್ಸ್ ಅಲ್ವಾ, ನೀವು ಆಸ್ಟಿಯೋ ಆರ್ಥರೈಟಿಸ್ ನೋಡಿರ್ತೀರಾ. ಬಿಕಾಸ್ ಏಜ್ ರಿಲೇಟೆಡ್ ಫ್ಯಾಕ್ಟರ್ ಆರ್ಥರೈಟಿಸ್ ಏನಿರುತ್ತೆ. ಸೊ 55 ಏಜ್ ಆಗಿದ್ಮೇಲೆ, 60 ಏಜ್ ಆಗಿದ್ಮೇಲೆ, ಅಥವಾ ಫೀಮೇಲ್ಸ್ ಅಲ್ಲಿ ಮೆನೋಪಾಸಲ್ ಏಜ್ ಅಂತ ಹೇಳ್ತೇವೆ, ಅಂದ್ರೆ 45+ ಆಗಿದ್ಮೇಲೆ ಯಾವಾಗ ಇವ್ರದ್ದು ಮುಟ್ಟು ಸ್ಟಾಪ್ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಇರ್ರೆಗ್ಯುಲರ್ ಆಗ್ತಾ ಬರುತ್ತೆ, 3 months ಒನ್ಸ್ ಆಗ್ತಾರೆ, 6 months ಒನ್ಸ್ ಆಗ್ತಾರೆ. ಸೊ ಈ ಟೈಮಲ್ಲೂ ಕೂಡ ಇವ್ರ ಬಾಡಿನಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸದಿಂದ, ಮತ್ತು ಈವನ್ ಮೇಲ್ಸ್ ಅಲ್ಲೂ ಕೂಡ, ಸೊ ಪುರುಷರಲ್ಲೂ 35-55 ಆಗಿದ್ಮೇಲೆ ಸೊ ಅವಾಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಅಂಡ್ ಅಗೇನ್ ರಿಲೇಟೆಡ್ ಟು ವೇರ್ ಅಂಡ್ ಟೇರ್ ಅಂತ ಹೇಳ್ತೇವೆ, ಅಂದ್ರೆ ಲಾಂಗ್ ಇಯರ್ಸ್ ಇಂದ, ಆಲ್ಮೋಸ್ಟ್ 15 years 20 years ಇಂದ ಕೆಲಸ ಮಾಡ್ತಿರ್ತಾರೆ. ಸೊ ತುಂಬಾನೇ ಈಗ ವಾಕ್ ಮಾಡ್ಬೇಕಾದಾಗೂ ನಾವು ಎಲ್ಲರೂ ಕಂಪಲ್ಸರಿ ಹೇಳ್ತಾರೆ, ನಾರ್ಮಲ್ ಆಗಿ ನೀವು ಬಾಡಿ ಫಿಟ್ನೆಸ್ ಇಟ್ಬೇಕಾದ್ರೆ ವಾಕಿಂಗ್ ಮಾಡ್ಕೊಳ್ಳೇಬೇಕು ಅಂತ. ಸೊ ಇನ್ನೂ ಜಾಸ್ತಿ ಅಂದ್ರೆ ನಮ್ಮ ಆಕ್ಯುಪೇಷನಲ್ ಅಲ್ಲಿ ಈಗ ಡ್ರೈವರ್ಸ್ ಆಗ್ಬಹುದು, ಟೀಚರ್ಸ್ ಆಗಿರಬಹುದು, ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರಬಹುದು, ಲಾಂಗ್ ರನ್ ಅಲ್ಲಿ 20 to 30 years ಆಲ್ಮೋಸ್ಟ್ ನಿಂತ್ಕೊಂಡೇ ಕೆಲಸ ಮಾಡಿರ್ತಾರೆ. ಸೊ ಈ ತರ ಪೇಷಂಟ್ಸ್ ಅವರಿಗೆ ಜಾಯಿಂಟ್ ಮೇಲೆ ಒಂದು ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ನಮ್ಮ ಬಾಡಿ ವೇಟ್ ಏನಿದೆ, ಸೊ ಕಂಪ್ಲೀಟ್ ಬಾಡಿ ವೇಟ್ ಮೇಂಟೈನ್ ಮಾಡೋದೇ ನಮ್ಮ ನೀ ಜಾಯಿಂಟ್ಸ್ ಅಂತ ನಾವು ಹೇಳ್ತೇವೆ, ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ಸ್. ಈ ನೀ ಜಾಯಿಂಟ್ಸ್ ಗಳ ಮೇಲೆ ನಮ್ಮ ಬಾಡಿ ವೇಟ್ ಇರುತ್ತೆ, ಅದ್ರ ಮೇಲೆ ನಡೆಯೋದಾಗ್ಲಿ. ಯಾಕಂದ್ರೆ ಜಾಯಿಂಟ್ ಮೇನ್ ಫಂಕ್ಷನ್ಸ್ ಏನಿರುತ್ತೆ, ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡೋದಲ್ದೇನೆ ಇಂಟರ್ನಲ್ಲಿ ಮೆಟಬಾಲಿಸಮ್ ಕರೆಕ್ಟ್ ಆಗಿರೋದಕ್ಕೆ ಜಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್. ಸೊ ಜಾಯಿಂಟ್ ನಿಮ್ಗೆ ವೀಕ್ನೆಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ನಿಮ್ಗೆ ಸ್ಟ್ರೆಂಥನಿಂಗ್ ಅಂತಂದಾಗ ಆಟೋಮೆಟಿಕ್ ನಿಮ್ ಲೈಫ್ ಸ್ಟೈಲ್ ಅನ್ನೇ ಚೇಂಜ್ ಮಾಡುತ್ತೆ. ಸೊ ಓಡಾಡೋದ್ರೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ನಿಮ್ಗೆ ಒಂದೇ ಕಡೆ ಕೂತ್ಕೊಳ್ಳೋಂಥದ್ದು ಅಂದ್ರೆ ಮೊಬಿಲಿಟಿ ರೆಡ್ಯೂಸ್ ಆಗ್ತಾ ಬರುತ್ತೆ. ನೀವು ಓಡಾಡಕ್ ಸ್ಟಾರ್ಟ್ ಮಾಡೋದು ಎಲ್ಲ ರೆಡ್ಯೂಸ್ ಆಗ್ತಾ ಬರುತ್ತೆ. ಅದಕ್ಕಾಗಿ ಸುಮಾರು ಜನ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗೂ ಅಲ್ವಾ, ಮೇನ್ ಅವರಿಗೆ ನಡಿಬೇಕು, ಮತ್ತೆ ಮುಂಚೆ ತರ ಹೇಗೆ ಓಡಾಡ್ತಾ ಇದ್ರು ಅಥವಾ ಕೆಲಸ ಮಾಡ್ಕೊಳ್ತಾ ಇದ್ರು, ರೂಟೀನ್ ವರ್ಕ್ಸ್ ಲೈಕ್ ವಾಶ್ರೂಮ್ ಹೋಗೋದಾಗಿರಬಹುದು, ಅಥವಾ ಮೆಟ್ಲು ಹತ್ತೋದು ಇಳಿಯೋದು ತಗೊಳ್ಳಿ, ಕೆಳಗಡೆ ಕುತ್ಕೊಳ್ಳೋದಾಗಬಹುದು, ಇದು ಎಲ್ಲದರಲ್ಲೂ ಕೂಡ ಡಿಸ್ಕಂಫರ್ಟ್ ನೋಡಿರ್ತಾರೆ. ಅಂಡ್ ಮೇನ್ ಪರ್ಪಸ್ ಪೇಷಂಟ್ಸ್ ಬರೋದು ಅಲ್ವಾ ಇದೇ ಕಾರಣಕ್ಕೆ ಇರುತ್ತೆ. ಸೊ ಈಗ ಕುತ್ಕೊಳ್ಳಕ್ ಆಗ್ತಾ ಇಲ್ಲ, ಮೆಟ್ಲು ಹತ್ತೋದು ಆಗ್ತಾ ಇಲ್ಲ, ವಾಶ್ರೂಮ್ ಹೋದ್ರೂ ಕೂಡ ವಿತಿನ್ 10 minutes 5 minutes ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಜೋಮ್ ಬರಕ್ ಸ್ಟಾರ್ಟ್ ಆಗುತ್ತೆ, ಇನ್ನು ಸ್ವೆಲ್ಲಿಂಗ್ಸ್ ಬರ್ತಾ ಹೋಗುತ್ತೆ. ಯಾಕಂದ್ರೆ ಇದು ಎಲ್ಲ ರಿಲೇಟೆಡ್ ಟು ಏಜು ಇರುತ್ತೆ, ನಿಮ್ ಬಾಡಿ ವೇಟ್ ಅಲ್ಲಿ ಇರುತ್ತೆ, ಅಂಡ್ ಆಲ್ಸೋ ನಿಮ್ದು ಬಾಡಿನಲ್ಲಿ ಈಗ ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್, ಬ್ಲಡ್ ಇನ್ಫ್ಲಮೇಷನ್ಸ್ ಇರುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಕಾಮನೆಸ್ಟ್ ನಾವು ಆರ್ಥರೈಟಿಸ್ ನೋಡೋದು ಆಸ್ಟಿಯೋ ಆರ್ಥರೈಟಿಸ್. ಸೊ ಇದು 55-60 ಏಜ್ ಅಲ್ಲಿ ಬಂದಿರುತ್ತೆ. ಸೊ ಅವಾಗ ಪೇಷಂಟ್ಸ್ ವೇರ್ ಅಂಡ್ ಟೇರ್ ಅಂದ್ರೆ ತುಂಬಾ ನಡೆದಿರೋದ್ರಿಂದ, ಮತ್ತೆ ತುಂಬಾ ವಾಕಿಂಗ್ ಮಾಡೋದ್ರಿಂದ, ಮತ್ತೆ ತುಂಬಾ ಹೊತ್ತು ನಿಂತ್ಕೊಂಡಿರ್ತಾರೆ. ಈ ತರ ಪ್ರೊಫೆಷನಲ್ ಇರೋರಿಗೆ ನಾರ್ಮಲಿ ಪ್ರತಿಯೊಬ್ಬರಿಗೂ ಎಲ್ಡರ್ಲಿ ಅಥವಾ 50 ಆಗಿದ್ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಬರೋದು. ಬಟ್ ಇದ್ರಲ್ಲಿ ಏನಾಗುತ್ತೆ, ನಿಮ್ಗೆ ಆಲ್ಮೋಸ್ಟ್ ಬಾಡಿ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಏನಿರುತ್ತೆ ಜಾಯಿಂಟ್ ನಡುವೆ, ಇದು ಕೂಡ ಕಡಿಮೆ ಆಗ್ತಾ ಬರುತ್ತೆ, ಡ್ರೈನೆಸ್ ಆಗಿರುತ್ತೆ. ಸೊ ಅದಕ್ಕಾಗಿ ಕಾಮನ್ ಆಗಿ ನೀವು ಎಕ್ಸ್ರೇ ಮಾಡಿದಾಗೂ ಕೂಡ ಒಳಗಡೆ ಮೂಳೆ ಸವದಿದೆ ಅಂತ ಹೇಳ್ತಾರೆ. ಸೊ ಮೂಳೆ ಸವಿಯೋದು ಅನ್ನೋದಕ್ಕಿಂತಲೂ ಹೊರಗಡೆ ಕಾರ್ಟಿಲೇಜ್ ನಾವೇನು ಹೇಳ್ತೇವೆ, ಸೊ ಕಾರ್ಟಿಲೇಜ್ ನಿಮಗೆ ಟೇರ್ ಆಗ್ತಾ ಬರ್ತಾ ಹೋಗುತ್ತೆ, ಅಂದ್ರೆ ತಳು ಆಗ್ತಾ ಬರುತ್ತೆ. ಅದಕ್ಕೆ ನೀವು ಮಕ್ಕಳಲ್ಲಿ ನೋಡ್ತೀರಾ ಫ್ಲೆಕ್ಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ ಎಲ್ಡರ್ಸ್ಗಿಂತಲೂ. ಯಾಕಂದ್ರೆ ಅಲ್ಲಿ ಸ್ಟಿಫ್ನೆಸ್ ಬೆಳೆಯೋದಕ್ಕೆ, ಸ್ಟ್ರೆಂತ್ ಅನ್ನು ಕೊಡೋದಕ್ಕೆ ನಿಮಗೆ ಕಾರ್ಟಿಲೇಜ್ ತುಂಬಾ ಇಂಪಾರ್ಟೆಂಟ್. ಮಕ್ಕಳಲ್ಲಿ ಕಾರ್ಟಿಲೇಜ್ ಇನ್ನೂ ಕಡಿಮೆ ಇರುತ್ತೆ.
ಸೊ ಅವ್ರು ಬೆಳೀತಾ ಕಾರ್ಟಿಲೇಜಸ್ ಥಿಕ್ನೆಸ್ ಆಗ್ತಾ ಬರುತ್ತೆ. ಸೊ ಅದಕ್ಕಾಗಿನೇ ಮಕ್ಕಳಲ್ಲಿ ನೀವು ಫ್ಲೆಕ್ಸಿಬಿಲಿಟಿ, ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದೇ ಸೇಮ್ ಆಪೋಸಿಟ್ ಎಲ್ಡರಿನಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಕೆಲವರಲ್ಲಿ ಆಸ್ಟಿಯೋಫೈಟ್ ಅಂತ ಹೇಳ್ತೇವೆ, ಅಂದ್ರೆ ಬೋನ್ ಸೆಲ್ಸ್ ಏನಿದೆ ಇದು ಎಕ್ಸ್ಟ್ರಾ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಾವು ಡಿಜೆನರೇಷನ್ ಅಂತಾನು ಹೇಳ್ತೇವೆ. ಸೊ ಕಾರ್ಟಿಲೇಜ್ ಡಿಜೆನರೇಷನ್ ಆಗ್ತಾ ಇದೆ, ಜಾಯಿಂಟ್ಸ್ ನಡುವೆ ಸವಿತಾ ಹೋಗ್ತಾ ಇದ್ದಾಗ ಅವಾಗ ಆಟೋಮೆಟಿಕ್ ಆಗಿ ಪೇನ್ ಸ್ಟಾರ್ಟ್ ಆಗೋದು. ಸೈನೋವಿಯಲ್ ಫ್ಲೂಯಿಡ್ ಡ್ರೈನೆಸ್ ಆಗ್ತಾ ಬರುತ್ತೆ. ಸೊ ಅಲ್ಲಿ ಇನ್ಫ್ಲಮೇಷನ್ಸ್ ಆಗುತ್ತೆ. ಸೊ ಅವಾಗ ಪೇನ್ ಕಾಣಿಸ್ಕೊಳ್ಳೋದು. ಸೊ ಕಾಮನೆಸ್ಟ್ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಯಾವ್ದಾದ್ರು ಒಂದ್ ಸೈಡ್ ಸ್ಟಾರ್ಟ್ ಆಗುತ್ತೆ. ಸೊ ರೈಟ್ ಸೈಡ್ ಆಗಿದೆ, ಲೆಫ್ಟ್ ಸೈಡ್ ಜಾಯಿಂಟ್ ಆಗಿದೆ. ಅಂಡ್ ಮ್ಯಾಕ್ಸಿಮಮ್ ಆಸ್ಟಿಯೋಆರ್ಥರೈಟಿಸ್ ನಾವು ನೋಡೋದು ಓನ್ಲಿ ನೀ ಜಾಯಿಂಟ್, ಅಂದ್ರೆ ಮಂಡಿ ಭಾಗದಲ್ಲಿ ಮಾತ್ರನೇ ನೋಡ್ತೇವೆ. ಮಂಡಿ ಜಾಯಿಂಟ್ ನಾವೇನ್ ಹೇಳ್ತೇವೆ ಇದ್ರಲ್ಲಿ ಮಾತ್ರನೇ ನಾವು ಆಸ್ಟಿಯೋಆರ್ಥರೈಟಿಸ್ ಜಾಸ್ತಿ ನೋಡ್ತೇವೆ. ವೆರಿ ರೇರ್ 10 to 20% ನಾವು ಹಿಪ್ ಜಾಯಿಂಟ್, ಅಂದ್ರೆ ನಾವೇನ್ ಕೂತ್ಕೊಳ್ತೇವೆ, ಸೊ ಹಿಪ್ ಆ ಬೋನ್ ಅಲ್ಲಿ ನಿಮ್ಗೆ ಏನಾದ್ರು ಆರ್ಥರೈಟಿಸ್ ಕಾಣಿಸ್ಕೊಂಡ್ರೆ ಫೀಮರ್ ಅಲ್ಲಿ ಫೀಮರ್ ಬೋನ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಕೂಡ ನೆಕ್ರೋಸಸ್ ಆಗಿರೋದಾಗ್ಲಿ ಅಥವಾ ಆಸ್ಟಿಯೋಆರ್ಥರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇವರಲ್ಲೂ ಅಗೇನ್ ಹಾಗೆ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಈಗ ಕಂಪ್ಲೀಟ್ ಆಗಿ ಈ ಥಿಂಗ್ಸ್ ಏನಿದೆ, ಸೈನೋವಿಯಲ್ ಫ್ಲೂಯಿಡ್ ಡ್ರೈನೆಸ್ ಆಗ್ಬೋದು ಅಥವಾ ಇನ್ಫ್ಲಮೇಷನ್ಸ್ ಆಗಿದೆ, ಡಿಜೆನರೇಷನ್ ಆಗಿದೆ, ಕಂಪ್ಲೀಟ್ ರಿವರ್ಸ್ ಆಗೋದು ಕಷ್ಟ. ಯಾಕಂದ್ರೆ 55 ಏಜ್ ನಾವೇನ್ ಹೇಳ್ತೇವೆ, ಸೊ ಇದು ರಿಲೇಟೆಡ್ ಟು ಏಜ್ ರಿಲೇಟೆಡ್ ಬೋನ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಇದನ್ನ ನೀವು ಕಂಫರ್ಟ್ನೆಸ್ ಇಂಪ್ರೂವ್ ಮಾಡ್ತಾ ಬರ್ಬೋದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಸೊ ಮೆಡಿಸಿನ್ಸ್ ಅನ್ನ ನೀವು ತಗೊಂಡಾಗ ಆಟೋಮೆಟಿಕ್ ಆಗಿ ಇಂಟರ್ನಲ್ ಸೈನೋವಿಯಲ್ ಫ್ಲೂಯಿಡ್ ಇನ್ಫ್ಲಮೇಷನ್ಸ್ ಕಡಿಮೆ ಆಗ್ತಾ ಬರುತ್ತೆ, ಡ್ರೈನೆಸ್ ಕಡಿಮೆ ಆಗ್ತಾ ಬರುತ್ತೆ, ಡಿಜೆನರೇಷನ್ ಫರ್ದರ್ ಆಗೋದನ್ನ ಸ್ಟಾಪ್ ಮಾಡ್ತಾ ಹೋಗ್ಬೋದು. ಸೊ ನಿಮ್ಗೆ ಕುತ್ಕೊಳ್ಳಕ್ಕೆ, ನಿಂತ್ಕೊಳ್ಳಕ್ಕೆ, ಆಮೇಲೆ ವಾಕಿಂಗ್ ಮಾಡೋದಕ್ಕಾಗಿರಬಹುದು, ವೇಟ್ ಮೇಂಟೈನಿಂಗ್ ಆಗ್ಬಹುದು, ಇದೆಲ್ಲದಕ್ಕೂ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬರುತ್ತೆ. ಅವಾಗ ನಿಮ್ಗೆ ನೀ ರಿಪ್ಲೇಸ್ಮೆಂಟ್ ಆಗ್ಬಹುದು ಅಥವಾ ಕಂಪ್ಲೀಟ್ ಆಗಿ ಮೊಬಿಲಿಟಿ ಸ್ಟಾಪ್ ಮಾಡ್ಬಿಟ್ಟು ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಇರೋದು, ಇದನ್ನೆಲ್ಲಾನು ಇಂಪ್ರೂವ್ ಮಾಡ್ತಾ ಬರ್ಬೋದು ವಿತ್ ಹೋಮಿಯೋಪತಿಕ್ ಮೆಡಿಸಿನ್ಸ್. ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ನೀವು ಕೂಡ ಈ ಒಂದು ಸಮಸ್ಯೆಯಿಂದ ಸಫರ್ ಆಗ್ತಿದ್ದಲ್ಲಿ ಡಾಕ್ಟರ್ ಜೊತೆ ಮಾತಾಡಬೇಕು, ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡಬಹುದು. ಇನ್ನು ಡಾಕ್ಟರ್ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಇನ್ನು ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ಯಾವರಿಂದ ಕರೆ ಮಾಡ್ತಿದ್ದೀರಾ ರಮೇಶ್ ಅವರೇ? ಬೆಂಗಳೂರಿಂದ. ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳ್ಬೋದು. ಹಲೋ ಹಲೋ, ಹೇಳಿ ರಮೇಶ್ ಅವರೇ. ನಮಸ್ಕಾರ ಮೇಡಮ್, ನನ್ನ ಹೆಸರು ರಮೇಶ್ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ನಮ್ಗೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದೆ, ಒಂದ್ ಸ್ಟೋನ್ 3 mm ಅಂತ. ಓಕೆ. ನಾನು ಸ್ಕ್ಯಾನಿಂಗ್ ಎಲ್ಲ ಮಾಡಕ್ ಹೇಳಿದ್ರು. ಹಾ, ಮಾಡಿದಾಗ ಅದು ನನಗೆ ವಾಮಿಟಿಂಗ್, ಫುಡ್ ನೋಡಿದ್ರೆ ಒಂದು ಸಾಂಬಾರ್ ಸ್ಮೆಲ್ ನೋಡಿದ್ರೆ ಸಿಕ್ಕಾಪಟ್ಟೆ ಅಲರ್ಜಿ ಆಗ್ತದೆ. ನನ್ಗೆ ಆಗ್ತಾನೆ ಇರಲಿಲ್ಲ, ವಾಮಿಟಿಂಗ್ ಆಗೋದು, ಅದು ಇಷ್ಟನೇ ಇರಲಿಲ್ಲ, ತಿನ್ನೋದಕ್ಕೆ ಈ ತರ ಆಗ್ತಾ ಇತ್ತು. ಸ್ಕ್ಯಾನಿಂಗ್ ಮಾಡ್ತಾಗ 3 mm ಸ್ಟೋನ್ ಇದೆ, ಪಿಕ್ಚರ್ಸ್ ಅಂತ ಹೇಳಿ ರಿಪೋರ್ಟ್ ಬಂತು. ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಇದ್ದಾರೆ. ನಾನು ಸುಮಾರು ಹೋಮ್ವೇಟ್ ಎಲ್ಲ ಅನ್ನಿಸ್ತಲ್ಲಿ ಅಲ್ಲಿ ನೋಡಿದವಾಗ ಅದು ಮಾಡ್ಕೊಳೋದೇ ಬೇಕಾಗಿಲ್ಲ, ಹಂಗೆ ಕ್ಯೂರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಹೌದು, ಇದು ನಿಜನಾ ಮೇಡಮ್? ಹಾಗೆ ನಾನು ಅವ್ರ ಹತ್ರ ಮಾತಾಡಿದೆ, ಮತ್ತೆ ಡಾಕ್ಟರ್ ಹತ್ರ. ಅವರು ಚಾನ್ಸ್ ಇಲ್ಲ, ನಾನು ಚಾಲೆಂಜ್ ಮಾಡ್ತೀನಿ, ಇನ್ನ ನಮ್ದ ಹತ್ರ ನೋಡ್ಕೊಂಡಿದ್ರೆ 3 ತಿಂಗಳಲ್ಲ 6 ತಿಂಗಳು ಟೈಮ್ ತಗೋ, ಅದಕ್ಕೇನೋ ಪ್ರಾಬ್ಲಮ್ ಇಲ್ಲ ಅಂತ ಈ ತರ ಹೇಳಿದ್ರು. ಯಾವ್ದು ಇದು ನನಗೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ರಮೇಶ್ ಅವರೇ, ಒಳ್ಳೆ ಪ್ರಶ್ನೆ ನಿಮ್ದು. ಬಟ್ ಏನ್ ಗೊತ್ತಾ, ಇವಾಗ ನೋಡಿ ಕ್ಯಾಲ್ಕುಲಾ ಇದೆ, ನಿಮ್ಗೆ ಸ್ಟೋನ್ ಇದೆ ಅಂತ ಹೇಳಿದ್ದಾರೆ. ಸ್ಟೋನ್ ತೆಗಿಯೋದು 3 mm ಸ್ಟೋನ್ ತೆಗಿಯೋದಿಲ್ಲ ಅವರು. ಸೊ ಕಂಪ್ಲೀಟ್ ಆಗಿ ನಿಮ್ ಗಾಲ್ ಬ್ಲಾಡರ್ ರಿಮೂವ್ ಮಾಡ್ತಾರೆ. ಸೊ ಗಾಲ್ ಬ್ಲಾಡರ್ ರಿಮೂವ್ ಮಾಡಿದ್ರೆ ಅಲ್ವಾ, ಪ್ರತಿಯೊಂದು ನಮ್ ಬಾಡಿನಲ್ಲಿ ಆರ್ಗನ್ ಏನಿದೆ ನೋಡಿ, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬಹುದು, ಅಪೆಂಡಿಕ್ಸ್ ತಗೊಳ್ಳಿ, ಇದು ಎಲ್ಲಾನು ಅಲ್ವಾ ಅದರದೇ ಆದಂತ ಒಂದು ಫಂಕ್ಷನ್ ಇರುತ್ತೆ. ನೀವು ಗಾಲ್ ಬ್ಲಾಡರ್ ರಿಮೂವ್ ಮಾಡಿಸಿದ್ರೆ ನಿಮ್ ಗಾಲ್ ಬ್ಲಾಡರ್ ಇಂದ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗೋದು ಯಾವ್ದು ಕೂಡ ಇರೋದಿಲ್ಲ. ಆಟೋಮೆಟಿಕ್ ಆಗಿ ನಿಮ್ಗೆ ಗಾಲ್ ಬ್ಲಾಡರ್ ರಿಮೂವ್ ಮಾಡಿದ್ ನೆಕ್ಸ್ಟ್ ಡೇ ಇಂದಾನು ಇಂಡೈಜೆಷನ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ಸೊ ಡೈಜೆಷನ್ ಪೂವರ್ ಆಗ್ತಾ ಬರುತ್ತೆ. ಅದಕ್ಕಾಗಿ ಅಲ್ವಾ ಪ್ರತಿಯೊಂದು ಆರ್ಗನ್ ನಮ್ಮ ಬಾಡಿನಲ್ಲಿ ನಾವೇನ್ ಹೇಳ್ತೇವೆ, ಹೋಮಿಯೋಪತಿಯಲ್ಲೂ ಕೂಡ ಯಾವುದೇ ಆರ್ಗನ್ ತೆಗೆಯೋದಾಗ್ಲಿ ಅಥವಾ ಆರ್ಗನ್ ಈಗ ಡ್ಯಾಮೇಜ್ ಆಗ್ತಾ ಇದೆ, ಸೊ ಯಾವ ರೀತಿ ಆಗ್ತಾ ಇದೆ ಅಂತ ನೋಡ್ಕೊಳ್ಬೇಕು. ನೀವು ಒಂದೇ ಸಿಂಪಲ್ ಕ್ಯಾಲ್ಕುಲೈ ಆಗ್ತಾ ಇದೆ ಅಂದ್ರೆ ಹೋಮಿಯೋಪತಿಕ್ ಮೆಡಿಸಿನ್ ಇಂದ ಕ್ಯಾಲ್ಕುಲೈ ಕಂಪ್ಲೀಟ್ ಆಗಿ ಹೋಗುತ್ತೆ. ಈ ಕ್ಯಾಲ್ಕುಲೈ ಏನಿರುತ್ತೆ ನಿಮ್ಗೆ ಕಿಡ್ನಿ ಸ್ಟೋನ್ ತರ ಕ್ಯಾಲ್ಸಿಯಂ ಇದಿರೋದಿಲ್ಲ, ಫ್ಯಾಟ್ ಇದಿರುತ್ತೆ. ಸೊ ಕೊಬ್ಬಿನಂಶ ನಾವೇನ್ ಹೇಳ್ತೇವೆ ಅದರಿಂದ ಗಾಲ್ ಬ್ಲಾಡರ್ ಅಲ್ಲಿ ಸಣ್ಣ ಸಣ್ಣ ಹಳ್ಳ ಆಗುತ್ತೆ. ಸೊ ಇದು ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ಇಂದ ನಿಮ್ ಫ್ಯಾಟ್ ಮೆಟಬಾಲಿಸಮ್ ಸರಿ ಮಾಡುತ್ತೆ. ಈಗ ಗಾಲ್ ಬ್ಲಾಡರ್ ಅಲ್ಲಿ ನೀವು ಕ್ಯಾಲ್ಕುಲಾನೇ ತೆಗಿಸ್ತಿದ್ದೀರಾ ಅನ್ಕೊಳ್ಳಿ, ಮತ್ತೆ ಪುನಃ 6 ತಿಂಗಳು ಮತ್ತೆ ಬರುತ್ತೆ. ಯಾಕಂದ್ರೆ ನೀವು ಯಾರು ಸರ್ಜರಿ ಯಾರು ಹೇಳಿದಾರೆ, ಅಡ್ವೈಸ್ ಮಾಡಿದ್ದಾರೆ ಅವ್ರನ್ನ ಕೇಳಿ.
ಸೊ ಈ 3 mm ಸ್ಟೋನ್ ತೆಗಿತಾರೆ ಅಂತ ಅಂದಾಗ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಮೇಡಮ್ ಅವ್ರು ಇಂಜಿನಿಯರ್ ರಿಮೂವ್ ಮಾಡ್ತೀವಿ ಇಟ್ಕೋತಾನೆ ಅಂತ ಹೇಳಿದ್ರು. ಗಾಲ್ ಬ್ಲಾಡರ್ ರಿಮೂವ್ ಮಾಡೋದು ಮಾತ್ರ ಅಲ್ವಾ ನಾವು ಅಡ್ವೈಸ್ ಮಾಡೋದು ಇಲ್ಲ. ಈಗ 14 mm 15 mm ಕ್ಯಾಲ್ಕುಲಾ ಇತ್ತು ಅನ್ಕೊಳ್ಳಿ, ಅದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಅಂದ್ರೆ ಪೇಷಂಟಿಗೆ ತುಂಬಾ ಡಿಸ್ಕಂಫರ್ಟ್ ಲೀಡ್ ಆಗುತ್ತೆ, ಆವಾಗ ನೀವು ಸರ್ಜರಿ ಮಾಡಿಸಬಹುದು. 3 mm 6 mm 8 mm ಇದ್ರೂ ಕೂಡ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ಕರಗುತ್ತೆ, ಮತ್ತೆ ನೆಕ್ಸ್ಟ್ ಫಾರ್ಮ್ ಆಗದಂಗೂ ಕೂಡ ನೋಡ್ಕೊಳ್ಳುತ್ತೆ. ಅಂಡ್ ಆಲ್ ದ ಬೆಸ್ಟ್ ಅಂತಂದ್ರೆ ನಿಮಗೆ ಗಾಲ್ ಬ್ಲಾಡರ್ ಹಾಗೆ ನೋಡ್ಕೊಳ್ಳುತ್ತೆ ಅಲ್ವಾ. ಗಾಲ್ ಬ್ಲಾಡರ್ ರಿಮೂವ್ ಮಾಡೋದ್ರಿಂದ ನಿಮ್ಗೆ ಅದರ್ ಬಾಡಿ ಸಿಸ್ಟಮ್ ಚೇಂಜಸ್ ಬಂದೇ ಬರುತ್ತೆ. ಸೊ ಗಾಲ್ ಬ್ಲಾಡರ್ ರಿಮೂವ್ ಮಾಡ್ಸಕ್ ಹೋಗ್ಬೇಡಿ, ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಮೆಡಿಸಿನ್ ಇಂದ ಕಂಪ್ಲೀಟ್ ಆಗಿ ಹೋಗುತ್ತೆ, ಡೌಟೇ ಇಲ್ಲ ಅದರಲ್ಲಿ, ಮತ್ತೆ ಪುನಃ ಬರೋದು ಇಲ್ಲ. ಎಷ್ಟು ದಿನ ಆಗುತ್ತೆ ಮೇಡಮ್ ಅದು ನಿಮ್ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಂದ್ಸತಿ ರಿಪೋರ್ಟ್ ತಗೊಂಡ್ ಬನ್ನಿ, ಯಾಕಂದ್ರೆ ಯಾವ್ದೇ ಓನ್ಲಿ ಗಾಲ್ ಬ್ಲಾಡರ್ ಹೇಗಿದೆ ಮತ್ತೆ ನಿಮ್ ಗಾಲ್ ಬ್ಲಾಡರ್ ಸೈಜ್ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಡಿಸ್ಕಂಫರ್ಟ್ಸ್ ಏನೇನ್ ತೋರಿಸ್ತಾ ಇದೆ, ನಾಸಿಯಾ, ವಾಮಿಟಿಂಗ್, ಇದೆಲ್ಲ ನೋಡ್ಬಿಟ್ಟು ಕೂಡ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೇವೆ. ಸೊ ಅಗೇನ್ 3 months ಅಲ್ಲಿ 4 months ಆದ್ಮೇಲೆ ಮೆಡಿಸಿನ್ಸ್ ಆದ್ಮೇಲೆ ಮತ್ತೆ ಪುನಃ ಸ್ಕ್ಯಾನಿಂಗ್ ಮಾಡಿರ್ತೇವೆ. ಸೊ ಅದ್ರಲ್ಲಿ ಸೈಜ್ ಡಿಫ್ರೆನ್ಸಸ್ ಆಗೋದು ಗೊತ್ತಾಗುತ್ತೆ ನಿಮ್ಗೆ. ಇದು ಈ ಕೆಲವು ಸಾಂಬಾರ್ ನೋಡಿದ್ರೆ ನನ್ಗೆ ಆಗೋದೇ ಇಲ್ಲ, ಕೆಲವು ಫುಡ್ ಐಟಮ್ಸ್ ನೋಡಿದ್ರೆ ನನ್ಗೆ ಒಂಥರ ಅದು ನೋಡಿದ್ರೆ ಇರಿಟೇಟ್ ಆಗುತ್ತೆ, ಅದು ವಾಮಿಟಿಂಗ್ ತರ ಸೆನ್ಸೇಷನ್ ಆಗುತ್ತೆ. ಇದೇನು ಅದರಿಂದಾನೆ ಬರುತ್ತಾ? ಹೌದು, ಕಂಪಲ್ಸರಿ ಇದರಿಂದಾನೇ ಆಗುತ್ತೆ. ಯಾಕಂದ್ರೆ ಗಾಲ್ ಬ್ಲಾಡರ್ ಅಲ್ವಾ ನಿಮ್ಗೆ ಡೈಜೆಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ ಬಾಡಿನಿಂದ ಈಗ ಬಿಲಿರುಬಿನ್, ಬಿಲಿವರ್ಡಿನ್ ಅಂತ ಹೇಳ್ತೇವೆ, ಇನ್ನೂ ಎಂಜೈಮ್ಸ್ ಇರುತ್ತೆ ಇಂಟೆಸ್ಟೈನ್ ಬಿಡುಗಡೆ ಆಗುವಂತದ್ದು. ಲಿವರು ಹೆಲ್ಪ್ ಮಾಡುತ್ತೆ ಡೈಜೆಷನ್ ಅಲ್ಲಿ. ಸೊ ಗಾಲ್ ಬ್ಲಾಡರ್ ಇರೋದು ನಿಮ್ಗೆ ಲಿವರ್ ಪಕ್ಕದಲ್ಲಿನೇ ಇರುತ್ತೆ. ಸೊ ಗಾಲ್ ಬ್ಲಾಡರ್ ಎಂಜೈಮ್ಸ್ ಅಲ್ವಾ ನಮ್ಮ ಬಾಡಿನಲ್ಲಿ ಫುಡ್ ಅನ್ನು ತಗೊಳ್ತೀರಾ, ಗಾಲ್ ಬ್ಲಾಡರ್ ಇಂದ ಎಂಜೈಮ್ಸ್ ರಿಲೀಸ್ ಆದಾಗೇನೆ ನಿಮ್ಗೆ ಡೈಜೆಷನ್ ಸರಿ ಆಗುತ್ತೆ. ಸೊ ಗಾಲ್ ಬ್ಲಾಡರ್ ಸ್ಟೋನ್ ಆಗಿದೆ ಅಂದ್ರೆ ಅಲ್ಲಿ ಎಂಜೈಮ್ಸ್ ರಿಲೀಸ್ ಆಗ್ತಿಲ್ಲ. ಸೊ ಹಾಗಾಗಿ ಫುಡ್ ಹಾಗೆ ಡಿಸ್ಕಂಫರ್ಟ್ ಆಗುತ್ತೆ. ಅದಕ್ಕಾಗಿ ಅಲ್ವಾ ಕಾಮನ್ ಸೆನ್ಸ್ ಆಗುತ್ತೆ, ಈಗ ನೀವು ಗಾಲ್ ಬ್ಲಾಡರ್ ತೆಗ್ಸಿದ್ರೆ ಮತ್ತೆ ಕೂಡ ಎಂಜೈಮ್ಸ್ ಇರೋದಿಲ್ಲ, ಮತ್ತೆ ಕೂಡ ನಿಮ್ಗೆ ಡಿಸ್ಕಂಫರ್ಟ್ ಇದ್ದೇ ಇರುತ್ತೆ. ನಾನು ಡಾಕ್ಟರ್ನ ಕೇಳಿದೆ, ಸರ್ ಈ ತರ ಎಲ್ಲ ಈಗ ಬೇರೆ ಕಡೆ ಎಲ್ಲ ಈ ತರ ಹೋಮಿಯೋಪತಿನಲ್ಲೆಲ್ಲ ಈ ತರ ಮೆಡಿಸಿನ್, ಜರ್ಮನ್ ಮೆಡಿಸಿನ್ ಯೂಸ್ ಮಾಡ್ತಾರೆ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ ಅಂದ್ರೆ, ಹೌದು, ನಾನು ಬೇಕಾದ್ರೆ ನಿಮ್ಗೆ 3 ತಿಂಗಳಿಗೆಲ್ಲ 4 ತಿಂಗಳು ಟೈಮ್ ತಗೋ, ನನ್ನ ಹತ್ರನೇ ಮಾಡಿಸ್ಬೇಕು ಅಂತ ಏನಿಲ್ಲ, ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಅದು ಹೆಂಗ್ ರಿಮೂವ್ ಇದಾಗುತ್ತೆ ಚಾನ್ಸೇ ಇಲ್ಲ ಅಂದ್ರು. ಸೊ ಹಂಗಾಗಿ ನನಗೂ ಏನ್ ಮಾಡ್ಬೇಕು ಅಂತಾನೆ ಎಲ್ಲ ಒಂಥರ ಟೆನ್ಷನ್ ಆಗ್ಬಿಟ್ಟಿದೆ, ಆತರ ಆಗ್ಬಿಟ್ಟಿದೆ ನನ್ಗೆ. ಇಲ್ಲ, ಈಗ ನಾವು ಅವ್ರು ಹೇಳಿದಾಗೆ ಅಲ್ವಾ ನಾವು ಕೂಡ ಹೇಳ್ಬೋದು. ನಮ್ಮ ಹತ್ರ ಸುಮಾರು ಜನ ಪೇಷಂಟ್ಸ್ ಇದೆ, ಗಾಲ್ ಬ್ಲಾಡರ್ ಬಿಫೋರ್ ಆಫ್ಟರ್ ರಿಪೋರ್ಟ್ಸ್ ಇದೆ, ಪೇಷಂಟ್ಸ್ ಬೆಟರ್ ಆಗಿರೋರು ಇದ್ದಾರೆ. ಗಾಲ್ ಬ್ಲಾಡರ್ ಆಪರೇಷನ್ಸ್ ನ ಸರ್ಜರಿ ಮಾಡೋದನ್ನ ನಾವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ಸ್ಟಾಪ್ ಮಾಡಿದೀವಿ. ಸೊ ಆಪರೇಷನ್ಸ್ ಹೋಗ್ತಾನೂ ಇಲ್ಲ, ಈಗ ಹೋಗುವಂತ ನೆಸೆಸಿಟಿನೂ ಇಲ್ಲ. ಗಾಲ್ ಬ್ಲಾಡರ್ ಕ್ಯಾಲ್ಕುಲೈನೂ ಹೋಗಿದ್ದೆ, ಅವ್ರಿಗೆ ಡಿಸ್ಕಂಫರ್ಟು ಇಲ್ಲ. ಈಗ ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ವಾ, ಯಾವ ಕಾರಣಕ್ಕೆ ಆಗ್ತಾ ಇದೆ, ಏನ್ ಪ್ರಾಬ್ಲಮ್ ಸಿಂಪ್ಟಮ್ ತೋರಿಸ್ತಾ ಇದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡೇ ಕೊಡೋದು. ಸುಮ್ನೆ ಜಸ್ಟ್ ನಿಮ್ಗೆ ಕ್ಯಾಲ್ಕುಲೈ ಡಿಸಾಲ್ವ್ ಆಗೋದಕ್ಕಂತ ಏನ್ ಕೊಡ್ತಾ ಇಲ್ಲ. ನಿಮ್ ಬಾಡಿ ಮೆಟಬಾಲಿಸಮ್ ಕರೆಕ್ಟ್ ಆಗ್ಬೇಕು, ಫ್ಯಾಟ್ ಮೆಟಬಾಲಿಸಮ್ ಕರೆಕ್ಟ್ ಆದ್ರೆ ಗಾಲ್ ಬ್ಲಾಡರ್ ಕ್ಯಾಲ್ಕುಲೈನು ಹೋಗುತ್ತೆ, ಸಿಂಪ್ಟಮ್ಸು ಆಚೆ ಹೋಗುತ್ತೆ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನಲ್ಲಿ ನೀವು ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇನ್ನು ಡಾಕ್ಟರ್ ಹೇಳ್ದಂಗೆ ಸಾಕಷ್ಟು ನಿಮ್ಮ ಒಂದು ಸಮಸ್ಯೆಗೆ ಪಟ್ಟಂಗೆ ಕೇಸಸ್ ನ ಟ್ರೀಟ್ ಮಾಡಿದೀವಿ. ಬಿಫೋರ್ ಅಂಡ್ ಆಫ್ಟರ್ ಚೇಂಜಸ್ ನ ಕೂಡ ನೀವು ನೋಡಬಹುದು. ಸೊ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು, ಇನ್ ಕೇಸ್ ಬೆಂಗಳೂರಿನ ಕಾರ್ಯಕ್ರಮನ ನೀವು ವೀಕ್ಷಿಸ್ತಾ ಇದ್ರೆ ಮಲ್ಲೇಶ್ವರಂ 7th Cross ಜಯನಗರ್ 4 ಬ್ಲಾಕ್ ನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಬೆಂಗಳೂರಿನ ಹೊರತುಪಡಿಸಿ ಬೇರೆ ಭಾಗದಿಂದ ಕಾರ್ಯಕ್ರಮನ ವೀಕ್ಷಿಸ್ತಾ ಇದ್ರೆ ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿಯಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ. ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಆರ್ಥ್ರೈಟಿಸ್ ಅಂತ ಅಂದ್ರೇನು, ಇನ್ನು ಪ್ರಮುಖವಾಗಿ ನೋಡುವಂತಹ ಟೈಪ್ಸ್ ಆಫ್ ಆರ್ಥ್ರೈಟಿಸ್, ಅದರಲ್ಲೂ ಆಸ್ಟ್ರೋ ಆರ್ಥ್ರೈಟಿಸ್ ಬಗ್ಗೆ ಡಾಕ್ಟರ್ ತಿಳಿಸಿದ್ರು. ಇನ್ನು ಬೇರೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ನ ನೋಡ್ತೀರಾ ಡಾಕ್ಟರ್? ಮ್ಯಾಕ್ಸಿಮಮ್ ಸೆಕೆಂಡ್ ಮೇನ್ ಅಂದ್ರೆ ಅಥವಾ ಕ್ರಾನಿಕ್ ಕಂಡೀಷನ್ಸ್ ಅಂತ ನಾವು ಹೇಳ್ತೀವಿ. ಆಲ್ಮೋಸ್ಟ್ ಪೇಷಂಟ್ ತುಂಬಾ ಸಫರ್ ಆಗ್ತಾರೆ ಅಂಡ್ ಹೋಪ್ಸ್ ಇರೋದಿಲ್ಲ ಇವರಿಗೆ. ಸೊ ಅದನ್ನ ನಾವು ರುಮಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ರುಮಟೆಡ್ ಆರ್ಥ್ರೈಟಿಸ್ ಅಲ್ಲಿ ಆಲ್ಮೋಸ್ಟ್ ಬ್ಲಡ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ರುಮಟೆಡ್ ಆರ್ಥ್ರೈಟಿಸ್ ನೀವು ಈ ಏಜ್ ಗ್ರೂಪಿಗೆ ಅನ್ನೋದಕ್ಕಿಂತಲೂ 20 ಏಜ್ ಇಂದ ನಿಮಗೆ ಆಲ್ಮೋಸ್ಟ್ 50 ಏಜ್ ವರ್ಗು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಯಾಕಂದ್ರೆ ಇಲ್ಲಿ ಆಗುವಂಥದ್ದು ಮೂಳೆ ಸವಿಯೋದು ಅನ್ನೋದಕ್ಕಿಂತಲೂ ಬ್ಲಡ್ ಅಲ್ಲಿ ಇನ್ಫ್ಲಮೇಷನ್ಸ್ ತುಂಬಾ ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ಸ್ ಹೈ ಆಗುತ್ತೆ. ಈ ಇನ್ಫೆಕ್ಷನ್ಸ್ ಎಲ್ಲ ನೀವು ESR ಮೂಲಕ ಆಗ್ಬೋದು, CRP ಅಂತ ಹೇಳ್ತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್ಸ್ ಅಂತ ಹೇಳ್ತೇವೆ. ಸೊ ಇದೆಲ್ಲನೂ ಹೈ ಆಗ್ತಾ ಹೋಗುತ್ತೆ. ಅಂದ್ರೆ ಬಾಡಿ, ಈಗ ನಾವು ಬಾಡಿ ಮೇಂಟೆನೆನ್ಸ್ ಇದೆ, ಇಮ್ಯುನಿಟಿ ಬೆಟರ್ ಇದೆ ಅಂತ ಹೇಳೋದಕ್ಕೆ ನಿಮ್ ಪ್ರೋಟೀನ್ ಮೆಟಬಾಲಿಸಮ್ ತುಂಬಾ ಇಂಪ್ರೂವ್ಮೆಂಟ್ ಆಗಬೇಕು. ತುಂಬಾ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅದು ನಿಮ್ ಬಾಡಿನಲ್ಲಿ. ಸೊ ಪ್ರೋಟೀನ್ ಅನ್ನೋದೇನಿದೆ, ನೀವು ಫುಡ್ ಏನ್ ತಗೊಳ್ತೀರಾ ಸರಿಯಾಗಿ ಡೈಜೆಷನ್ ಆಗ್ತಾ ಇದೆ, ಅದು ಮೆಟಬಾಲಿಸಮ್ ಸರಿ ಆಗ್ತಾ ಇದೆ, ಮೋಷನ್ಸ್ ಕ್ಲಿಯರ್ ಆಗ್ತಾ ಇದೆ, ನಿದ್ದೆ ಸರಿ ಆಗ್ತಾ ಇದೆ. ಸೊ ಇದು ಎಲ್ಲ ನಿಮ್ದು ಇಮ್ಯುನಿಟಿ ಬೂಸ್ಟಿಂಗ್, ಅಂದ್ರೆ ಇಮ್ಯುನಿಟಿ ಇಂಟ್ಯಾಕ್ಟ್ ಆಗಿರುತ್ತೆ, ತುಂಬಾ ಬೆಟರ್ ಇರುತ್ತೆ. ಯಾವಾಗ ಇಮ್ಯುನಿಟಿ ಲೋ ಆಗೋದು ಅಂದ್ರೆ ಪ್ರೋಟೀನ್ ಮೆಟಬಾಲಿಸಮ್ ಅಲ್ಲಿ ಹೆಚ್ಚು ಕಡಿಮೆ ತೋರಿಸ್ತಾ ಹೋಗುತ್ತೆ.
ಸೊ ಪ್ರೋಟೀನ್ ಮೆಟಬಾಲಿಸಮ್ ಚೇಂಜ್ ಡಿಸ್ಟರ್ಬೆನ್ಸ್ ಆದಾಗ ನೀವು ಆಟೋ ಇಮ್ಯೂನ್ ಡಿಸೀಸ್ ನೋಡ್ತೀರಾ. ಅಂದ್ರೆ ಆಟೋ ಇಮ್ಯೂನ್ ಅಂದಾಗ ನಿಮ್ಮ ಬಾಡಿ ಸೆಲ್ಸ್ ಏನಿದೆ, ಸೊ ಫೈಟಿಂಗ್ ಸೆಲ್ಸ್ ಅಂತ ನಾವೇ ಹೇಳ್ತೇವೆ, ಸೇಫ್ ಗಾರ್ಡಿಂಗ್ ಸೆಲ್ಸ್ ಅಂತ ಹೇಳ್ತೇವೆ, ಇದು ಎಕ್ಸಾಕ್ಟ್ಲಿ ಅಪೋಸಿಟ್ ಆಗುತ್ತೆ. ಸೊ ಹೊರಗಡೆಯಿಂದ ಒಂದು ಫಾರಿನ್ ಬಾಡಿ ಬರ್ತಾ ಇದೆ, ಫಾರಿನ್ ಬಾಡಿ ಇಂಜೆಸ್ಟ್ ಆಗಿದೆ ಬಾಡಿನಲ್ಲಿ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಬಾಡಿ ಆಂಟಿಬಾಡೀಸ್ ಪ್ರೊಡಕ್ಷನ್ ಆಗ್ತಾ ಬರಬೇಕು. ಅಂದ್ರೆ ನಮ್ಮ ಬಾಡಿಯಿಂದ ಆ ಪ್ರೊಡಕ್ಷನ್ ಆಗ್ತಾ ಬಂದ್ರೆ, ಫೈಟರ್ ಸೆಲ್ಸ್ ಪ್ರೊಡಕ್ಷನ್ ಆಗ್ತಾ ಬಂದ್ರೆ ಕಾಯಿಲೆ ಜಾಸ್ತಿ ಸ್ಟೇಜಿಗೆ ಹೋಗೋದಿಲ್ಲ, ವಿತಿನ್ 2 to 3 days ಅಲ್ಲಿ ರಿಸಾಲ್ವ್ ಆಗ್ತಾ ಬರುತ್ತೆ. ಬಟ್ ಆಟೋ ಇಮ್ಯುನಿಟಿನಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಸೆಲ್ಸ್ ನಿಮ್ಮ ಪರವಾಗಿರೋದಿಲ್ಲ, ಸೊ ಅಪೋಸಿಟ್ ಆಗಿ ಹೊರಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಿಮ್ಮ ಬಾಡಿ ಇಮ್ಯುನಿಟಿ ಕಂಪ್ಲೀಟ್ ಆಗಿ ಡ್ರಾಪ್ ಆಗೋದು, ಅವಾಗ ಸಿಂಪ್ಟಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಬಾಡಿ ಇಮ್ಯುನಿಟಿ ಇಷ್ಟು ಲೋ ಆಗುತ್ತೆ, ನಿಮಗೆ ಎನ್ವಿರಾನ್ಮೆಂಟಲ್ ಯಾವ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಬಾಡಿ ಈಸಿಯಾಗಿ ತಗೊಂಡ್ಬಿಡುತ್ತೆ. ಈಗ ಚಿಕನ್ ಗುನ್ಯಾ ಬಂದಾಗೂ ಕೂಡ ತಗೊಳ್ಳಿ, H1N1 ಅಂತ ತಗೊಳ್ಳಿ, ಟೈಫಾಯ್ಡ್, ಡೆಂಗು, ಈಗ ರೀಸೆಂಟ್ ಆಗಿ ನಾವು ತುಂಬಾ ಸ್ಪ್ರೆಡಿಂಗ್ ಅಂದ್ರೆ ಡೆಂಗು ಫೀವರ್ಸ್ ನೋಡ್ತೇವೆ. ಆದ್ರೂ ಕೂಡ ಕೆಲವು ಮೆಂಬರ್ಸ್ ಇದ್ದಾರೆ ಡೆಂಗು ಫೀವರ್ ಅವರಿಗೆ ಅಟ್ಯಾಕ್ ಆಗಲೇ ಇಲ್ಲ, ಆದ್ರೆ ಕೆಲವು ಜನಕ್ಕೆ ವಿತಿನ್ ದಟ್ ಸೇಮ್ ಏರಿಯಾ ಕಾಲನಿಯಲ್ಲಿ ಸುಮಾರು ಜನ ಸಫರ್ ಆಗ್ತಿದ್ದಾರೆ. ಬಿಕಾಸ್ ಇಟ್ ಈಸ್ ಓನ್ಲಿ ಅವರ್ ಬಾಡಿ ಇಮ್ಯುನಿಟಿಯಿಂದಾನೆ. ಸೊ ಇಮ್ಯುನಿಟಿ ಲೋ ಇರೋರಿಗೆ ಸಸೆಪ್ಟಿಬಿಲಿಟಿ ಟು ಕ್ಯಾಚ್ ಡಿಸೀಸ್ ತುಂಬಾ ಹೈ ಆಗಿಬಿಡುತ್ತೆ, ಸೆನ್ಸಿಟಿವಿಟಿ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇವ್ರ ಬಾಡಿ ಇನ್ಫೆಕ್ಷನ್ಸ್ ಈಸಿಯಾಗಿ ಗ್ರಾಸ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ರುಮಟೆಡ್ ಆರ್ಥರೈಟಿಸ್ ನಾವೇನು ಹೇಳ್ತೇವೆ, ಇವರಲ್ಲಿ ಆಟೋ ಇಮ್ಯುನಿಟಿ ಅಂದ್ರೆ ಇಮ್ಯೂನ್ ಸಿಸ್ಟಮ್ ತುಂಬಾ ಲೋ ಇರೋದ್ರಿಂದ ಇವರಿಗೆ ಬ್ಲಡ್ ಇನ್ಫೆಕ್ಷನ್ಸ್ ತುಂಬಾ ಹೈ ತೋರಿಸುತ್ತೆ. ಅದಕ್ಕಾಗಿ ಇವ್ರ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ಆಲ್ ದ ಟೈಮ್ 6 monthsಗೊಮ್ಮೆ ಬ್ಲಡ್ ರಿಪೋರ್ಟ್ಸ್ ಮಾಡ್ತಾನೆ ಇರ್ತಾರೆ. ಸೊ ಅದ್ರಲ್ಲಿ ಎಲ್ಲದರಲ್ಲೂ ಕೂಡ ESR ಹೈ ಇರುತ್ತೆ, CRP ಹೈ ಇರುತ್ತೆ, ರುಮಟೆಡ್ ಆರ್ಥರೈಟಿಸ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೇವೆ, ಸೊ ಅದು ಕೂಡ ಪಾಸಿಟಿವ್ ಇರುತ್ತೆ. ಆಮೇಲೆ ASL ಅಂತ ಹೇಳ್ತೇವೆ, ಸೊ ಇದು ಎಲ್ಲ ಅಲ್ವಾ CCP ಅಂತ ಹೇಳ್ತೀವಿ, ಇದೆಲ್ಲ ಬ್ಲಡ್ ಅಲ್ಲೇ ಬರುವಂತ ಟೆಸ್ಟ್ಗಳು. ಸೊ ಈ ಟೆಸ್ಟ್ ಎಲ್ಲದರಲ್ಲೂ ಪಾಸಿಟಿವ್ ಬರುತ್ತೆ, ಅಂದ್ರೆ ಇನ್ಫೆಕ್ಷನ್ಸ್ ತುಂಬಾ ಹೈ ಇದೆ ಅಂತ ಹೇಳ್ತಾರೆ. ಸೊ ಈ ಇನ್ಫೆಕ್ಷನ್ಸ್ ಕಡಿಮೆ ಮಾಡಬೇಕಾದ್ರೆ ಆಟೋಮ್ಯಾಟಿಕ್ ನಿಮ್ಮ ಬಾಡಿ ಇಮ್ಯುನಿಟಿನೇ ಇನ್ಕ್ರೀಸ್ ಆಗಬೇಕು. ಇಮ್ಯುನಿಟಿ, ಫೈಟರ್ ಸೆಲ್ಸ್, WBCs ನಾವೇನು ಹೇಳ್ತೇವೆ, ಬಿಳಿ ರಕ್ತ ಕಣಗಳು, ಇದೆಲ್ಲ ಇನ್ಕ್ರೀಸ್ ಆಗ್ತಾ ಬಂದ್ರೆ ನಿಮ್ಮ ಬಾಡಿ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. ಅದಕ್ಕಾಗಿ ರುಮಟೆಡ್ ಆರ್ಥರೈಟಿಸ್ ಅಲ್ಲಿ ನಿಮ್ಗೆ ಜಾಯಿಂಟ್ ಯಾವ್ದಾದ್ರೂ ಕೂಡ ಜಾಯಿಂಟ್ ಅಲ್ಲಿ ಎಫೆಕ್ಷನ್ ಆಗ್ಬೋದು, ಬಟ್ ಮೇನ್ ಇನ್ವಾಲ್ವ್ ಆಗೋದು ಜಾಯಿಂಟ್ಸ್ ನಿಮ್ಗೆ ಕೈ ಬೆರಳಲ್ಲಿ. ಸೊ ಸ್ಮಾಲ್ ಜಾಯಿಂಟ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇನಿಷಿಯಲಿ ಪೇಷಂಟ್ ಸಿಂಪ್ಟಮ್ ಸ್ಟಾರ್ಟ್ ಆದಾಗೂ ಕೂಡ ತುಂಬಾ ಫ್ಲೆಕ್ಷನ್ ಆಗೋದು, ಬಾಡಿ ಜಾಯಿಂಟ್ಸ್ ಬೆಂಡ್ ಆಗೋದೆಲ್ಲ ಸ್ಟಾಪ್ ಆಗುತ್ತೆ, ರೆಡ್ಯೂಸ್ ಆಗ್ತಾ ಬರುತ್ತೆ, ಆಂಗಲ್ ಕಡಿಮೆ ಬರುತ್ತೆ. ಸೊ ಕೈ ಬೆರಳು ಫೋಲ್ಡ್ ಮಾಡೋದಕ್ಕಾಗೋದಿಲ್ಲ. ಅಂಡ್ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೇವೆ, ಅಂದ್ರೆ ಬೆಳಗ್ಗೆ ಎದ್ದಾಗ ತುಂಬಾ ನೋವಿರುತ್ತೆ, ತುಂಬಾ ಇನ್ಕ್ರೀಸ್ ನೋವು ನಾವು ಬೆಳಗ್ಗೆನೆ ನೋಡ್ತೇವೆ, ಯಾಕಂದ್ರೆ ಸ್ಟಿಫ್ನೆಸ್ ಇಂದ. ಅಂಡ್ ಅಗೇನ್ ಅವರಿಗೆ ಡೇ ಟೈಮ್ ಇಂದ ಸ್ವಲ್ಪ ಮೂವ್ಮೆಂಟ್ಸ್ ಆಗ್ತಾ ಇದ್ದಾಗ ಸ್ವಲ್ಪ ಬೆಟರ್ಮೆಂಟ್ ತೋರಿಸುತ್ತೆ, ಮತ್ತೆ ಸಾಯಂಕಾಲ ಆಗಿದ್ಮೇಲೆ ಮತ್ತೆ ಅರ್ಲಿ ಮಾರ್ನಿಂಗ್ ತುಂಬಾ ಸ್ಟಿಫ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ರುಮಟೆಡ್ ಆರ್ಥರೈಟಿಸ್ ಅಲ್ಲಿ ಮೇಜರ್ ಥಿಂಗ್ ಪೇನ್ ಅನ್ನೋದಕ್ಕಿಂತಲೂ ಸ್ಟಿಫ್ನೆಸ್ ತುಂಬಾ ಇರುತ್ತೆ. ಅವರಿಗೆ ಇವನ್ ಒಂದು ಲೋಟ ಕೂಡ ಎತ್ತೋದಕ್ಕಾಗೋದಿಲ್ಲ, ಹೆವಿ ವೇಟ್ಸ್ ಯಾವುದು ಕೂಡ ವೇಟ್ ಲಿಫ್ಟಿಂಗ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಜಾಯಿಂಟ್ಸ್ ಇದು ಫ್ಲೆಕ್ಸ್ ಆಗ್ತಾ ಇರೋದಿಲ್ಲ, ಅಬ್ಡಕ್ಟ್ ಆಗ್ತಿರೋದಿಲ್ಲ. ಸೊ ಅದಕ್ಕಾಗಿ ಇವರಿಗೆ ಜಾಯಿಂಟ್ ಮೊಬಿಲಿಟಿ ಸ್ಟಾಪ್ ಆಗ್ತಾ ಬರುತ್ತೆ, ಸ್ಟಿಫ್ನೆಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಇವರಲ್ಲಿ ಪೇನ್ ಅಲ್ಲದೇನೆ ಸ್ವೆಲ್ಲಿಂಗ್ಸ್ ಕೂಡ ನೋಡ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ನಮಸ್ಕಾರ ಸರ್, ನಮ್ಮ ಹೆಸರು ಇಲ್ಲಿ ಅಂತ ಇದೆ, ಕೋಟೇಶ್ವರ ಸರ್. ಓಕೆ, ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ. ಡಾಕ್ಟರ್ ಪಾರ್ವತಿ ಅವರಿದ್ದಾರೆ, ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಿಮ್ಮ ಪ್ರಶ್ನೆ ಕೇಳ್ಬೋದು. ಹೌದು ಸರ್ ಮೇಡಮ್, ನಮ್ದು ಕಾಲ್ ಗಂಟು ಮತ್ತೆ ಕಾಲ್ ಪಾದದ ಹತ್ರ ದಪ್ಪ ಆಗಿರುವುದು. ಓಕೆ, ಹೌದು, ಅದು ತುಂಬಾ ಕಮ್ಮಿ ಇತ್ತು, ಒಂದ್ 2 ದಿವಸ ಆಯ್ತು, ತುಂಬಾ ಜಾಸ್ತಿ ಆಗಿದೆ, ನಡ್ಲಿಕ್ಕೆ ಆಗುದಿಲ್ಲ, ಕಾಲು ಬೆಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಸೈಕಲ್ ಅಲ್ಲೂ ಹೋಗ್ತಿದ್ದೆ ದಿವಸ, ಡೈಲಿ ಬೆಳಿಗ್ಗೆ ಸಾಯಂಕಾಲ ಸೈಕಲ್ ವಾಕಿಂಗ್ ಅಲ್ಲೂ ಹೋಗ್ತಿದ್ದೆ. ಈಗ ಸೈಕಲ್ ಕಾಲೇ ಬೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಇದು ಆಗೋಕ್ಕಿಂತ ಮುಂಚೆ ಏನಾದ್ರೂ ಜ್ವರ ಏನಾದ್ರೂ ಬಂದಿತ್ತಾ ನಿಮ್ಗೆ? ಇಲ್ಲ, ಜ್ವರ ಗಿರ ಏನೂ ಬಂದಿಲ್ಲ. ಹಿಂಗೆ ನಿಂತಾಗ ಒಂದ್ಸರಿ ಕಾಲ್ ಗಂಟೆ ತಳ್ಕೊಂಡಿದ್ದೆ ಅಷ್ಟೇ, ಬಿಟ್ರೆ ಓಕೆ ಮತ್ತೇನು ಆಗಿದ್ದಿಲ್ಲ, ಬಿದ್ದಿದ್ದಿಲ್ಲ, ಎಂತ ಇಲ್ಲ. ಓಕೆ, ಅದು ಇದ್ದಿದ್ದರೆ ಕಡಿಮೆ ಇತ್ತು, ಮೊನ್ನೆ ಏನೋ ಒಂಚೂರು ಇದಾಗಿದೆ, ಓಕೆ, ಅದು ಪುನಃ ಜಾಸ್ತಿ ಆಗಿಬಿಟ್ಟಿದೆ. ಅದು ಗಂಟಿನ ಹಿಂಭಾಗದಲ್ಲಿ ಕೊಡೆಯ ಕಂಡ ಉಂಟಲ್ಲ, ಅದರಲ್ಲಿ ನಾವು ನರ. ಹೌದು ಹೌದು. ನೀವು ಇದ್ರ ಮುಂಚೆ ಯಾವಾಗಾದ್ರೂ ಬ್ಲಡ್ ರಕ್ತ ಪರೀಕ್ಷೆ ಮಾಡಿಸಿದೀರಾ? ಎಕ್ಸ್ರೇ ಆಗ್ಲಿ, ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿದ್ದೇನೆ ಮೊನ್ನೆ. ರಕ್ತ ಪರೀಕ್ಷೆ ಮಾಡಿಸಿದ್ದೇನೆ, ಅದರಲ್ಲಿ ಏನಿಲ್ಲ, ಮೂತ್ರ ಅಥವಾ BP, ಶುಗರ್ ಯಾವುದೂ ಇಲ್ಲ. ನಿಮ್ದು ವಯಸ್ಸು ಎಷ್ಟು ಹೇಳಿ ಈಗ? 62. ಓಕೆ ಓಕೆ ಓಕೆ. ಸೊ ನೀವ್ ಹೇಳ್ತಿದ್ದೀರಾ ನೋಡಿ, ಕಾಲು ಉಳುಕಿದೆ ಅಂತ, ಸೊ ಅಲ್ಲಿ ಮಸ್ಕ್ಯುಲರ್ ಇರುತ್ತೆ, ಸೊ ಮಸಲ್ ಸ್ಟ್ರೆಸ್ ಆಗಿರೋದ್ರಿಂದ ನಿಮಗೆ ಪೇನ್ ಬರುತ್ತೆ. ಬಟ್ ಸ್ವೆಲ್ಲಿಂಗ್ ಏನ್ ಹೇಳ್ತಿದ್ದೀರಾ, ಊತ ಏನ್ ಬರ್ತಾ ಇದೆ ನೋಡಿ, ಇದು ರಿಲೇಟೆಡ್ BP ರಿಲೇಟೆಡ್ ಇರಬಹುದು, ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಒಳಗಡೆ ರಕ್ತ ಚಲನೆ ಸರಿ ಆಗೋದಕ್ಕಿರುತ್ತೆ. ಸೊ ನೀವು ಇದನ್ನ ಅಲ್ವಾ ಒಂದ್ಸತಿ ಎಕ್ಸ್ರೇನು ಮಾಡ್ಬೇಕು, ಮತ್ತೆ ಇನ್ನೊಂದು ವೇನಸ್ ಡಾಪ್ಲರ್ ಅಂತ ನಾವ್ ಹೇಳ್ತೇವೆ, ಅಂದ್ರೆ ರಕ್ತ ಚಲನೆ ಹೇಗಾಗ್ತಿದೆ ಅಂತ ನೋಡೋದಕ್ಕೆ ಒಂದು ಟೆಸ್ಟ್ ಇರುತ್ತೆ, ಸ್ಕ್ಯಾನಿಂಗ್ ಬರುತ್ತೆ.
ಆ ಸ್ಕ್ಯಾನ್ ಮಾಡಿದ್ರೆ ನಿಮ್ ರಕ್ತ ಚಲನೆ ಹೇಗಿದೆ ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಊತ ಬರೋದಕ್ಕೆ ನೋವು ಆಗ್ತಾ ಇದೆ ಪರವಾಗಿಲ್ಲ, ಈಗ ಬಿದ್ದಿದ್ದೀರಾ ನೋವು ತೋರಿಸ್ತಾ ಇದೆ ಒಳ್ಳೇದು, ಅದು ನಿಮ್ಗೆ ಸಿಂಪ್ಟಮ್ ಅದೇ ತೋರಿಸುತ್ತೆ. ಬಟ್ ಊತ ಬರೋದಲ್ವಾ, ಸ್ವೆಲ್ಲಿಂಗ್ ಹಾಗೆ ಸುಮ್ನೆ ಬರೋದಿಲ್ಲ. ನಿಮ್ಗೆ ಏನಾದ್ರೂ ಇಂಟರ್ನಲಿ ಕಂಡೀಷನ್ಸ್ ಇದ್ದಾಗೇನೆ ಸ್ವೆಲ್ಲಿಂಗ್ ಬರುತ್ತೆ. ಸೊ ಊದ್ಕೊಳ್ಳೋದು ತೋರಿಸ್ತಾ ಇದೆ ಅಂದ್ರೆ ಅದು ರಿಲೇಟೆಡ್ ಟು BP ಇರಬಹುದು, ಕಿಡ್ನಿ ರಿಲೇಟೆಡ್ ಕಂಪ್ಲೇಂಟ್ಸ್ ಇರಬಹುದು, ಅಥವಾ ಕೆಳಗಡೆ ಕಾಲಲ್ಲಿ ರಕ್ತನಾಳ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ, ರಕ್ತನಾಳ ಅಥವಾ ಮತ್ತು ರಕ್ತ ಚಲನೆ ಎರಡು ಸರಿ ಇಲ್ಲದೆ ಇರೋದಕ್ಕೆ ಊತ ಬರುತ್ತೆ. ನೀವು ಒಂದ್ಸತಿ ಹಾ ನಮಗೆ ತಿರುಗುವಾಗ ಅದು ತಿರ್ತಾ ಇದ್ರೆ ತೊಂದ್ರೆ ಇಲ್ಲ, ನಿಂತ್ಕೊಂಡ್ರು ಇದಾಗ್ತದೆ. ಮತ್ತೆ ವೆಯ್ಟ್ ಮಾಡಿದ್ರು ಕೂಡಲೇ ವೆಯ್ಟ್ ಕೆಲಸ ಮಾಡಿದ್ರು ಕೂಡಲೇ ಅಲ್ಲಿ ದಪ್ಪಾಗಿ ಬಿಡುತ್ತೆ. ಅದು ಇವತ್ತು ಕಂಡಾಬಿಟ್ಟು ದಪ್ಪಾಗಿದೆ, ಅದು ನೋಡ್ತಾ ಕುತ್ಕೊಂಡಿದ್ದೀನಿ. ಓಕೆ ಓಕೆ. ಹಾ, ನೀವು ಹೇಳೋ ಸಿಂಪ್ಟಮ್ಸ್ ಅಲ್ವಾ ಎಲ್ಲ ಕೂಡ ರಿಲೇಟೆಡ್ ಟು ವೇನ್ಸ್ ಇದ್ದಿದೆ, ವೆರಿಕೋಸ್ ವೇನ್ಸ್ ಅಂತ ನಾವು ಹೇಳ್ತೇವೆ. ಇದ್ರ ರಿಲೇಟೆಡ್ ಸಿಂಪ್ಟಮೇ ತೋರಿಸ್ತಾ ಇದೆ. ಅಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡ್ಮೇಲೆ ನಿಮ್ಗೆ ಊದ್ಕೊಳ್ಳೋ ತೋರಿಸ್ತಾ ಇದೆ ಅಂದ್ರೆ ಅದು ರಕ್ತ ಚಲನೆ ಸರಿ ಆಗ್ತಾ ಇಲ್ಲ ಅಂತ. ನೀವು ಬಿದ್ದಿರೋದು ಉಳ್ಕೆಯೋದನ್ನ ಹೇಳ್ತಿದಾರೆ ನೋಡಿ, ಅದರಿಂದ ಇದು ನೋವು ಅಲ್ಲ. ಅದರಿಂದ ಇದ್ರೆ ನಿಮ್ಗೆ 2-3 ದಿವಸದಲ್ಲೇ ಕಡಿಮೆ ಆಗ್ಬಿಡತ್ತೆ, ತಾನಾಗೆ ನಾರ್ಮಲಿಗೆ ಬರುತ್ತೆ. ಮತ್ತೆ ನಿಮಗೆ ಪುನಃ ಊತ ತೋರಿಸ್ತಾ ಇದೆ ಅಂದ್ರೆ ಅದು ರಕ್ತ ಚಲನೆ ಸರಿ ಆಗ್ತಾ ಇಲ್ಲ. ನೀವು ವೇನಸ್ ಡಾಪ್ಲರ್ ಅಂತ ಬರುತ್ತೆ ಟೆಸ್ಟ್. ಆ ವೇನಸ್ ಡಾಪ್ಲರ್ ಟೆಸ್ಟ್ ಮಾಡಿಸಿ, ಇಲ್ಲ ಒಂದ್ಸತಿ ಕ್ಲಿನಿಕ್ ಬಂದು ಭೇಟಿಯಾಗಿ ನಾವು ಕೆಲವು ಟೆಸ್ಟ್ ಹೇಳ್ತೇವೆ, ಅದಾದ್ಮೇಲೆ ಮೆಡಿಸಿನ್ ಸ್ಟಾರ್ಟ್ ಮಾಡಿ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ನ ಫೋನ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಈಗಲೇ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು. ಕಾರ್ಯಕ್ರಮದಲ್ಲಿ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಡಾಕ್ಟರ್ ಜೊತೆ ಮಾತಾಡಬೇಕು, ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕಾಲ್ ಮಾಡಬಹುದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. Happy birthday to you. Happy birthday to you. Happy birthday to you. Happy birthday. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಬಾಯ್. ಬಾಪುಟ ಹೋಗೋಣ. ಥ್ಯಾಂಕ್ ಯು. ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗಿ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ವಿರಾಮದ ನಂತರ ಮತ್ತೊಮ್ಮೆ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತದ್ದು ಆರ್ಥರೈಟಿಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಡಾಕ್ಟರ್ ತಿಳಿಸ್ತಾ ಇದ್ರು. ಆರ್ಥರೈಟಿಸ್ ಅಂತಂದ್ರೇನು, ಯಾವೆಲ್ಲ ಟೈಪ್ಸ್ ಆಫ್ ಆರ್ಥರೈಟಿಸ್ ನ ನೋಡ್ತಾರೆ, ಯಾರಲ್ಲಿ ಹೆಚ್ಚಾಗಿ ಸಮಸ್ಯೆಗಳು ಬರುತ್ತೆ, ಎಸ್ಪೆಷಲಿ ರುಮೈಟೆಡ್ ಆರ್ಥರೈಟಿಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಏಜ್ ಫ್ಯಾಕ್ಟರ್ ಅಂತ ಏನಾದ್ರು ಹೇಳ್ಬೋದಾ ಡಾಕ್ಟರ್ ಈ ಒಂದು ರುಮೈಟೆಡ್ ಆರ್ಥರೈಟಿಸ್ಗೆ? ರುಮೈಟೆಡ್ ಆರ್ಥರೈಟಿಸ್ ಅಲ್ಲ, ಮೇನ್ ನಿಮ್ಗೆ ಆಗ್ತಾ ಇರೋದು ಆಟೋ ಇಮ್ಯುನಿಟಿ ಕಡಿಮೆ ಆಗೋದು, ಅಂದ್ರೆ ಇಮ್ಯುನಿಟಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದು ಯಾವ ಏಜ್ ಅಲ್ಲೂ ಕೂಡ ನೋಡ್ಕೊಳ್ಬಹುದು ನೀವು. 20 ಏಜ್ ಇರೋರು ಇದ್ದಾರೆ, ಕೆಲವು ಪೇಷಂಟ್ಸ್ ನಮ್ಮ ಹತ್ರ ಇದ್ದಾರೆ ಈಗ ರೀಸೆಂಟ್ ಆಗಿ ಮದುವೆ ಆಗಿ ಮಗು ಆಗಿದೆ. ಸೊ ಮಗು ಎತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಅವರಿಗೆ, ಅಷ್ಟು ಸಿವಿಯರಿಟಿ ಇರುತ್ತೆ. ಯಾಕಂದ್ರೆ ರುಮೈಟೆಡ್ ಆರ್ಥರೈಟಿಸ್ ಅಲ್ವಾ, ಏಜ್ ಫ್ಯಾಕ್ಟರ್ ಅನ್ನೋದಕ್ಕಿಂತಲೂ ಬಾಡಿ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಮ್ಯುನಿಟಿ ತುಂಬಾ ಲೋ ಆಗ್ತಾ ಇದೆ. ಅಂಡ್ ಹೆರಿಡಿಟರಿ ಟೆಂಡೆನ್ಸೀಸ್ ಏನಾದರೂ ಜಾಯಿಂಟ್ ರಿಲೇಟೆಡ್, ಈಗ ಮುಂಚೆ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಜಾಯಿಂಟ್ ರಿಲೇಟೆಡ್ ರುಮೈಟೆಡ್ ಆರ್ಥರೈಟಿಸ್ ಇರಬಹುದು, ಅಥವಾ ಕ್ಯಾನ್ಸರ್ ಆಫ್ ಸಮ್ ಬೋನ್ಸ್ ಏನಾದರೂ ಇರಬಹುದು. ಸೊ ಬಾಡಿ ಟೆಂಡೆನ್ಸಿ ಕ್ಯಾರಿ ಮಾಡುತ್ತೆ. ಸೊ ಬೋನ್ಗಳ ವೀಕ್ನೆಸ್ ತೋರಿಸ್ತಾ ಹೋಗುತ್ತೆ. ಆವಾಗ ಇಮ್ಯುನಿಟಿ ರೆಡ್ಯೂಸ್ ಆಗ್ತಾ ಬಂದಾಗ ಆಟೋಮ್ಯಾಟಿಕ್ ಇನ್ಫೆಕ್ಷನ್ ರೇಟ್ಸ್ ತುಂಬಾ ಹೈ ಆಗುತ್ತೆ. ಈ ಇನ್ಫೆಕ್ಷನ್ ರೇಟ್ಸ್ ಹೈ ಆದಾಗ ಇವ್ರದ್ದು CCP ತುಂಬಾ ಹೈ ಹೋಗುತ್ತೆ. ಆಮೇಲೆ CRP ಅಂತ ಹೇಳ್ತೇವೆ, ಸಿ ರಿಯಾಕ್ಟಿವ್ ಪ್ರೋಟೀನ್ಸ್. ಸೊ ಈ ಪ್ರೋಟೀನ್ಸ್ ಏನಿದೆ ನಮ್ಮ ಬಾಡಿ ಮೆಟಬಾಲಿಸಮ್ ಅಲ್ಲಿ, ಆ ಪ್ರೋಟೀನ್ ಸಿಸ್ಟಮ್ ಮೆಟಬಾಲಿಸಮ್ ಸರಿ ಇಲ್ಲದೆ ಇದ್ದಾಗ ಆಟೋಮ್ಯಾಟಿಕ್ ಆಗಿ ರಿಯಾಕ್ಷನ್ ಆಗ್ಬಿಟ್ಟು ಇವರಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇನ್ಫೆಕ್ಷನ್. ಸೊ ನಾರ್ಮಲ್ CRP ಇನ್ಫೆಕ್ಷನ್ ನಾವೇನ್ ಹೇಳ್ತೇವೆ 6 ಅಂತ ಹೇಳ್ತೇವೆ. ಸೊ ಪೇಷಂಟ್ಸ್ ಅಲ್ಲಿ 30 ಮೇಲೆ ಇರುತ್ತೆ, 60 ಮೇಲೆ ಇರುತ್ತೆ. ಸೊ ನೀವು ಯಾವುದೇ ರೀತಿ ಪೇನ್ ಕಿಲ್ಲರ್ಸ್ ತಗೊಂಡಾಗ ಇದು ಟೆಂಪರರಿ ಹೀಲ್ ಆಗೇ ಆಗುತ್ತೆ.
ಅಂದ್ರೆ ಟೆಂಪರರಿ ಅವರಿಗೆ ಪೇನ್ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಊಟಗಳು ಕಡಿಮೆ ಆಗುತ್ತೆ. ಬಟ್ ಅಗೇನ್ CRP ಲೆವೆಲ್ ರೆಡ್ಯೂಸ್ ಆಗ್ಬೇಕಾದ್ರೆ ನಿಮ್ ಬಾಡಿ ಇಮ್ಯುನಿಟಿನೇ ಇನ್ಕ್ರೀಸ್ ಆಗಬೇಕು. ಸೊ ಅದಕ್ಕಾಗಿ ನೀವು ಈಗ ಡಿಸೀಸ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಕಾರಣಕ್ಕೆ ಬರ್ತಾ ಇದೆ, ಏನೆಲ್ಲ ಸಿಂಟಮ್ ತೋರಿಸ್ತಾ ಇದೆ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಮೆಡಿಸಿನ್ ಯಾವ ರೀತಿ ಮಾಡ್ಬೇಕು ಅಂತಾನು ಕನ್ಫ್ಯೂಷನ್ಸ್ ಇರೋದಿಲ್ಲ. ಯಾಕಂದ್ರೆ ನೀವು ತಗೊಳ್ಳೋ ಮೆಡಿಸಿನ್ಸ್ ಈಗ ಪೇನ್ ರಿಲೇಟೆಡ್ ಇದೆ, ಪೇನ್ ಕಡಿಮೆ ಆಗ್ತಾ ಇದೆ, ಸ್ಟಿಫ್ನೆಸ್ ಕಡಿಮೆ ಆಗ್ತಾ ಇದೆ, ಬಟ್ ಹೌ ಲಾಂಗ್, ಯಾವಾಗ, ಎಷ್ಟು ದಿವಸವರೆಗೂ ಆಗುತ್ತೆ. ಸೊ ನೀವು ತಗೊಂಡಾಗ ಪೇನ್ ರಿಡ್ಯೂಸ್ ಆಗುತ್ತೆ, ಮತ್ತೆ ಪುನಃ ಬರೋದೇನೆ. ಯಾಕಂದ್ರೆ ನಿಮ್ ಬಾಡಿ ಇನ್ಫೆಕ್ಷನ್ಸ್ ಯಾವುದೇ ರೀತಿ ನೀವು ಕಡಿಮೆ ಮಾಡ್ತಾ ಇಲ್ಲ, ಬಾಡಿ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ತಾನೆ ಇಲ್ಲ. ಅದಕ್ಕಾಗಿ ನೀವು ಎಲ್ಲೇನೋ ಓದ್ಕೊಳ್ಳಿ ರುಮಟೆಡ್ ಆರ್ಥ್ರೈಟಿಸ್ ಬಗ್ಗೆ. ಸೊ ಫಸ್ಟ್ ಸೆಂಟೆನ್ಸ್ ತೋರಿಸೋದೇ ಆಟೋ ಇಮ್ಯೂನ್ ಡಿಸಾರ್ಡರ್. ಸೊ ನೀವು ಇಮ್ಯುನಿಟಿ ಇನ್ಕ್ರೀಸ್ ಮಾಡೋದೇನೆ ಬರೀ ಸಿಂಟಮ್ಯಾಟಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದಾಗ ಆಟೋಮೆಟಿಕ್ ಸಿಂಟಮ್ ಇಂಪ್ರೂವ್ಮೆಂಟ್ ತೋರಿಸುತ್ತೆ, ಬಟ್ ಆನ್ ಲಾಂಗ್ ರನ್ ನಿಮ್ಗೆ ಹೆಲ್ಪ್ ಆಗೋದಿಲ್ಲ. ಅದಕ್ಕಾಗಿ ಪೇಷಂಟ್ಸ್ ರುಮಟೆಡ್ ಆರ್ಥ್ರೈಟಿಸ್ ಅವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಇದು ಲೈಫ್ ಲಾಂಗ್ ಡಿಸೀಸ್ ಇದೆ, ಒಂದ್ಸತಿ ಬಂದ್ರೆ ಹೋಗೋದೇ ಇಲ್ಲ. ಸೊ ಇದು ಫಿಕ್ಸ್ಡ್ ಆಗ್ಬಿಟ್ಟಿರುತ್ತೆ ಮೈಂಡ್ ಅಲ್ಲಿ. ಸೊ ಅದಕ್ಕಾಗಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲಿ ನಾವೇನ್ ಹೇಳ್ತೇವೆ, ಒನ್ಸ್ ಡಿಸೀಸ್ ಬಂದಿದೆ ಇನ್ ಬಿಟ್ವೀನ್ ಯುವರ್ ಲೈಫ್, 30 ಏಜ್ ಕಾಣಿಸ್ಕೊಂಡಿದೆ ರುಮಟೆಡ್ ಆರ್ಥ್ರೈಟಿಸ್, 20 ಏಜ್ ಅಲ್ಲಿ ಕಾಣಿಸ್ಕೊಂಡಾಗಿದೆ. ಸೊ ಇದು ಏನಕ್ಕೆ ಬಂದಿದೆ ರೀಸನ್, ಅದನ್ನ ನೀವು ರಿಸಾಲ್ವ್ ಮಾಡ್ತಾ ಬಂದ್ರೆ ಆಟೋಮೆಟಿಕ್ ಯಾವ ಡಿಸೀಸು ಆಗ್ಲಿ ವಾಸಿ ಆಗ್ಬೋದು. ಸರಿ ವಾಸಿನೂ ಆಗತ್ತೆ, ಕಾಂಪ್ಲಿಕೇಶನ್ಸ್ ಎಲ್ಲೂ ಇರೋದಿಲ್ಲ. ಓಕೆ ಡಾಕ್ಟರ್, ಇನ್ನು ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಗಳ ಬಗ್ಗೆ ನಾವು ಮಾತನಾಡ್ತಾ ಇದೀವಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಆರ್ಥ್ರೈಟಿಸ್ ಅಂತಂದ್ರೇನು, ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಇನ್ನು ಯಾವೆಲ್ಲ ಪ್ರಮುಖವಾಗಿ ನೋಡುವಂತಹ ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು. ಇನ್ನು ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು, ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ ಬರ್ತಾ ಇದೆ 08046664777. ಈ ಸಂಖ್ಯೆಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು ಬೆಂಗಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಕಲಬುರಗಿನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇದೆ, ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಸೊ ಆಸ್ಟಿಯೋ ಆರ್ಥ್ರೈಟಿಸ್ ಹಾಗೆ ರುಮಟೆಡ್ ಆರ್ಥ್ರೈಟಿಸ್ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮತ್ತು ಬೇರೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ನ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡೋಣ ಡಾಕ್ಟರ್. ಅದರ್ ದನ್ ದೀಸ್ ಅಲ್ವಾ ನೀವು ಗೌಟಿ ಆರ್ಥ್ರೈಟಿಸ್ ಅಂತ ನೋಡ್ತೇವೆ. ಸೊ ಗೌಟಿ ಆರ್ಥ್ರೈಟಿಸ್ ಅಲ್ಲೂ ಕೂಡ ಪಾಪ್ಯುಲೇಷನ್ ಅಲ್ಲಿ ಒಂದು 20% ಪಾಪ್ಯುಲೇಷನ್ ಎಫೆಕ್ಟ್ ಆಗಿರುತ್ತೆ. ಸೊ ಗೌಟಿ ಆರ್ಥ್ರೈಟಿಸ್ ಅಲ್ಲಿ ನೀವು ಗೌಟ್ ಅಂತ ನಾವೇನ್ ಹೇಳ್ತೇವೆ, ಸೊ ಇದು ನಿಮ್ಗೆ ಕೈ ಬೆರಳಲ್ಲಿ ಅಥವಾ ಕಾಲ್ ಬೆರಳಲ್ಲಿ ನಿಮ್ಗೆ ಊತ ಕಾಣಿಸ್ಕೊಳ್ಳುತ್ತೆ, ಮತ್ತೆ ನೋಡ್ಯೂಲ್ ತರ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಇದು ನಾವು ಯೂರಿಕ್ ಆಸಿಡ್ ಲೆವೆಲ್ಸ್ ಅಂತ ಹೇಳ್ತೇವೆ. ಸೊ ಬಾಡಿನಲ್ಲಿ ಯೂರಿಕ್ ಆಸಿಡ್ ಅನ್ನೋದು ಕೂಡ ಅಲ್ವಾ ಒಂದು ಬಾಡಿ ಮೆಟಬಾಲಿಸಮ್ ಅಲ್ಲಿ ಬರುತ್ತೆ. ಸೊ ಈ ಎನ್ಸೈಮ್ ಆಗ್ಬೋದು, ಈ ಆಸಿಡ್ ಆಗ್ಬೋದು, ಆಸಿಡ್ ಬ್ಯಾಲೆನ್ಸ್ ಏನಿದೆ ನೋಡಿ, ಇದು ಇನ್ಕ್ರೀಸ್ ಆಗ್ತಾ ಇದ್ದಾಗ ಬಾಡಿ ಬ್ಯಾಲೆನ್ಸ್ ತೋರಿಸ್ತಾ ಇಲ್ಲ, ಇನ್ಕ್ರೀಸ್ ಸಿಕ್ರಿಷನ್ ಯೂರಿಕ್ ಆಸಿಡ್ ಇರಬಹುದು, ಅಥವಾ ರಿಟೆನ್ಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಯೂರಿಕ್ ಆಸಿಡ್. ಸೊ ಎಕ್ಸ್ಕ್ರೀಟ್ ಆಗ್ತಾ ಇಲ್ಲ, ಆಚೆ ಹೋಗ್ತಾ ಇಲ್ಲ ಯೂರಿಕ್ ಆಸಿಡ್. ಯಾಕಂದ್ರೆ ಯೂರಿಕ್ ಆಸಿಡ್ ಅನ್ನೋದಲ್ವಾ ನಿಮ್ಗೆ ಸ್ವಲ್ಪ ಪ್ರಮಾಣ ಪರ್ಸ್ಪಿರೇಷನ್ ಅಲ್ಲೂ ಇರುತ್ತೆ, ಅಂದ್ರೆ ಸ್ವೆಟ್ಟಿಂಗ್ ನೀವೇನ್ ಆಗ್ತೀರಾ, ಸೊ ಬೆವರುಗಳಲ್ಲಿ ಅಲ್ಲೂ ಕೂಡ ಯೂರಿಕ್ ಆಸಿಡ್ ಇರುತ್ತೆ. ಅಂಡ್ ಯೂರಿನ್ ನೀವೇನ್ ಪಾಸ್ ಮಾಡ್ತೀರಾ, ಸೊ ಮೂತ್ರದಲ್ಲೂ ಕೂಡ ಯೂರಿಕ್ ಆಸಿಡ್ ಪಾಸ್ ಆಗುತ್ತೆ. ಬಟ್ ಬಾಡಿನಲ್ಲಿ ಎಲ್ಲಿ ಎಕ್ಸ್ಕ್ರೀಷನ್ ಆಗ್ತಾ ಇಲ್ಲ, ಸೊ ಎಕ್ಸೆಸ್ ತೋರಿಸ್ತಾ ಇದೆ ಬ್ಲಡ್ ಅಲ್ಲಿ ಯೂರಿಕ್ ಆಸಿಡ್ ಲೆವೆಲ್ಸ್ ಅಂದಾಗ ನಾವು ಇದನ್ನ ಗೌಟ್ ಅಂತ ಹೇಳ್ತೇವೆ. ಸೊ ಗೌಟ್ ಅಲ್ಲಿ ನಿಮ್ಗೆ ಪ್ರೊಫೇಷಿಯಸ್ ನಿಮ್ಗೆ ಉತ್ಪತ್ತಿ ಆಗ್ತಾ ಬರುತ್ತೆ, ಅಲ್ಲಿ ಕ್ರಿಸ್ಟಲ್ಸ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಕ್ರಿಸ್ಟಲ್ ಫಾರ್ಮೇಶನ್ ಗೌಟ್ ಕ್ರಿಸ್ಟಲ್ಸ್ ಏನಿದೆ ನಿಮ್ಗೆ ಬೆರಳಲ್ಲಿ, ಸೊ ಬೆರಳು ಜಾಯಿಂಟ್ಸ್ ಅಲ್ಲಿ ಏನಿದೆ ನೋಡಿ, ಅಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಕ್ರಿಸ್ಟಲ್ ಫಾರ್ಮೇಶನ್ ಆಗ್ಬಿಟ್ಟು ದಪ್ಪ ನೋಡ್ಯೂಲ್ಸ್ ಫಾರ್ಮ್ ಆಗ್ತಾ ಬರುತ್ತೆ. ಸೊ ಇದು ಕೂಡ ಹಾಗೆ ನಿಮಗೆ ಮಡ್ಚೋದಕ್ಕೆ, ಫೋಲ್ಡ್ ಮಾಡೋದಕ್ಕೆ ಅಥವಾ ಏನಾದ್ರೂ ವಸ್ತು ಎತ್ತೋದಕ್ಕೆ ಆಗೋದಿಲ್ಲ. ಸೇಮ್ ಆಸ್ ರುಮಟೆಡ್ ಆರ್ಥ್ರೈಟಿಸ್ ಇನ್ಫೆಕ್ಷನ್ಸ್ ಇರುತ್ತೆ. ಇದು ರುಮಟೆಡ್ ಆರ್ಥ್ರೈಟಿಸ್ ಅಲ್ಲಿ ಸಿಂಪ್ಟಮ್ಸ್ ನೀವೇನ್ ನೋಡ್ತೀರಾ, ಸೊ ಸೇಮ್ ಆಸ್ ಇಟ್ ಇಸ್ ಗೌಟಿ ಆರ್ಥ್ರೈಟಿಸ್ ಅಲ್ಲೂ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಏನಂದ್ರೆ ನಿಮ್ಗೆ ರುಮಟೆಡ್ ಆರ್ಥ್ರೈಟಿಸ್ ಮೋಸ್ಟ್ ಆಫ್ ಇಟ್ ಅಂತಂದ್ರೆ ನಿಮ್ಗೆ ಆಟೋ ಇಮ್ಯುನಿಟಿ. ಬಟ್ ಗೌಟಿ ಆರ್ಥ್ರೈಟಿಸ್ ಹೇಗಿರುತ್ತೆ, ಇದು ರಿಲೇಟೆಡ್ ಟು ಯೂರಿಕ್ ಆಸಿಡ್ ಲೆವೆಲ್, ಅಂದ್ರೆ ಬಾಡಿ ಮೆಟಬಾಲಿಸಮ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ, ಅಂದ್ರೆ ಆರ್ಗನ್ ಲೆವೆಲ್ಸ್ ಅಲ್ಲಿ. ಸೊ ಡೈರೆಕ್ಟ್ ಆಗಿ ಇಮ್ಯೂನ್ ಸಿಸ್ಟಮಿಗೆ ಎಫೆಕ್ಟ್ ಮಾಡಿರೋದಿಲ್ಲ, ಬಟ್ ನಿಮ್ ಆರ್ಗನ್ ಸಿಸ್ಟಮಿಗೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಆರ್ಗನ್ಸ್ ಕರೆಕ್ಟ್ ಆಗಿ ಈಗ ಲಿವರ್ ಮತ್ತು ನಾವು ಪ್ಯಾಂಕ್ರಿಯಾಸ್ ನಾವೇನ್ ಹೇಳ್ತೇವೆ, ಈಗ ಇಂಟೆಸ್ಟೈನ್ ಆಗ್ಬೋದು. ಸೊ ಇದರಿಂದ ನಿಮ್ಗೆ ಬಾಡಿ ಆರ್ಗನ್ಸ್ ಅಲ್ಲಿ ಮೆಟಬಾಲಿಕ್ ಚೇಂಜಸ್ ಆಗ್ತಾ ಇದೆ, ಇಂಬ್ಯಾಲೆನ್ಸ್ಡ್ ಆಗ್ತಾ ಇದೆ, ಅವಾಗ ಬಾಡಿ ಯೂರಿಕ್ ಆಸಿಡ್ ಲೆವೆಲ್ಸ್ ತುಂಬಾ ಹೈ ಹೋಗುತ್ತೆ. ಸೊ ಬಾಡಿ ಯೂರಿಕ್ ಆಸಿಡ್ ಲೆವೆಲ್ ನಾರ್ಮಲ್ ಬರ್ತಾ ಇದ್ದಂಗೆ ನಿಮಗೆ ಗೌಟಿ ಆರ್ಥ್ರೈಟಿಸ್ ಇನ್ಫೆಕ್ಷನ್ಸ್ ನೆಗೆಟಿವ್ ಬರುತ್ತೆ, ಸಿಂಪ್ಟಮ್ಸ್ ಅಲ್ಲೂ ಇಂಪ್ರೂವ್ಮೆಂಟ್ ಬರ್ತಾ ಹೋಗುತ್ತೆ. ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಲ್ಲಿ ಮತ್ತೆ ಈಗ ನಾವು ರುಮಟೆಡ್ ಆರ್ಥ್ರೈಟಿಸ್ ಅಲ್ಲಿ ಹೇಳ್ತೇವೆ. ಸೊ ರುಮಟೆಡ್ ಆರ್ಥ್ರೈಟಿಸ್ ಅಲ್ಲಿ ಫೀವರ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಜೊತೆಗೆ ನಿಮ್ಗೆ ಫೀವರ್ ಕಾಣಿಸ್ಕೊಳ್ಳುತ್ತೆ. ಗೌಟಿ ಆರ್ಥ್ರೈಟಿಸ್ ಅಲ್ಲೂ ಕೂಡ ನಿಮ್ಗೆ ಲೋಕಲ್ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಅಂದ್ರೆ ನಿಮ್ ಕಾಲ್ ಬೆರಳಲ್ಲಿ ಏನಾದ್ರೂ ಎಫೆಕ್ಷನ್ ಆಗಿದೆ, ಕೈ ಬೆರಳಲ್ಲಿ ನಿಮ್ಗೆ ಗೌಟಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತಾ ಇದೆ, ಸೊ ಆ ಏರಿಯಾನಲ್ಲಿ ನಿಮ್ಗೆ ರೆಡ್ನೆಸ್ ಆಗೋದು, ಆಮೇಲೆ ಫೀವರಿಶ್ ಅನ್ಸೋದು, ತುಂಬಾ ಬಿಸಿ ಆಗಿರೋದು, ಇದನ್ನ ನೋಡ್ತಾ ಹೋಗ್ತೀರಾ. ವೆರಸ್ ರುಮಟೆಡ್ ಆರ್ಥ್ರೈಟಿಸ್ ಅಲ್ಲಿ ಕಂಪ್ಲೀಟ್ ಫೀವರ್ ಇರುತ್ತೆ, ಯಾಕಂದ್ರೆ ಹೋಲ್ ಬಾಡಿ ಇಮ್ಯೂನ್ ಸಿಸ್ಟಮ್ ಕಡಿಮೆ ಇರುತ್ತೆ, ಹೋಲ್ ಬಾಡಿ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಗೌಟಿ ಆರ್ಥ್ರೈಟಿಸ್ ಅಲ್ಲೂ ಕೂಡ ನೀವು ಯೂರಿಕ್ ಆಸಿಡ್ ಲೆವೆಲ್ ನ ಟ್ರೀಟ್ ಮಾಡ್ತಾ ಬಂದಾಗ ಈ ತರದ ಸಿಂಪ್ಟಮ್ಸ್ ಏನಿದೆ, ಸ್ಟಿಫ್ನೆಸ್, ಸ್ವೆಲ್ಲಿಂಗ್ ಆಗೋದು, ನೋವು ಆಗೋದು, ಮೊಬಿಲಿಟಿ ಕಡಿಮೆ ಆಗ್ತಾ ಬರೋದು, ಆಮೇಲೆ ಆಂಗಲ್ ಆಫ್ ಜಾಯಿಂಟ್ ನಾವೇನ್ ಹೇಳ್ತೇವೆ,
ಜಾಯಿಂಟ್ ಈಗ 90 ಡಿಗ್ರೀಸ್ 180 ಡಿಗ್ರೀಸ್ ಸ್ಟ್ರೆಚ್ ಆಗ್ತಾ ಇದೆ, ಸೊ ಅದು ಕಡಿಮೆ ಆಗ್ತಾ ಬರುತ್ತೆ, ಆಂಗಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದೆಲ್ಲ ನೀವು ಗೌಟಿ ಆರ್ಥರೈಟಿಸ್ ಅಲ್ಲೂ ನೋಡ್ತಾ ಹೋಗ್ತೀರಾ. ಅಗೇನ್ ಯೂರಿಕ್ ಆಸಿಡ್ ಲೆವೆಲ್ ಬೆಟರ್ ಆಗ್ತಾ ಬಂದ್ರೆ, ಇನ್ಫೆಕ್ಷನ್ ಸ್ಟೇಟ್ ಕಡಿಮೆ ಆಗ್ತಾ ಬಂದ್ರೆ ನಿಮಗೆ ಆರ್ಥರೈಟಿಸ್ ರಿಲೇಟೆಡ್ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ಸಾಕಷ್ಟು ಟೈಪ್ಸ್ ಆಫ್ ಆರ್ಥರೈಟಿಸ್ ಗಳ ಬಗ್ಗೆ ಡಾಕ್ಟರ್ ತಿಳಿಸ್ತಾ ಇದ್ರು. ನೀವು ಕೂಡ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೇರವಾಗಿ ಬರಬಹುದು. ಅಡ್ವಾನ್ಸ್ ಹೋಮಿಯೋಪತಿ ಚಿಕಿತ್ಸೆಗಳು ಸಿಗುತ್ತೆ. ಇನ್ನು ಆರ್ಥರೈಟಿಸ್ ಸಮಸ್ಯೆ ತುಂಬಾ ಕಾಮನ್ ಆಗಿದೆ ಅಂತ ಹೇಳ್ಬೋದು. ಅರ್ಲಿ ಏಜ್ ನಲ್ಲೇ ಈ ಸಮಸ್ಯೆಗಳು ಬರ್ತಾ ಇದೆ. ಯಾವುದೇ ರೀತಿಯಾಗಿರುವಂತಹ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಲಿ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ಡಾಕ್ಟರ್, ಸಾಕಷ್ಟು ಜನ ಫೀವರ್ ಬರುತ್ತೆ ಅಂತ ಹೇಳ್ತಾರೆ. ಫೀವರ್ ಬಂದ್ಮೇಲೆ ಕೂಡ ಜಾಯಿಂಟ್ಸ್ ಪೇನ್ ಹೋಗೋದೇ ಇಲ್ಲ ಹೇಳ್ತಾರೆ. ಇದು ಯಾವ್ದಾದ್ರು ಟೈಪ್ ಆಫ್ ಆರ್ಥರೈಟಿಸ್ ಅಂತ ಹೇಳ್ತೀರಾ, ಹೇಗೆ ಡಾಕ್ಟರ್? ಎಸ್, ಕಂಪಲ್ಸರಿ. ಯಾಕಂದ್ರೆ ಈಗ ನಮ್ಮ ಹತ್ರ ಪೇಷಂಟ್ಸ್ ಬರೋರಲ್ವಾ, ಆಲ್ರೆಡಿ 5 ಇಯರ್ಸ್ ಬ್ಯಾಕ್ ಇವರಿಗೆ ಚಿಕನ್ ಗುನ್ಯಾ ಬಂದಿದೆ, 7 ಇಯರ್ಸ್ ಬ್ಯಾಕ್ ಬಂದಿದೆ ಇನ್ಫೆಕ್ಷನ್ಸ್. ಸೊ ಆಗ ಇವರು ಟೆಂಪರರಿ ಹೀಲಿಂಗಿಗೆ ಪೇನ್ ರಿಲೇಟೆಡ್ ಮೆಡಿಸಿನ್ಸ್ ತಗೊಂಡಿದ್ದಾರೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಆಗಿದೆ ಕೆಲವೊಬ್ಬರಿಗೆ. ಸೊ ಈಗ ಡೆಂಗ್ಯೂನು ತಗೊಳ್ಳಿ, ಸೊ ಡೆಂಗ್ಯೂ ಅಲ್ಲೂ ಕೂಡ ಹಾಗೆ. ಸೊ ಫೀವರ್ ಇಂದ ಇವರಿಗೆ ಜಾಯಿಂಟ್ ಪೇನ್ಸ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾಕಂದ್ರೆ ಫೀವರ್ ಕಂಡೀಷನ್ಸ್ ಹೇಗಿದೆ, ನಮ್ಮ ಬಾಡಿ ರೆಗ್ಯುಲೇಷನ್ ತೋರಿಸ್ತಾ ಇರುತ್ತೆ. ಸೊ ಬಾಡಿ ಟೆಂಪರೇಚರ್ ರೆಗ್ಯುಲೇಷನ್ ಮಾಡೋದ್ರಿಂದಾನೇ ಈ ಫೀವರ್ ನಿಮಗೆ ತೋರಿಸುತ್ತೆ. ಈ ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಿಲ್ಲ, ಇಂಟರ್ನಲ್ ಇನ್ಫೆಕ್ಷನ್ಸ್ ಇವ್ರಿಗೆ ಕಡಿಮೆ ಆಗ್ತಿಲ್ಲ ಅಂದಾಗ ನಿಮಗೆ ಜಾಯಿಂಟಿಗೆ ಎಫೆಕ್ಷನ್ ಆಗ್ತಾ ಬರೋದು. ಸೊ ಸ್ಕಿನ್ ಅನ್ನೋದೇನಿದೆ ನೋಡಿ, ಫಸ್ಟ್ ಸಿಂಪ್ಟಮ್ ನಿಮಗೆ ಸ್ಕಿನ್ ಮೇಲೆ ತೋರಿಸುತ್ತೆ. ಅದರಿಂದಾನೇ ನಿಮಗೆ ಫೀವರ್ ಅಂದ್ರೆ ರೆಗ್ಯುಲರ್ ನಿಮ್ಮ ಟೆಂಪರೇಚರ್ ಏನು ಇನ್ಕ್ರೀಸ್ ಆಗೋದಿದೆ, ಅದು ಬಾಡಿ ಟೆಂಪರೇಚರ್ ರೆಗ್ಯುಲೇಷನ್ಸ್ ಇಂದ ತೋರಿಸುತ್ತೆ. ಸೆಕೆಂಡ್ ಮೇಜರ್ ಥಿಂಗ್ಸ್ ನಿಮಗೆ ಜಾಯಿಂಟ್ ಅಲ್ಲಿ ತೋರಿಸುತ್ತೆ, ಬೋನ್ಸ್ ಅಲ್ಲಿ ತೋರಿಸುತ್ತೆ. ಸೊ ಬಾಡಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಯಾವುದೇ ರೀತಿ ಸ್ಟ್ರೆಸ್ಸಿಗೆ ಆಗಿರ್ಬೋದು, ಫಿಸಿಕಲ್ ಸ್ಟ್ರೆಸ್ ಆಗ್ಬೋದು, ಮೆಂಟಲ್ ಸ್ಟ್ರೆಸ್ ಆಗ್ಬೋದು, ಫಾರಿನ್ ಬಾಡಿ ಇನ್ಹಲೇಷನ್ಸ್ ಆಗ್ಬೋದು. ಸೊ ನೀರು ತಗೊಂಡಿದ್ದೀರಾ ಅಥವಾ ಫುಡ್ಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಬಾಡಿ ಇನ್ಫೆಕ್ಷನ್ ಸ್ಟೇಟ್ ಹೈ ಹೋಗುತ್ತೆ. ಸೊ ಆವಾಗ ಸ್ಕಿನ್ ಫಸ್ಟ್ ಸಿಂಪ್ಟಮ್ ತೋರಿಸುತ್ತೆ. ಸೆಕೆಂಡ್ ವೈಸ್ ನೀವು ನೋಡಬೇಕಾದಾಗ ಬೋನ್ಸ್ ಮತ್ತು ಜಾಯಿಂಟ್ಸ್ ಅಲ್ಲಿ. ಸೊ ಜಾಯಿಂಟ್ ಪೇನ್ಸ್ ಮತ್ತು ಬೋನ್ ಪೇನ್ಸ್ ನಾವೇನು ಹೇಳ್ತೇವೆ, ಮ್ಯಾಕ್ಸಿಮಮ್ ಆರ್ಥರೈಟಿಸ್ ಅಲ್ಲಿ ನೋಡ್ತೀರಾ. ಸೊ ಅದನ್ನ ನಾವು ವೈರಲ್ ಆರ್ಥರೈಟಿಸ್ ಅಂತಾನು ಹೇಳ್ತೇವೆ. ಸೊ ವೈರಲ್ ಆರ್ಥರೈಟಿಸ್ ಆಗ್ಬೋದು, ಚಿಕನ್ ಗುನ್ಯಾ ಆಗ್ಬೋದು, H1N1 ಅಂತ ಹೇಳ್ತೇವೆ. ಇನ್ನು ಡೆಂಗು ಫೀವರ್ಸ್ ತಗೊಳ್ಳಿ ಅಥವಾ ಟೈಫಾಯ್ಡ್ ಫೀವರ್ಸ್ ತಗೊಳ್ಳಿ, ಇದರಲ್ಲೆಲ್ಲ ಕೂಡ ಜಾಯಿಂಟ್ ಇನ್ಫ್ಲಮೇಷನ್ಸ್ ಹೈ ಆಗ್ತಾ ಹೋಗುತ್ತೆ. ಸೊ ಇವರಲ್ಲಿ ಇಮ್ಯುನಿಟಿ ಕಡಿಮೆ ಅನ್ನೋದಕ್ಕಿಂತಲೂ ಎಲ್ಲ ಕಡೆ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಬಾಡಿ ಅದನ್ನ ಫೈಟ್ ಬ್ಯಾಕ್ ಮಾಡ್ತಾ ಇರುತ್ತೆ, ಬಟ್ ಸ್ಟಿಲ್ ಬಾಡಿನಲ್ಲಿ ಇಮ್ಯುನಿಟಿ ಸ್ವಲ್ಪ ವೈಟ್ ಬ್ಲಡ್ ಸೆಲ್ಸ್ ರೆಡ್ಯೂಸ್ ಇರೋದ್ರಿಂದ ಅಥವಾ ಬಾಡಿ ಸೆನ್ಸಿಟಿವಿಟಿ ಇರೋದ್ರಿಂದ ಇನ್ಫೆಕ್ಷನ್ಸ್ ಇನ್ನೂ ಹೈ ಆಗ್ತಾ ಹೋಗುತ್ತೆ. ಸೊ ಇವರಲ್ಲೂ ಕೂಡ ನೀವು ಜಾಯಿಂಟ್ ಪೇನ್ಸ್ ನೋಡ್ತೀರಾ. ಅಗೇನ್ ಬ್ಲಡ್ ಟೆಸ್ಟ್ ಮಾಡಿದಾಗೂ ಕೂಡ ವೈರಲ್ ಆರ್ಥರೈಟಿಸ್ ಅಲ್ಲಿ ನೀವು CRP ESR ಹೈ ನೋಡ್ತೀರಾ. ರುಮೆಟೆಡ್ ಆರ್ಥರೈಟಿಸ್ ಫ್ಯಾಕ್ಟರ್ ಕಡಿಮೆ ಇರಬಹುದು, ನಾರ್ಮಲ್ ಆಗಿರಬಹುದು, ಬಟ್ CRP ಮತ್ತು ESR ಹೈ ಹೋಗ್ತಾ ಬರುತ್ತೆ. ಯೂರಿಕ್ ಆಸಿಡ್ ಲೆವೆಲ್ಸ್ ಅಲ್ಲೂ ಕೂಡ ಹಾಗೆ. ಓನ್ಲಿ ಗೌಟ್ ರೀಜನ್ ಅಲ್ಲಿ ಗೌಟ್ ರಿಲೇಟೆಡ್ ಮೆಡಿಸಿನ್ಸ್ ಅಥವಾ ಮಾಡಿದಾಗ ಅವರಲ್ಲಿ ಮಾತ್ರ ನೀವು ಯೂರಿಕ್ ಆಸಿಡ್ ಜಾಸ್ತಿ ನೋಡ್ತೀರಾ. ಸೊ ಯೂರಿಕ್ ಆಸಿಡ್ ನಾರ್ಮಲಿ ಓನ್ಲಿ ಗೌಟ್ ಅಲ್ಲಿ ಮಾತ್ರನೇ ನಾವು ನೋಡೋದು ಇನ್ಕ್ರೀಸ್. ಅದರ್ ದನ್ ESR CRP ಏನಿರುತ್ತೆ, ASLO ಅಂತ ಹೇಳ್ತೇವೆ. ASLO ನಿಮಗೆ ಹಳೆ ಇನ್ಫೆಕ್ಷನ್ಸ್ ಅಂದ್ರೆ 10 ಇಯರ್ಸ್ ಬ್ಯಾಕ್ 5 ಇಯರ್ಸ್ ಬ್ಯಾಕ್ ಏನಾದರೂ ಇನ್ಫೆಕ್ಷನ್ಸ್ ಆಗಿರುತ್ತೆ. ಸೊ ಯಾವುದೇ ರೀತಿ ಆಗಿರ್ಬೋದು, ವೈರಲ್ ಆರ್ಥರೈಟಿಸ್ ಆಗ್ಬೋದು, ಚಿಕನ್ ಗುನ್ಯಾ ಆಗಿರಬಹುದು, ಈ ತರದ್ದು ಇನ್ಫೆಕ್ಷನ್ಸ್ ಆಗಿ ಹೋಗಿದೆ ಆಲ್ರೆಡಿ. ಇನ್ನೂ 10 ಇಯರ್ಸ್ ಆದ್ಮೇಲೆ 5 ಇಯರ್ಸ್ ಆಗಿದ್ಮೇಲೆ ನೀವು ಬ್ಲಡ್ ಟೆಸ್ಟ್ ಮಾಡಿದಾಗೂ ಕೂಡ ನಿಮಗೆ ASLO ಪಾಸಿಟಿವ್ ತೋರಿಸುತ್ತೆ. ಸೊ ಇದು ASLO ಕೂಡ ನಿಮ್ಮ ಬಾಡಿ ಇನ್ಫೆಕ್ಷನ್ ಸ್ಟೇಟೇ ತೋರಿಸುತ್ತೆ. ಸೊ ಈ ಸ್ಟಿಪ್ಯುಲೈಸಿನ್ ನಾವೇನು ಹೇಳ್ತೇವೆ ಅಂದ್ರೆ ಈ ಬಾಡಿ ಇನ್ಫೆಕ್ಷನ್ಸ್ WBCS ಕೌಂಟ್ಸ್ ಇದು ಇಂಪ್ರೂವ್ ಆಗ್ತಾ ಬಂದಾಗ ನಿಮಗೆ ASLO ನೆಗೆಟಿವ್ ಬರುತ್ತೆ, ಸಿಂಪ್ಟಮು ತೋರಿಸೋದಿಲ್ಲ. ಸೊ ಅದಕ್ಕಾಗಿ ಅಲ್ವಾ ಏನೇ ನೀವು ಮೆಡಿಸಿನ್ಸ್ ಮಾಡ್ತಿರ್ತೀರಾ, ವೈರಲ್ ಆರ್ಥರೈಟಿಸ್ ಅಲ್ಲಿ ಮೆಡಿಸಿನ್ಸ್ ಮಾಡ್ತಾ ಇರ್ತೀರಾ. ಸೊ ಆರ್ಥರೈಟಿಸ್ಗೆ ಮೆಡಿಸಿನ್ಸ್ ಮಾಡೋದು ಅಂದ್ರೆ ಜಾಯಿಂಟ್ ಪೇನ್ ಕಡಿಮೆ ಆಗೋದಕ್ಕೆ, ಇನ್ಫೆಕ್ಷನ್ಸ್ ಕಡಿಮೆ ಆಗೋದಕ್ಕೆ ಮೆಡಿಸಿನ್ಸ್ ಮಾಡಿರ್ತೀರಾ. ಬಟ್ ಬಾಡಿ ಇಮ್ಯುನಿಟಿ ವೈಸ್ ಫೈಟ್ ಬ್ಯಾಕ್ ಮಾಡೋದಕ್ಕೆ ನಿಮ್ಮ WBCs ಮತ್ತು ನಿಮ್ಮ ಬಾಡಿ ಸೆಲ್ಸ್ ಮೆಟಬಾಲಿಸಮ್ ಏನಿದೆ ಇದೆಲ್ಲ ಕರೆಕ್ಟಾಗಿ ಸೆಕ್ರೆಟ್ ಆಗ್ತಾ ಬರ್ತಾ ಇದೆ ಅಂದಾಗ ನಿಮಗೆ ಇನ್ಫೆಕ್ಷನ್ಸ್ ಮತ್ತೆ ಪದೇ ಪದೇ ಬರೋದಿಲ್ಲ. ಅದಕ್ಕಾಗಿ ನಾವು ಚಿಕನ್ ಗುನ್ಯಾ ಪೇಷಂಟ್ಸ್ ಒನ್ಸ್ ಎಫೆಕ್ಟ್ ಆಗಿದೆ ಅಂದ್ರೆ 2 ಇಯರ್ಸ್ 3 ಇಯರ್ಸ್ ನಂತರ ಮತ್ತೆ ಬರುತ್ತೆ. ಸೊ ರಿಪಿಟೇಷನ್ ಇನ್ ಆರ್ಥರೈಟಿಸ್ ನೋಡ್ತಾ ಹೋಗ್ತೇವೆ. ವೈರಲ್ ಆರ್ಥರೈಟಿಸ್ ಅಲ್ಲೂ ಕೂಡ ಹಾಗೆ. 2 ಮಂತ್ಸ್ ಬ್ಯಾಕ್ ವೈರಲ್ ಆರ್ಥರೈಟಿಸ್ ಬಂದಿದೆ, ಸಫರ್ ಆಗಿದ್ದಾರೆ, ಅಡ್ಮಿಟ್ ಆಗಿದ್ದಾರೆ, ಮೆಡಿಸಿನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಆಫ್ಟರ್ 3 ಮಂತ್ಸ್ ಆದ್ಮೇಲೆ ಮತ್ತೆ ವೈರಲ್ ಆರ್ಥರೈಟಿಸ್ ಎಫೆಕ್ಟ್ ಆಗ್ತಿದೆ. ಯಾಕಂದ್ರೆ ಇಟ್ ಶೋಸ್ ಬಾಡಿ ಇಮ್ಯುನಿಟಿ ತುಂಬಾ ಕಡಿಮೆ ಇದೆ, ಇನ್ಫೆಕ್ಷನ್ ಮತ್ತೆ ಮತ್ತೆ ಕೂಡ ಬರ್ತಾ ಇದೆ. ಸೊ ಆಂಟಿಬಯೋಟಿಕ್ ಮೆಡಿಸಿನ್ಸ್ ಅಥವಾ ಆಂಟಿ ಇನ್ಫೆಕ್ಷನ್ಸ್ ತಗೊಂಡಾಗ ಇನ್ಫೆಕ್ಷನ್ ರೆಡ್ಯೂಸ್ ಆಗುತ್ತೆ, ಬಾಡಿ ಇಮ್ಯುನಿಟಿ ಲೋನೇ ಇರುತ್ತೆ. ಸೊ ಅದನ್ನ ಇನ್ಕ್ರೀಸ್ ಮಾಡ್ತಾ ಬಂದಾಗ ವೈರಲ್ ಆರ್ಥರೈಟಿಸ್ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕಾಲ್ ಮಾಡಬಹುದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. Happy birthday to you. Happy birthday to you. Happy birthday to you.
ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹಾಯ್ ಫೈ ಹೋಗೋಣ. ಥ್ಯಾಂಕ್ ಯು. ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗಿ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ. ವಿರಾಮದ ನಂತರ ಮತ್ತೊಮ್ಮೆ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತದ್ದು ಆರ್ಥ್ರೈಟಿಸ್ ಗೆ ಸಂಬಂಧಪಟ್ಟ ಹಾಗೆ. ಓಕೆ ಡಾಕ್ಟರ್, ಇವಾಗ ಇಷ್ಟೋ ತನಕ ಆಸ್ಟಿಯೋ ಆರ್ಥ್ರೈಟಿಸ್, ರುಮ್ಯಾಟೆಡ್ ಆರ್ಥ್ರೈಟಿಸ್ ಆಗಿರಬಹುದು, ಜೊತೆಗೆ ಗೌಟಿ ಆರ್ಥ್ರೈಟಿಸ್, ವೈರಲ್ ಆರ್ಥ್ರೈಟಿಸ್ ಬಗ್ಗೆ ಹೇಳಿದಿರಾ. ಇನ್ನು ಬೇರೆ ಯಾವ ಟೈಪ್ ಆಫ್ ಆರ್ಥ್ರೈಟಿಸ್ ನ ನೋಡ್ತಾ ಇದ್ದೀರಾ? ಕೆಲವೊಂದು ನಾವೇನ್ ಹೇಳ್ತೇವೆ ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಅದು ಯಾವ್ದಾದ್ರು ಇನ್ಫೆಕ್ಷನ್ಸ್ ಇಂದ ಇರಬಹುದು. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗ್ಬಹುದು, ವೈರಲ್ ಅಲ್ಲಿ ಆಗ್ಬಹುದು, ಇನ್ಫೆಕ್ಷನ್ಸ್ ಆಗ್ಬಹುದು. ಎನಿಥಿಂಗ್ ಸ್ಟೆಪ್ಟಿನೋಲೈಸಿನ್ ಅಂತ ಹೇಳ್ತೇವೆ, ಸ್ಟೆಫಿಲೋಕಾಕಲ್ ಅಂತ ಹೇಳ್ತೇವೆ, ಸ್ಟೆಪ್ಟೋಕಾಕಲ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಇನ್ಫೆಕ್ಷನ್ ಸ್ಟೇಟ್ಸ್. ಈಗ ಟ್ಯೂಬರ್ಕ್ಯುಲೋಸಿಸ್ ಅಂತ ನಾವು ಮಾತಾಡ್ತೇವೆ. ಸೊ ಟ್ಯೂಬರ್ಕ್ಯುಲರ್ ಇನ್ಫೆಕ್ಷನ್ಸ್ ಆಗ್ಬಹುದು, ಅಥವಾ SLE ಅಂತ ಹೇಳ್ತೇವೆ. ಸೊ ಸಿಸ್ಟಮಿಕ್ ಲೂಪಸ್ ಎರಿಥೊಮೆಟಾಸಿಸ್ ಅಂತ ಹೇಳ್ತೇವೆ. ಸೊ ಇದರಲ್ಲೂ ಕೂಡ ನಿಮಗೆ ಜಾಯಿಂಟ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಇದರಲ್ಲೂ ನೀವು ಜಾಯಿಂಟ್ ಇನ್ಫ್ಲಮೇಷನ್ ಇಂದ ನೋವು, ಸ್ವೆಲ್ಲಿಂಗ್ ಬರೋದು, ಆಮೇಲೆ ಅದರಿಂದ ಸ್ಟಿಫ್ನೆಸ್ ಆಗೋದು, ಹೊರಗಡೆ ರೆಡ್ಡಿಶ್ ಕಾಣಿಸುತ್ತೆ, ಆಮೇಲೆ ಫ್ಲೆಕ್ಷನ್ಸ್ ಆಗೋದ್ರಲ್ಲಿ ಪ್ರಾಬ್ಲಮ್ ತೋರಿಸ್ತಾ ಹೋಗುತ್ತೆ. ಇದು ಎಲ್ಲ ರಿಲೇಟೆಡ್ ಟು ಜಾಯಿಂಟ್ ಇನ್ಫ್ಲಮೇಷನ್ಸೇ ಆಗೋದು. ಈ ಇನ್ಫ್ಲಮೇಷನ್ ಏನ್ ಕಾರಣಕ್ಕೆ ಬಂದಿದೆ ನೋಡಿ, ಅದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಮೆಡಿಸಿನ್ಸ್ ಅದನ್ನ ಮಾಡ್ತಾ ಹೋದ್ರೆ ಈ ಪೇನ್ಸ್ ಅನ್ನೋ ಸಿಂಪ್ಟಮ್ಸ್ ಏನಿದೆ, ಡಿಸ್ಕಂಫರ್ಟ್ನೆಸ್ ಏನಿದೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಈ ಟ್ಯೂಬರ್ಕ್ಯುಲರ್ ಜಾಯಿಂಟ್ ಪೇನ್ಸ್ ಅಲ್ಲೂ ಕೂಡ ಹಾಗೆ ಟ್ಯೂಬರ್ಕ್ಯುಲೋಸಿಸ್ ಆಗಿದೆ. ಸೊ ವೀಸಿಂಗ್, ಕೋಲ್ಡ್ ಕಫ್ ಆಗಿರೋದ್ರಿಂದ ಲಾಂಗ್ ರನ್ ಇಂದ ಅದಕ್ಕೆ ಮೆಡಿಸಿನ್ ಮಾಡಿರ್ತಾರೆ. ಸೊ ಆಂಟಿ ಟ್ಯೂಬರ್ಕ್ಯುಲರ್ ಮೆಡಿಸಿನ್ಸ್ ಎಲ್ಲ ತಗೊಂಡಿರ್ತಾರೆ, ಮೆಡಿಸಿನ್ಸ್ ಎಲ್ಲ ಆಗಿರ್ತಾರೆ. ಕಾಫ್ ಅನ್ನೋದು ರೆಸ್ಪಿರೇಟರಿ ಆಗುತ್ತೆ. ಬಟ್ ಅಗೇನ್ ಸೈಡ್ ಎಫೆಕ್ಟ್ ವೈಸ್ ನೀವು ನೋಡ್ಬೇಕಾದಾಗ ಜಾಯಿಂಟ್ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ಸ್ ಇನ್ನೂ ಕೂಡ ತೋರಿಸುತ್ತೆ. ಅದಕ್ಕಾಗಿ ಪೇಷಂಟ್ ಇವನ್ ಆಫ್ಟರ್ ಟ್ಯೂಬರ್ಕ್ಯುಲರ್ ಬೆಟರ್ಮೆಂಟ್ ಬಂದಿದ ಮೇಲೂ ಕೂಡ ಅವರಿಗೆ ಜಾಯಿಂಟ್ ಪೇನ್ಸ್ ಇರುತ್ತೆ. ಸೊ ಜಾಯಿಂಟ್ ಪೇನ್ಸ್ ಕಡಿಮೆ ಆಗಬೇಕಾದ್ರೆ ಇವ್ರ ಇನ್ಫೆಕ್ಟಿವ್ ಸ್ಟೇಟ್ ಏನಿದೆ ಅದು ರಿಡ್ಯೂಸ್ ಆಗ್ತಾ ಬರಬೇಕು. ಸೊ ಇದನ್ನ ನಾವು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಸೊ ಅದರ್ ಥಿಂಗ್ ನೀವು ನೋಡ್ಬೇಕಾದ್ರೆ ಸೋರಿಯಾಟಿಕ್ ಆರ್ಥ್ರೈಟಿಸ್, ಯಾವುದೋ ಒಂದು ಡಿಸೀಸ್ ಅದಕ್ಕೆ ಸೆಕೆಂಡ್ರಿ ನಿಮಗೆ ಜಾಯಿಂಟ್ ಪೇನ್ ಬರ್ತಾ ಇದೆ. ಸೊ ಹೋಲ್ ಬಾಡಿ ಸೋರಿಯಾಸಿಸ್ ಆಲ್ಮೋಸ್ಟ್ ಒಂದು 5 years ಇಂದ 10 years ಇಂದ ಸೋರಿಯಾಸಿಸ್ ಇದೆ. ಸೊ ಸೋರಿಯಾಸಿಸ್ ಕಡಿಮೆ ಆಗೋದಕ್ಕೆ ಸುಮಾರು ಮೆಡಿಸಿನ್ಸ್, ಆಯಿಂಟ್ಮೆಂಟ್ ಹಾಕಿರ್ತಾರೆ, ಕ್ರೀಮ್ಸ್ ಗಳು ಯೂಸ್ ಮಾಡಿರ್ತಾರೆ, ರೆಡ್ಯೂಸ್ ಆಗುತ್ತೆ, ಮತ್ತೆ ಪುನಃ ಬರುತ್ತೆ. ಸೊ ಇದು ರೆಡ್ಯೂಸ್ ಆದಾಗ ಅಂದ್ರೆ ಸ್ಕಿನ್ ಗ್ರೋತ್ ಸಿಂಪ್ಟಮ್ಸ್ ನೀವು ಕಡಿಮೆ ಮಾಡ್ತಾ ಬಂದಾಗ ಆಟೋಮೆಟಿಕ್ ಆಗಿ ಜಾಯಿಂಟ್ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಸೋರಿಯಾಸಿಸ್ ಪೇಷಂಟ್ಸ್ ಅಲ್ಲಿ ಸೆಕೆಂಡ್ ನಿಮಗೆ ಎಫೆಕ್ಟ್ ಆಗುವಂತದ್ದು ಸ್ಕಿನ್ ಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ಬೋನ್ಸ್ ಅನ್ನೇ ಎಫೆಕ್ಟ್ ಮಾಡೋದು. ಸೊ ಅದಕ್ಕಾಗಿ ಸೋರಿಯಾಟಿಕ್ ಪೇಷಂಟ್ಸ್ ಅಲ್ಲಿ ಜಾಯಿಂಟ್ಸ್ ಕಾಮನ್ ಆಗಿ ನೋಡ್ತೇವೆ. ಸೊ ಸೋರಿಯಾಸಿಸ್ ಆಲ್ಮೋಸ್ಟ್ 6 years ಇಂದ 3 years ಇರೋರಿಗೆ, ಲಾಂಗ್ ರನ್ ಇರೋರಿಗೆ ಅವ್ರಿಗೆ ಜಾಯಿಂಟು ಕೂಡ ಇನ್ಫೆಕ್ಷನ್ಸ್ ಆಗ್ತಾ ಬರುತ್ತೆ. ಸೊ ಜಾಯಿಂಟ್ ಪೇನ್ಸ್ ಕೂಡ ನೋಡ್ತೀರಾ. ಇದನ್ನ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಓಕೆ, ಈ ಒಂದು ಆರ್ಥ್ರೈಟಿಸ್ ಸಮಸ್ಯೆಗಳು ಬಂದಾಗ ಅದರಿಂದ ಏನಾದ್ರೂ ಕಾಂಪ್ಲಿಕೇಶನ್ಸ್ ನ ಕೂಡ ನೋಡ್ತೀರಾ ಡಾಕ್ಟರ್? ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಕಾಂಪ್ಲಿಕೇಶನ್ಸ್ ಅಲ್ಲಿ ಅಂದ್ರೆ ಮೊಬಿಲಿಟಿನೇ ತುಂಬಾನೇ ಡಿಸ್ಟರ್ಬ್ ಆಗೋದು. ಪೇಷಂಟ್ ಅಲ್ಲಿ ಡಿಸ್ಕಂಫರ್ಟ್ನೆಸ್ ತೋರಿಸೋದೇ ಅವ್ರ ಮೊಬಿಲಿಟಿಯಲ್ಲಿ, ಅಂದ್ರೆ ಓಡಾಡೋ ಕಷ್ಟ ಆಗ್ತಾ ಬರುತ್ತೆ. ಸೊ ಔಟ್ಸೈಡ್ ಹೋಗೋರಿಗೆ ಎಲ್ಲ ಮೇಲ್ ಪೇಷಂಟ್ಸ್ ಎಲ್ಲ ತಗೊಳ್ಳಿ ನೀವು, ಅವ್ರು ಆಲ್ಮೋಸ್ಟ್ 45 ಏಜ್ ಆಗಿದ್ಮೇಲೆ 55 ಏಜ್ ಆಗಿದ್ಮೇಲೆ ಮುಂಚೆ ತರ ಅವ್ರಿಗೆ ಓಡಾಡಕ್ ಆಗೋದಿಲ್ಲ. ಸೊ ಮುಂಚೆ ಎಲ್ಲ 2 wheelers ಮೇಲೆ ಹೋಗ್ತಾ ಇದ್ರು, ಈಗ 2 wheelers ಕೂಡ ಆಗೋದಿಲ್ಲ, 4 wheeler ಬೇಕು. ಅಥವಾ ಈಗ ಮುಂಚೆ ನಡ್ಕೊಂಡು ಹೋಗ್ತಾ ಇದ್ರು, ಈಗ ಕಂಪ್ಲೀಟ್ ಆಗಿ ಡಿಸ್ಕಂಫರ್ಟ್ನೆಸ್ ಇಂದ ರೆಸ್ಟ್ರಿಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಹೋಗೋದಿಲ್ಲ ಆಚೆಗೆ. ಸೊ ಕಾಂಪ್ಲಿಕೇಶನ್ಸ್ ಅಲ್ಲಿ ಇನ್ನೂ ವೇರಿಯಂಟೇಜ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸರ್ಜಿಕಲ್ ಪ್ರೊಸೀಜರ್ಸ್ ಗೆ ಹೋಗ್ತಾರೆ. ಸೊ ರಿಪ್ಲೇಸ್ಮೆಂಟ್ ಆಗ್ಬೋದು, ಈ ತರ ತಗೊಂಡಾಗೂ ಅಲ್ವಾ, ಮಾಡಿಸಿದಾಗ್ನೂ ಅಲ್ವಾ, ಬಾಡಿ ವೇಟ್ ಹಾಗೇನೆ ಇರುತ್ತೆ. ಸೊ ವೇಟ್ ಆಗ್ಲಿ, ಪ್ರೊಫೆಷನ್ ವರ್ಕ್ಸ್ ಕೂಡ ಹಾಗೇನೆ ಇರುತ್ತೆ. ಅಗೇನ್ ಮತ್ತೆ ಪೇನ್ ಬರುತ್ತೆ. ಅದಕ್ಕೆ ನಾವು ನೀರ್ ರಿಪ್ಲೇಸ್ಮೆಂಟ್ಸ್ ಅಲ್ಲೂ ಕೂಡ ಅಲ್ವಾ ಜಾಸ್ತಿ 30%, 40% ಇಂಪ್ರೂವ್ಮೆಂಟ್ಸ್ ನೋಡಿರ್ತೇವೆ, ಮತ್ತೆ ಪುನಃ ಕಂಪ್ಲೇಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಕಾಂಪ್ಲಿಕೇಶನ್ಸ್ ಅಲ್ಲಿ ಇವ್ರದ್ದು ಮೊಬಿಲಿಟಿ ರೆಡ್ಯೂಸ್ ಆಗ್ತಾ ಬರುತ್ತೆ, ಬಾಡಿ ಇನ್ಕ್ರೀಸ್ ಆಗುತ್ತೆ ವೇಟ್. ಒನ್ಸ್ ನೀವು ಈಗ ವಾಕಿಂಗ್ ಕಡಿಮೆ ಆಗ್ತಾ ಬಂದಿದೆ, ನೀವು ಓಡಾಡ್ತಾ ಇಲ್ಲ, ಆಚೆ ಹೋಗ್ತಾ ಇಲ್ಲ ಅಂದ್ರೆ ಆಟೋಮೆಟಿಕ್ ವೇಟ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಮತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ನಿಮಗೆ ವೇಟ್ ಇಂದ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಜಾಯಿಂಟ್ ಪೇನ್ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಒನ್ಸ್ ನಿಮಗೆ ಆರ್ಥ್ರೈಟಿಸ್ ರಿಲೇಟೆಡ್ ಇರ್ಬೋದು, ಇನ್ನು ರುಮೆಟೆಡ್ ಆರ್ಥ್ರೈಟಿಸ್ ಅದೆಲ್ಲ ಹೇಳಿದಾಗ ಕಾಂಪ್ಲಿಕೇಶನ್ಸ್ ಅಲ್ವಾ, ಸ್ಟಿಫ್ನೆಸ್ ಜಾಸ್ತಿ ಆಗ್ಬಿಟ್ಟು ಡಿಫಾರ್ಮಿಟಿನೇ ಆಗ್ಬಿಡುತ್ತೆ. ಅಂದ್ರೆ ಕೈ ಬೆರಳು ಎಲ್ಲಾನು ಸೊಟ್ಟ ಆಗೋದು, ಅಥವಾ ಫುಲ್ ಕಂಪ್ಲೀಟ್ ಆಗಿ ಅವರನ್ನ ಮಡ್ಚೋದಕ್ಕೆ ಆಗೋದೇ ಇಲ್ಲ ಕೈ ಬೆರಳು.
ಸೊ ಇದು ನಾವು ಕಾಂಪ್ಲಿಕೇಶನ್ಸ್ ಅಲ್ಲೇ ನೋಡ್ತೇವೆ. ಇನ್ನು ಸೋರಿಯಾಸಿಸ್ ಅಲ್ಲೂ ಕೂಡ ನಾವು ಮಾತಾಡಬೇಕಾದಾಗ ಕಾಂಪ್ಲಿಕೇಟೆಡ್ ಸೋರಿಯಾಸಿಸ್ ಕೇಸೇ ನೀವು ಸೋರಿಯಾಟಿಕ್ ಆರ್ಥರೈಟಿಸ್ ಹೋಗುತ್ತೆ. ಅವರಲ್ಲೂ ಕೂಡ ಈ ನೋಡ್ಯೂಲ್ಸ್ ಫಾರ್ಮೇಷನ್ಸ್ ಆಗೋದು ಅಥವಾ ಸ್ಟಿಫ್ನೆಸ್ ಬಂದ್ಬಿಡುತ್ತೆ, ಡಿಫಾರ್ಮಿಟೀಸ್ ಆಗ್ಬಿಡುತ್ತೆ. ಡಿಫಾರ್ಮಿಟಿ ಒನ್ಸ್ ಆಗಿದೆ ಅಂದ್ರೆ ಡಿಫಾರ್ಮಿಟಿ ಕಂಪ್ಲೀಟ್ ಆಗಿ ಹೋಗ್ಬೇಕಾದ್ರೆ ತುಂಬಾ ಕಷ್ಟ. ಯಾಕಂದ್ರೆ ಡಿಫಾರ್ಮಿಟಿ ಅನ್ನೋದಲ್ವಾ ಆಲ್ಮೋಸ್ಟ್ ಅಲ್ಲಿ ಬೋನ್ ಎಕ್ಸೆಸ್ ಗ್ರೋತ್ ಆಗ್ತಾ ಬರುತ್ತೆ. ಸೊ ಈ ಗ್ರೋತ್ ಅನ್ನ ನೀವು ಸ್ಟಾಪ್ ಮಾಡಕ್ ಆಗೋದಿಲ್ಲ. ಅವಾಗ ಡಿಫಾರ್ಮಿಟಿ ಕಂಪ್ಲೀಟ್ ಆಗಿದೆ ಅಂದ್ರೆ ನಾರ್ಮಲ್ ಬರೋದು ತುಂಬಾ ಕಷ್ಟ. ಸೊ ಅದಕ್ಕಾಗಿ ಬಿಫೋರ್ ಕಾಂಪ್ಲಿಕೇಶನ್ ಅಂದ್ರೆ ಇನ್ಫೆಕ್ಷನ್ ಬಾಡಿ ಯಾವಾಗ ತೋರಿಸ್ತಾ ಇದೆ, ಸಿಂಟಮ್ ತೋರಿಸ್ತಾ ಇದೆ, ಅವಾಗಲೇ ಹೋಮಿಯೋಪತಿಕ್ ಮೆಡಿಸಿನ್ ಮಾಡ್ತಾ ಬಂದ್ರೆ ಕಾಂಪ್ಲಿಕೇಶನ್ಸ್ ನ ಸ್ಟಾಪ್ ಮಾಡ್ತಾ ಬರ್ಬೋದು. ಮೊಬಿಲಿಟಿ ಆಗ್ಬೋದು ಅಥವಾ ಈ ಡಿಫಾರ್ಮಿಟಿ ಆಗೋದನ್ನ ಕೂಡ ಸ್ಟಾಪ್ ಮಾಡ್ತಾ ಬರ್ಬೋದು. ಓಕೆ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದೀವಿ. ಹಲವಾರು ವಿಚಾರಗಳನ್ನ ಡಾಕ್ಟರ್ ತಿಳಿಸ್ತಾ ಇದ್ರು ಆರ್ಥರೈಟಿಸ್ ಗೆ ಸಂಬಂಧಪಟ್ಟ ಹಾಗೆ. ಎಲ್ಲೋ ಒಂದ್ ಕಡೆ ಡಾಕ್ಟರ್ ಈ ಒಂದು ಆರ್ಥರೈಟಿಸ್ ಎಲ್ಲ ಇದ್ದಾಗ, ಮಂಡಿ ನೋವಿನ ಸಮಸ್ಯೆ ಬಂದಾಗ ಈ ಒಂದು ಆಪರೇಷನ್ಸ್ ಗೆ ಕೂಡ ಒಳಗಾಗ್ತಾರೆ ಅಂತ ಹೇಳ್ಬೋದು. ಸೊ ತದನಂತರ ಕೂಡ ಪೇನ್ ಗಳು ಕಾಣಿಸ್ಕೊಳ್ಳುತ್ತೆ. ಅಂತವ್ರಿಗೂ ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ ಮಾಡಬಹುದಾ? ಯಾವ ರೀತಿ ಪೇಷಂಟ್ಸ್ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ನೋಡ್ತಾ ಇದ್ದೀರಾ? ಹೋಮಿಯೋಪತಿಕ್ ಮೆಡಿಸಿನ್ ಅಲ್ಲಿ ಈಗ ನಾವು ಆರ್ಥರೈಟಿಸ್ ಹೇಳಿದಾಗ ಅಂದ್ರೆ ಒಂದು 45-50 ಏಜ್ ಅಲ್ಲಿ ಈ ಜಾಯಿಂಟ್ ಸವದಿದೆ ಅಂತ ಬಂದಿರ್ತಾರೆ, ಆಲ್ರೆಡಿ ನೀ ರಿಪ್ಲೇಸ್ಮೆಂಟ್ ಆಪರೇಷನ್ಸ್ ಆಗಿರುತ್ತೆ, ಇಲ್ಲ ಡೈರೆಕ್ಟ್ ಆಗಿ ಮಂಡಿಗೆ ಕೂಡ ಇಂಜೆಕ್ಷನ್ಸ್ ತಗೊಂಡಿರ್ತಾರೆ, ಸೈನೋವಿಯಲ್ ಫ್ಲೂಯಿಡ್ ಇನ್ಫ್ಲಮೇಷನ್ ಜಾಸ್ತಿ ಆಗಬಾರ್ದು ಅಂತ ಇಂಜೆಕ್ಷನ್ಸ್ ತಗೊಂಡಿರ್ತಾರೆ. ಸೊ ಇವರಲ್ಲೂ ಕೂಡ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ನಾವು ಸ್ಟಾರ್ಟ್ ಮಾಡಿದಾಗ ಅಗೇನ್ ಇಂಟರ್ನಲ್ ಮೆಟಬಾಲಿಕ್ ಚೇಂಜಸ್ ಆಗಬೇಕು. ಸವಿಯೋದು ನೀವು ಆಲ್ರೆಡಿ ಸವದಿದೆ ಅಂದ್ರೆ ಅದನ್ನ ರಿವರ್ಸ್ ಮಾಡೋದು ಕಷ್ಟ, ಯಾಕಂದ್ರೆ ಅದು ರಿಲೇಟೆಡ್ ಟು ಏಜ್ ಇರುತ್ತೆ. ಸೊ ನೀವು ಹೋಮಿಯೋಪತಿಕ್ ಮೆಡಿಸಿನ್ ಇಂದ ಮ್ಯಾನೇಜ್ಮೆಂಟ್ ತುಂಬಾನೇ ಆಗುತ್ತೆ ಆರ್ಥರೈಟಿಸ್ ಪೇಷಂಟ್ಸ್ ಅಲ್ಲಿ. ವೆರಸ್ ರುಮೆಟೆಡ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್ ಇದನ್ನ ನೀವು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಅಂಡ್ ಈಗ ನೀ ರಿಪ್ಲೇಸ್ಮೆಂಟ್ ನೀವು ಹೇಳಿದಾಗ ಏನಾದ್ರು ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಸೊ ಸರ್ಜರಿ ಮಾಡಿಸಿದ ನಂತರನೂ ಅಲ್ವಾ ಹೋಮಿಯೋಪತಿಕ್ ಮೆಡಿಸಿನ್ ಮಾಡ್ತಾ ಬಂದ್ರೆ ಅಟ್ಲೀಸ್ಟ್ ನಿಮಗೆ ಡಿಸ್ಕಂಫರ್ಟ್ ಮತ್ತು ಮೊಬಿಲಿಟಿ ಅವರಿಗೆ ಸರ್ಜರಿ ಮಾಡಿಸಿರೋರಿಗೆ ಕೆಳಗಡೆ ಕುತ್ಕೊಳ್ಳೋ ಹಾಗೇನೆ ಇರೋದಿಲ್ಲ. ಸೊ ಬಿಫೋರ್ ಸರ್ಜರಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮಾಡ್ತಾ ಬಂದ್ರೆ ನಿಮಗೆ ಇನ್ನೂ ಕಂಫರ್ಟ್ನೆಸ್ ಜಾಸ್ತಿನೇ ಇರುತ್ತೆ. ಒಂದ್ ಸರ್ಜರಿ ಆಗಿದೆ, ಈಗ ಆಲ್ರೆಡಿ ಸರ್ಜರಿ ಮಾಡಿಸಿದೀರಾ ಅಂದ್ರೆ ಹೋಮಿಯೋಪತಿಕ್ ಮೆಡಿಸಿನ್ ಮಾಡ್ತಾ ಬಂದಾಗ ನಿಮ್ ಬೋನ್ ಸ್ಟ್ರೆಂತ್ ಏನಿದೆ, ಸೊ ಬೋನ್ ಸ್ಟ್ರೆಂತ್, ಜಾಯಿಂಟ್ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತೇವೆ. ಮಸ್ಕ್ಯುಲರ್ ಟೆನ್ಷನ್ಸ್, ಮಸಲ್ ಪೇನ್ಸ್ ಆಗ್ಬೋದು ಅಥವಾ ಟೆಂಡಾನ್ ಅಲ್ಲಿ ಅಥವಾ ಲಿಗಮೆಂಟ್ಸ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ದಾಗ ಇದನ್ನೆಲ್ಲ ರಿಸಾಲ್ವ್ ಮಾಡೋದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತೆ. ಅವಾಗ ಕಾಂಪ್ಲಿಕೇಶನ್ಸ್ ಅಂದ್ರೆ ಕುತ್ಕೊಳ್ಳೋದಕ್ಕೆ, ನಿಂತ್ಕೊಳ್ಳೋದಕ್ಕೆ ಪೇನ್ ಕಿಲ್ಲರ್ ತರ ಯಾವುದೇ ಮೆಡಿಸಿನ್ಸ್ ಇಲ್ದೇನೆ. ಯಾಕಂದ್ರೆ ಸುಮಾರು ಜನ ಪೇಷಂಟ್ಸ್ ಈಗ ಪೇನ್ ಕಿಲ್ಲರ್ಸ್ ಕೊಟ್ಟಿರ್ತಾರೆ, ಮೋರ್ ದನ್ 3 months 4 months ತಗೊಂಡಾಗ ಅವರಿಗೆ ಸೈಡ್ ಎಫೆಕ್ಟ್ಸ್ ಸಮ್ ಗ್ಯಾಸ್ಟ್ರೈಟಿಸ್ ತೋರಿಸುತ್ತೆ ಅಥವಾ ವೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಈ ತರದ್ದು ಹೋಮಿಯೋಪತಿಕ್ ಮೆಡಿಸಿನ್ ಅಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಈ ನಮ್ಮ ಮೆಡಿಸಿನ್ಸ್ ಅಲ್ಲೂ ಕೂಡ ಡೈರೆಕ್ಟ್ ಆಗಿ ಪೇನ್ ರಿಲೀಫಿಂಗ್ ಮೆಡಿಸಿನ್ಸ್ ಅಂತ ಇರೋದಿಲ್ಲ. ಇಂಟರ್ನಲಿ ಬಾಡಿ ರೆಗ್ಯುಲೇಷನ್ ಸರಿ ಆಗ್ತಾ ಬಂದಾಗ, ಮೆಟಬಾಲಿಕ್ ಚೇಂಜಸ್ ಕರೆಕ್ಟ್ ಆಗ್ತಾ ಇದೆ, ಸೊ ಬಾಡಿ ಜಾಯಿಂಟ್ ಅಲ್ಲಿ ಸ್ಟ್ರೆಂತ್ ಬರ್ತಾ ಇದೆ ಅಂದಾಗ ನಿಮಗೆ ಪೇನ್ ಕೂಡ ರೆಡ್ಯೂಸ್ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಕೂಡ ಬರೋದಿಲ್ಲ. ಓಕೆ, ಬಟ್ ಪ್ರತಿ ಪೇಷಂಟ್ಸ್ ಕೂಡ ಕೇಳುವಂತ ಒಂದು ಪ್ರಶ್ನೆ ಅಂತಂದ್ರೆ ಎಷ್ಟು ಡ್ಯೂರೇಷನ್ ನನ್ನ ಮೆಡಿಸಿನ್ ತಗೊಳ್ಬೇಕಾಗತ್ತೆ? ಲೈಫ್ ಟೈಮ್ ತಗೋಬೇಕಾ ಅಥವಾ ಸ್ವಲ್ಪ ದಿವಸ ತಗೊಂಡ್ರೆ ಪೇನ್ಗಳು ನನಗೆ ಕಡಿಮೆ ಆಗ್ತಾ ಬರುತ್ತಾ? ಇದಕ್ಕೆ ಏನು ಉತ್ತರ ಕೊಡ್ತಿರೋದು? ಅಗೇನ್ ಅಲ್ವಾ, ಈಗ ಪರ್ಸನ್ ಟು ಪರ್ಸನ್ ಡಿಫರ್ ಆಗೇ ಆಗ್ತಾರೆ. ಈಗ ನೀವು ಆರ್ಥರೈಟಿಸ್ ಅನ್ನೇ ತಗೊಳ್ಳಿ, ಮುಂಚೆ ನೀವು 60 years 65 years ಅಲ್ಲಿ ಆರ್ಥರೈಟಿಸ್ ತುಂಬಾ ಕಾಮನ್ ಆಗಿರ್ತಾ ಇತ್ತು. ಇವಾಗ 45 ಏಜ್ಗೆನೆ ಬರ್ತಾ ಇದೆ. ಸೊ 45 ಏಜ್ಗೆ ಆರ್ಥರೈಟಿಸ್ ಬರೋದಕ್ಕೆ ಕಾರಣ ಏನಿರುತ್ತೆ? ಒಂದು ಒಬೆಸಿಟಿ ಆಗಬಹುದು, ಅಥವಾ ಲೈಫ್ ಹ್ಯಾಬಿಟ್ಸ್ ಅಲ್ಲಿ ಆಗ್ಬಹುದು, ಸ್ಮೋಕಿಂಗ್ ಆಗಬಹುದು ಅಥವಾ ಡ್ರಿಂಕಿಂಗ್ ಆಗಬಹುದು. ಸೊ ಇದು ಹ್ಯಾಬಿಟ್ಸ್ ಇಂದ, ಈ ಬಾಡಿ ಸೆಡೆಂಟರಿ ಲೈಫ್ ಹ್ಯಾಬಿಟ್ಸ್ ಇಂದ ಡಿಸೀಸ್ ಬರ್ತಾ ಇದೆ. ಅಗೇನ್ ಹೆರಿಡಿಟ್ರಿ ಚಾನ್ಸಸ್ ಇರುತ್ತೆ. ಸೊ ಪೇಷಂಟ್ ಯಾವ ಕಾರಣಕ್ಕೆ ಬಂದಿದೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆರ್ಥರೈಟಿಸ್ ನೀವು 10 people ತಗೊಂಡ್ರೆ 10 ಜನ ಆರ್ಥರೈಟಿಸ್ ಇಂದ ಆಗ್ತಾ ಇದ್ದಾರೆ. ಸೊ ಮೆಡಿಸಿನ್ಸ್ ನಾವು ಕೊಟ್ಟಾಗ ಕೆಲವೊಬ್ಬರಿಗೆ ಸೆಕೆಂಡ್ ಮಂತ್ ಅಲ್ಲೇ ಇಂಪ್ರೂವ್ಮೆಂಟ್ ಬರುತ್ತೆ, ಕೆಲವೊಬ್ಬರಿಗೆ 15 days ಅಲ್ಲೇ ಇಂಪ್ರೂವ್ಮೆಂಟ್ ಬರುತ್ತೆ. ಬಿಕಾಸ್ ಪರ್ಸನ್ ಬಾಡಿ ಡಿಫರ್ಸ್. ಸೊ ಇಂಡಿವಿಜುವಲೈಸೇಷನ್ ಅಂತ ನಾವೇನ್ ಹೇಳ್ತೇವೆ, ಇದು ಹೋಮಿಯೋಪತಿನಲ್ಲೇ ಹೇಳೋದು. ಯಾಕಂದ್ರೆ ಹೋಮಿಯೋಪತಿಕ್ ಮೆಡಿಸಿನ್ ಒಬ್ಬರಿಂದ ಇನ್ನೊಬ್ಬರಿಗೆ ಡಿಫ್ರೆನ್ಸ್ ಆಗಿದ್ದೇ ಇರುತ್ತೆ. ಒಬ್ಬರ ಮೆಡಿಸಿನ್ ಇನ್ನೊಬ್ಬರಿಗೆ ಮೆಡಿಸಿನ್ ಆಗಿರೋದಿಲ್ಲ, ಅದು ಟಾಕ್ಸಿಕ್ ಆಗಿರುತ್ತೆ. ಸೊ ಕಂಪಲ್ಸರಿ ಅಲ್ವಾ, ಈಗ ನೀವು ಫುಡ್ ಐಟಮ್ ಅಲ್ಲೂ ಕೂಡ ಸೊ ಒಬ್ಬರಿಗೆ ಬದನೆಕಾಯಿ ಅಥವಾ ಆಲೂಗಡ್ಡೆ ಏನಾದ್ರು ತಗೊಂಡಾಗ ಜಾಯಿಂಟ್ ಪೇನ್ ತುಂಬಾ ಜಾಸ್ತಿ ಆಗುತ್ತೆ, ಅದು ಬೇರೆ ಪರ್ಸನ್ಗೆ ಆಗೋದಿಲ್ಲ. ಬಿಕಾಸ್ ಬಾಡಿ ಸೆನ್ಸಿಟಿವಿಟಿ ಪ್ರತಿಯೊಬ್ಬರದು ಬೇರೆ ಬೇರೆ ಇರುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ ಆಕ್ಷನ್ ಆಗಬೇಕಾದ್ರೂ ಕೂಡ ಹಾಗೆ ನಾವು ಮೆಡಿಸಿನ್ಸ್ ಕೊಟ್ಟಾಗ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ, ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಬರುತ್ತೆ ನಿಮಗೆ. ಸೆಕೆಂಡ್ ಡೇ ಥರ್ಡ್ ಡೇ ಅಲ್ಲೂ ಕೂಡ ನಾವು ನೋಡಿದ್ದೀವಿ, ಮೆಡಿಸಿನ್ ತಗೊಂಡು ವಿತಿನ್ ಸೆಕೆಂಡ್ ಡೇ ಫಸ್ಟ್ ಡೇ ಅಲ್ಲಿ ಡಿಸ್ಕಂಫರ್ಟ್ನೆಸ್ ಕಡಿಮೆ ಆಗುತ್ತೆ. ಪೇಷಂಟ್ಸ್ ಹೇಳ್ತಾರೆ, ಸೊ ವಾಕಿಂಗ್ ಮುಂಚೆ ಎಷ್ಟು ಡಿಸ್ಕಂಫರ್ಟ್ ಆಗ್ತಾ ಇತ್ತು, ವಿತ್ ಸಪೋರ್ಟ್ ವಾಕ್ ಮಾಡೋದು, ಇವಾಗ ವಿತೌಟ್ ಸಪೋರ್ಟ್ ವಾಕ್ ಮಾಡ್ತಿದ್ದಾರೆ. ಸೊ ಈಗ ಆಚೆನೆ ಬರ್ತಾ ಇರಲಿಲ್ಲ ಮನೆಯಿಂದ, ಈಗ ಹೊರಗಡೆ ಹೋಗಿ ವಾಕ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಲೆವೆಲ್ಸ್ ಆಫ್ ಇಂಪ್ರೂವ್ಮೆಂಟ್ ತೋರಿಸುತ್ತೆ. ಅದು ಅಗೇನ್ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಪೇಷಂಟ್ಸ್ ಇದ್ದಾರೆ 90 ಏಜ್ ಇದೆ, ಇವಾಗೂ ಕೂಡ ಮೈಲ್ಡ್ ಆರ್ಥರೈಟಿಸ್ ಸ್ಟಾರ್ಟ್ ಆಗಿದೆ. ಸೊ 60 ಏಜ್ ಇರೋರಿಗೆ 90 ಏಜ್ ಇರೋರಿಗೆ ಡಿಫ್ರೆನ್ಸ್ ಆಗೇ ಆಗುತ್ತೆ.
ಸೊ 90 ಏಜ್ ಅವರಿಗೆ ಇಮ್ಯುನಿಟಿ ಪವರ್ ತುಂಬಾನೇ ಬೆಟರ್ ಇದೆ. ಸೊ ಅದಕ್ಕಾಗಿನೇ ಅವರಿಗೆ ಇಷ್ಟು ವರ್ಷ ಕೂಡ ಬಂದಿರಲಿಲ್ಲ, ಈ ಲಾಸ್ಟ್ ಸ್ಟೇಜಸ್ ಅಲ್ಲಿ ತೋರಿಸ್ತಾ ಇದೆ. ಸೊ ಇವರಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ ಕೊಟ್ಟಾಗ ಇಂಪ್ರೂವ್ಮೆಂಟ್ಸ್ ಬಂದೇ ಬರುತ್ತೆ. ಅಗೇನ್ ಡಿಫರ್ಸ್ ವಿತ್ ಡ್ಯೂರೇಷನ್ಸ್. ಸೊ ಮ್ಯಾಕ್ಸಿಮಮ್ ನಾವೇನ್ ಹೇಳ್ತೇವೆ 15-20 ಡೇಸ್ ಅಲ್ಲೂ ಕೂಡ ಹೋಮಿಯೋಪತಿಕ್ ಮೆಡಿಸಿನ್ ಇಂದ ಇಂಪ್ರೂವ್ಮೆಂಟ್ ಬಂದೇ ಬರುತ್ತೆ. ಓಕೆ, ಇನ್ನು ಡಾಕ್ಟರ್, ಈ ಆರ್ಥ್ರೈಟಿಸ್ ಇಂದ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಆರ್ಥ್ರೈಟಿಸ್ ಬರುತ್ತೆ, ಅದನ್ನ ಸ್ವಲ್ಪ ಬರದೇ ಇರೋಂಗೆ ತಡೆಗಟ್ಟಬೇಕು ಅಂತಂದ್ರೆ ಪ್ರಿವೆನ್ಷನ್ ಏನಾದ್ರೂ ಮಾಡ್ಕೊಳ್ಬಹುದಾ, ಹೇಗೆ ಡಾಕ್ಟರ್? ಫಸ್ಟ್ ಆಫ್ ಆಲ್ ಪ್ರಿವೆನ್ಷನ್ ನಾವು ಮಾಡಬೇಕಾಗಿರೋದು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ. ಸೊ ಲೈಫ್ ಸ್ಟೈಲ್ ಹೇಗೆ ಇಟ್ಕೊಳ್ಬೇಕು, ಈಗ ಜಾಯಿಂಟ್ ಪೇನ್ಸ್ ಬರದಂಗೆ ನಾವು ನೋಡ್ಕೊಳ್ಬೇಕಾದ್ರೆ, ಅಥವಾ ರುಮೆಟೆಡ್ ಆರ್ಥ್ರೈಟಿಸ್ ಆಗ್ಬೋದು, ಗೌಟಿ ಆರ್ಥ್ರೈಟಿಸ್ ಆಗ್ಬೋದು, ಆಲ್ರೆಡಿ ಫ್ಯಾಮಿಲಿನಲ್ಲಿ ಯಾವ್ದಾದ್ರು ಇನ್ಫೆಕ್ಷನ್ ಸ್ಟೇಟ್ ತೋರಿಸ್ತಾ ಇದೆ ಅಂದಾಗ ನೀವು ಅದನ್ನ ಪ್ರಿವೆಂಟಿವ್ ಆಗಿ ಮೆಡಿಸಿನ್ಸ್ ಪ್ರಿಕಾಷನ್ಸ್ ತಗೊಳ್ಬಹುದು. ಒಂದ್ ನಿಮ್ದು ಬಾಡಿ ವೇಟ್ ಇರುತ್ತೆ, ಡೈಟಿಂಗ್ ಅಲ್ಲಿ ಇರುತ್ತೆ, ಎಕ್ಸಸೈಸಸ್ ಇರುತ್ತೆ. ಸೊ ಬಾಡಿ ವೇಟ್ ಮೇಂಟೈನ್ ಮಾಡ್ತಾ ಇದ್ದಂಗೆ ನೀವು ಕರೆಕ್ಟ್ ಆಗಿ ಫುಡ್ ಮತ್ತೆ ವಾಟರ್ ಕನ್ಸ್ಯೂಮ್ ಮಾಡ್ತಿದ್ದೀರಾ, ಎಕ್ಸಸೈಸ್ ಮಾಡ್ತಿದ್ದೀರಾ ಅಂದಾಗ ನಿಮ್ ಬಾಡಿ ಇಮ್ಯುನಿಟಿ ಬೆಟರ್ ಆಗುತ್ತೆ. ಸೊ ವೆರೆವರ್ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಇರುತ್ತೆ ನೋಡಿ, ನಿಮಗೆ ಡಿಸೀಸ್ ಕ್ಯಾಚಿಂಗ್ ಏಜೆಂಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ಈಗ ನಾವು ಕ್ಯಾನ್ಸರ್ ಮಾತಾಡಲಿ, ಅಥವಾ ಡಯಾಬಿಟಿಕ್ ಹೇಳ್ಬಹುದು, ಅಥವಾ ಹೈಪೋಥೈರಾಯ್ಡ್ ಇರಬಹುದು, ಸೋರಿಯಾಸಿಸ್ ಇರಬಹುದು, ಅಥವಾ ಜಾಯಿಂಟ್ ಪೇನ್ಸ್ ಇರಬಹುದು. ಇದು ಎಲ್ಲ ಕಾಯಿಲೆ ಅಲ್ವಾ ನಿಮಗೆ 15-20% ಫ್ಯಾಮಿಲಿ ಟೆಂಡೆನ್ಸಿ ಇರುತ್ತೆ. ದ ರೆಸ್ಟ್ 80% ಏನಿರುತ್ತೆ ನಮ್ಮ ಎನ್ವಿರಾನ್ಮೆಂಟ್, ಅಂದ್ರೆ ನಾವು ಹೇಗೆ ಇಟ್ಕೊಂಡಿದ್ದೀವಿ ಲೈಫ್ ಸ್ಟೈಲ್, ಅದು ಮ್ಯಾಟರ್ ಆಗುತ್ತೆ. ಸೊ ಅದರಲ್ಲಿ ನೀವು ಹೆಚ್ಚು ಕಡಿಮೆ ಆದಾಗ ಯಾವ ಡಿಸೀಸ್ ಆದ್ರೂ ಕೂಡ ಎಂಟರ್ ಆಗ್ಬೋದು ಬಾಡಿನಲ್ಲಿ. ಅದು ಜಾಯಿಂಟ್ ಪೇನ್ಸೇ ಇರಬಹುದು, ಡಯಾಬಿಟಿಕೇ ಇರಬಹುದು. ಸೊ ಅಗೇನ್ ಸ್ಟ್ರೆಸ್ ರಿಲೇಟೆಡ್ ಏನು ಹೇಳ್ತೇವೆ ನಾವು, ಸೊ ಸ್ಟ್ರೆಸ್ ಇಂದ ಆರ್ಥ್ರೈಟಿಸ್ ಬರುವಂತ ಚಾನ್ಸಸ್, ಮತ್ತೆ ಆರ್ಥ್ರೈಟಿಸ್ ಆಟೋ ಇಮ್ಯುನಿಟಿ ಕಡಿಮೆ ಆಗೋದಕ್ಕೆ ಈ ಸ್ಟ್ರೆಸ್ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಇದನ್ನ ರಿಲ್ಯಾಕ್ಸೇಷನ್ ಸಲುವಾಗಿ ಮೆಡಿಟೇಷನ್ ಆಗಲಿ, ಯೋಗ ಆಗಲಿ, ಅಥವಾ 15-20 ಮಿನಿಟ್ಸ್ ನಾರ್ಮಲ್ ವಾಕ್. ಒನ್ಸ್ ಆಲ್ರೆಡಿ ನೀವು ಆಸ್ಟಿಯೋಆರ್ಥ್ರೈಟಿಸ್ ಇದೆ ಅಥವಾ ರುಮೆಟೆಡ್ ಆರ್ಥ್ರೈಟಿಸ್ ಇದೆ, ಸೊ ಅಂತವರಿಗೂ ಕೂಡ ಕಂಪಲ್ಸರಿ 15-30 ಮಿನಿಟ್ಸ್ ವಾಕಿಂಗ್ ಮಾಡುವಂತದ್ದು ನೆಸೆಸರಿ ಇರುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ತಮ್ಮ ಹೆಸರು ಸರ್? ರಂಗನಾಥ್ ಅಂತ ಅಂದ್ಬಿಟ್ಟು. ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ಹರ್ಕಲ್ಗುಡಿಂದ. ಮಾತಾಡಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ರಂಗನಾಥ್ ಅವರೇ. ಮಂಡಿ ನೋವು ಆಗ್ಲಿ ಒಂದ್ 3 ತಿಂಗಳಿಂದ ಆಟ ಆಡುವಾಗ ಮಾತ್ರ ಇದಾಗುತ್ತೆ, ಸೆಟ್ಲ್ ಆಗ್ತಾ ಇರ್ತಿ. ಓಕೆ. ಅದು ಊಟ ಬಂದ್ಬಿಡುತ್ತೆ, ಮತ್ತೆ ಬೆಳಗ್ಗೆ ಹೊತ್ತು ಮಾತ್ರ ಆಟ ಆಡುವಾಗ ಏನೋ ಪ್ರಾಬ್ಲಮ್ ಇರಲ್ಲ. ಹಾ. ಆಟ ಆಡಿದ ನಂತರ ಕಾಲು ಮರ್ಸಕ್ಕೆ ಆಗಲ್ಲ. ಓಕೆ. ನಿಮ್ದು ವಯಸ್ಸು ಎಷ್ಟಿದೆ ಹೇಳಿ ರಂಗನಾಥ್ ಅವರೇ? ವಯಸ್ಸು 50 ಇದೆ ಮೇಡಮ್. ಓಕೆ ಓಕೆ. ಸೊ ಅದು ನೀವು ಶಟ್ಲ್ ಬಿಟ್ಟು ಮತ್ತೆ ನೀವು ವಾಕಿಂಗ್ ಕೂಡ ಮಾಡ್ತೀರಾ? ಹೌದು ಮೇಡಮ್. ಓಕೆ. ಸೊ ಅದು ತೋಟದ ಕೆಲಸ ಎಲ್ಲ ಮಾಡ್ತಾ ಇದ್ದಾಗ ಏನಾಗಲ್ಲ. ಓಕೆ. ಅದ್ ಬಿಟ್ಟು ಅಂತಂದ್ರೆ ಮಾಮೂಲಿ ಸುಮ್ಮನೆ ಮನೇಲಿ ಇತ್ತು ಅಂತಂದ್ರೆ ಪೇನ್ ಶುರು ಆಗುತ್ತೆ. ಓಕೆ ಓಕೆ ಓಕೆ. ಇಲ್ಲ, ಇವಾಗ ನೋಡಿ, ನೀವು ಆಡುವಾಗ ಅಲ್ವಾ ಕಾನ್ಸಂಟ್ರೇಷನ್ ನಿಮಗೆ ಜಾಸ್ತಿ ಕಾಲ್ ಮೇಲೆ ಇರೋದ್ಕಿಂತಲೂ ಆಟದಲ್ಲಿರುತ್ತೆ. ಸೊ ಅವಾಗ ನಿಮ್ಗೆ ಪೇನ್ ಗೊತ್ತಾಗೋದಿಲ್ಲ. ಪೇನ್ ಯಾವಾಗ ಗೊತ್ತಾಗೋದು, ನೀವು ಮನೆಗೆ ಬಂದಿದ್ಮೇಲೆ ಪೇನ್ ಏನಕ್ಕೆ ಕಾಣಿಸುತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಚೇಂಜ್ ಆಗಿರುತ್ತೆ ಅಷ್ಟೇನೆ. ಬಟ್ ಅಗೇನ್ ನಿಮ್ಗೆ ಆಡೋದು ನೀವು ಸ್ಟಾಪ್ ಮಾಡಿ ಅಂತ ಹೇಳೋದಿಲ್ಲ. ಬಟ್ ವಾಟ್ ರೀಸನ್ ಪೇನ್ ಬರ್ತಾ ಇದೆ ಅಲ್ವಾ, ಒಂದು ನೀವು ಎಕ್ಸ್ರೇ ಮಾಡಿಸಿದ್ರೆ ಒಳಗಡೆ ನಿಮ್ ಏಜ್ ಫ್ಯಾಕ್ಟರ್ ಇಂದ ಏನಾದ್ರೂ ಮೂಳೆ ಸವ್ದಿರೋದು ಕಾಣಿಸ್ತಾ ಇದೆಯಾ, ಅಥವಾ ಸಿಂಪಲ್ ಮಸ್ಕ್ಯುಲರ್ ಪೇನ್ಸ್ ಇದೆಯಾ, ಇದು ಗೊತ್ತಾಗತ್ತೆ. ಯಾಕಂದ್ರೆ ಬರೀ ನಿಮ್ಗೆ ಜಾಯಿಂಟ್ ಪೇನ್ ಆಗ್ತಿದೆ ಅಂದ್ರೆ ಓಕೆ, ಅದರಲ್ಲಿ ಏನಾದ್ರು ಊತ ಬರ್ತಾ ಇದೆ, ಕೆಳಗಡೆನೂ ಹರಿತಾ ಇದೆ, ಜಾಯಿಂಟ್ ಸ್ವೆಲ್ಲಿಂಗ್ ಜೊತೆಗೆ ನಿಮ್ಗೆ ಜೋಮ್ ಬರ್ತಾ ಇದೆ, ಇದು ಎಲ್ಲ ರಿಲೇಟೆಡ್ ಟು ನರಕ್ಕೆ ಮತ್ತು ನಿಮ್ದು ಮೂಳೆಗಿರುತ್ತೆ. ಸೊ ಅದಕ್ಕಾಗಿ ಒಂದು ನೀವು ಬ್ಲಡ್ ಟೆಸ್ಟ್ ಮತ್ತು ಎಕ್ಸ್ರೇ ಮಾಡ್ತಾ ಬಂದ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅದಾದ ನಂತರ ನೀವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ನೇರವಾಗಿ ಬಂದು ವೈದ್ಯರನ್ನ ಭೇಟಿ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ಮೇಡಮ್ ನಮಸ್ತೆ. ಹೇಳಿ ಸರ್, ತಮ್ಮ ಹೆಸರು? ಮಹಾದೇವ್ ಅಂತ ಹೇಳಿ. ಮಾತಾಡಿ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಳಿ ಮಹಾದೇವ್. ಮೇಡಮ್ ನಮ್ದು ಏನಾಗಿದೆ ಅಂದ್ರೆ, ನನಗೀಗ ಒಂದು 4-5 ವರ್ಷದಿಂದನೂ ಹಾ. ಈ ತರ ನನಗೆ ಜಾಯಿಂಟ್ ಪೇನ್ ಮತ್ತೆ ಪಾದಗಳ ಕೆಳಗಡೆ ಮೊದಲು ಸ್ಟಾರ್ಟ್ ಆಗಿದ್ದು ಪಾದದಿಂದ. ಓಕೆ. ಪಾದ ನೋವು ಬರ್ತಾ ಇತ್ತು. ನಾನು ಅವಾಗ ನಿಂತು ಕೆಲಸ ಮಾಡ್ತಾ ಇದ್ದೆ ತುಂಬಾ. ಓಕೆ. ಮತ್ತೆ ಮತ್ತೆ ಬರ್ತಾ ಬರ್ತಾ ಅದೇನಾಯ್ತು, ಮಂಡಿಗೆ ಬಂತು. ಹಾ. ಮಂಡಿ ಹತ್ರ ಮೇಲ್ಗಡೆ ಇದು ಹತ್ರ ಜಾಯಿಂಟ್ ಅಲ್ಲಿ ನೋವಾಗ ಸ್ಟಾರ್ಟ್ ಆಯ್ತು. ಒಂದ್ ಮಂಡಿ ಕಮ್ಮಿ ಆಯ್ತು ಅಂದ್ರೆ ಇನ್ನೊಂದ್ ಮಂಡಿಗೆ ಬರುತ್ತೆ. ಓಕೆ. ಹಾಗೆ ಹಾಗೆ ಸ್ಟಾರ್ಟ್ ಆಗಿ ಈಗ ಶೋಲ್ಡ್ರಿಗೆ ಬಂತು. ಓಕೆ. ಈಗ ಏನಾಗುತ್ತೆ, ಒಂದ್ಸಲ ಇದಕ್ಕೇನೋ ಪೇನ್ ಕಿಲ್ಲರ್ ಅದು ಇದು ತಗೊಂಡು ಮತ್ತೆ ನಾನು ಈ ಆರ್ಥೋಪೆಡಿಕ್ ಹತ್ರ ಹೋಗ್ಬಿಟ್ಟು ತೋರಿಸಿದಾಗ ಅವ್ರೇನ್ ಮಾಡ್ತಾರೆ, ಒಂದು ಇಂಜೆಕ್ಷನ್ ಕೊಡ್ತಾರೆ. ನಾನು ಎಕ್ಸ್ರೇ ಎಲ್ಲ ಮಾಡ್ತಿದ್ದೀನಿ, ಏನೂ ಇಲ್ಲ. ಅದನ್ನೇ ಹೇಳ್ತಾರೆ ಅವರು. ಒಂದ್ಸಲ ಹೇಳಿದ್ರು ಯೂರಿಕ್ ಆಸಿಡ್ ಇದೆ ಅಂತೇಳಿ. ಓಕೆ. ಇದೇನಾಗ್ತದೆ ನನಗೆ ಇವಾಗ ಏನಾದ್ರೂ ಈ ಕೋಲ್ಡ್ ಪದಾರ್ಥಗಳು ತಿಂದಾಗ ಮತ್ತೆ ಈ ಕೋಲ್ಡ್ ಸೀಸನ್ ಅಲ್ಲಿ
ಇದು ಜಾಸ್ತಿ ಆಗುತ್ತೆ ಮೇಡಮ್. ಇವಾಗ ನೋಡಿ ಆಲ್ರೆಡಿ ನನಗೆ ಲೆಫ್ಟ್ ಶೋಲ್ಡರ್ ತುಂಬಾ ಪೇನ್ ಇದೆ, ರಾತ್ರಿ ಹೊತ್ತು ನಿದ್ರೆನೆ ಮಾಡಕ್ಕಾಗಲ್ಲ. ಓಕೆ ಓಕೆ. ಇಲ್ಲ ಇಲ್ಲ ಶುಗರ್ ಬೇರೆ ಇದೆ, ಡಯಾಬಿಟಿಕ್ ಇದೆ ಅಂತ ಹೇಳ್ತಿದ್ದೀರಾ. ಅಂಡ್ ನಿಮ್ಗೆ ಸೀಸನಲ್ ಈಗ ಕೋಲ್ಡ್ ಜಾಸ್ತಿ ಆಗೋದ್ರಿಂದ ಜಾಯಿಂಟ್ ಪೇನ್ ತೋರಿಸ್ತಾ ಇದೆ ನೋಡಿ. ಕಂಪಲ್ಸರಿ ನಿಮ್ಗೆ ನಿಮ್ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ತೋರಿಸಲೇಬೇಕು. ESR ನೋಡ್ಕೊಳ್ಳಿ, CRP ನೋಡಿ, ಮತ್ತೆ ಯೂರಿಕ್ ಆಸಿಡ್. ಸೊ ಇದು ಯಾವ್ದಾದ್ರು ಕೂಡ ನಿಮಗೆ ಪಾಸಿಟಿವ್ ತೋರಿಸ್ತಾ ಇದೆ, ಇನ್ಕ್ರೀಸ್ ತೋರಿಸ್ತಾ ಇದೆ ನಾರ್ಮಲ್ ರೇಂಜ್ಗಿಂತಲೂ ಅಂದ್ರೆ ಈ ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಇಮ್ಯುನಿಟಿನೂ ಇಂಪ್ರೂವ್ ಆಗುತ್ತೆ. ವೇಟ್ ಗೇನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಒಂದ್ ಜಾಯಿಂಟ್ ಎಫೆಕ್ಟ್ ಆಗೋದ್ರಲ್ಲಿ ನೀವು ಮೆಡಿಸಿನ್ ಮಾಡ್ತಿರ್ತೀರಾ, ಅದು ರೆಡ್ಯೂಸ್ ಆಗುತ್ತೆ, ಮತ್ತೊಂದು ಜಾಯಿಂಟ್ ಎಫೆಕ್ಟ್ ಆಗ್ತಿದೆ. ಯಾಕಂದ್ರೆ ನೀವು ಮೆಡಿಸಿನ್ ಮಾಡ್ತಾ ಇರೋದು ಬರೀ ಪೇನಿಗೆ, ಜಾಯಿಂಟ್ ಪೇನಿಗೆ. ಆ ಜಾಯಿಂಟ್ ಪೇನ್ ಏನಕ್ಕೆ ಬರ್ತಾ ಇದೆ ಅಗೇನ್ ನಿಮ್ ರಿಲೇಟೆಡ್ ಟು ಇರುತ್ತೆ. ಎಕ್ಸ್ರೇ ನಲ್ಲಿ ಏನು ಬರೋದಿಲ್ಲ, ಎಕ್ಸ್ರೇ ನಾರ್ಮಲ್ ಆಗೇ ಬರುತ್ತೆ. ಓನ್ಲಿ ಬ್ಲಡ್ ರಿಪೋರ್ಟ್ಸ್ ನಿಮ್ದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಪುನಃ ಒಂದ್ಸತಿ ಬ್ಲಡ್ ರಿಪೋರ್ಟ್ ಮಾಡ್ಕೊಳ್ಳಿ. ಅವಾಗ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಒಂದ್ಸತಿ ವಿಸಿಟ್ ಮಾಡಿ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನು ಡಾಕ್ಟರ್, ಇವಾಗ ಆರ್ಥ್ರೈಟಿಸ್ ಸಮಸ್ಯೆ ಇರುವಂತವ್ರಿಗೆ ವಾಕ್ ಮಾಡ್ಬೇಕಾಗತ್ತಾ, ಹೇಗೆ ಡಾಕ್ಟರ್ ಇದ್ರ ಬಗ್ಗೆ ತಿಳಿಸಿ. ಆಲ್ರೆಡಿ ಆರ್ಥ್ರೈಟಿಸ್ ಇದೆ, ಇವರಿಗೆ ಪೇನ್ ಸ್ಟಾರ್ಟ್ ಆಗಿದೆ ಅಂದಾಗ ಕಂಪಲ್ಸರಿ ವಾಕಿಂಗ್ ಮಾಡಿ, ಬಟ್ ಓನ್ಲಿ ರಿಲೇಟೆಡ್ ಟು ಪೇನ್ ಹೇಗಿದೆ ಹಾಗೆ. ಸೊ 10 to 15 minutes ನಾರ್ಮಲ್ ಬ್ರಿಸ್ಕ್ ವಾಕ್ ಅಥವಾ ರನ್ನಿಂಗ್, ಜಾಗಿಂಗ್ ಯಾವುದು ಆ ತರದ್ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು. ಸೊ ಇನಿಷಿಯಲಿ ನಾರ್ಮಲ್ ವಾಕ್ ಮಾಡ್ಕೊಳ್ಳಿ 15 to 20 minutes. ಆ 20 minutes ಅಲ್ಲೂ ಕೂಡ ಪೇನ್ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಇನ್ನೂ ರಿಡಕ್ಷನ್ ಮಾಡಿ. ವಿತ್ ಪೇನ್ ನೀವು ಇನ್ನೂ ಜಾಸ್ತಿ ವಾಕ್ ಮಾಡಿದಾಗ ಟೇರ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ವಾಕ್ ಮಸ್ಟ್ ಇರುತ್ತೆ, ಬಟ್ ಅಗೇನ್ ರಿಲೇಟೆಡ್ ಟು ಪೇನ್ ನೋಡ್ಕೊಂಡು ಅಡ್ವೈಸಬಲ್ ಇರುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಬಂದು ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಆಯ್ತು. ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. Happy birthday to you. Happy birthday to you. Happy birthday to you. Happy birthday. ಸಿಹಿ ಮತ್ತು ಸಿಹಿಯಾದ ಸನ್ನಿವೇಶಗಳು ಎಷ್ಟೇ ಹತ್ತಿರ ಇದ್ರೂ ಕಹಿ ಮತ್ತು ಕಹಿ ಅನುಭವಗಳು ನಮ್ಮನ್ನ ದೂರ ಮಾಡುತ್ತೆ. ಇದು ನಿಮ್ಮ ಜೀವನದಲ್ಲೂ ಬರದೇ ಇರಲಿ. ನಿಮ್ಮ ಸಿಹಿಯಾದ ಅನುಭವಗಳನ್ನು ಶಾಶ್ವತವಾಗಿ ನಿಮ್ಮ ಜೊತೆ ಉಳಿಸುವ ಆಸೆ ನಮ್ಮ ಹೋಮಿಯೋಪತಿ. ಹೈ ಫೈ ಬಾಪುಟ ಹೋಗೋಣ. ಥ್ಯಾಂಕ್ ಯು. ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಎಲ್ಲ ಅಮ್ಮಂದ್ರಂತೆ ನಾನು ನನ್ನ ಮಗುವಿನ ಜೊತೆ ಆಟ ಆಡೋ ಕನಸು ಕನಸಾಗಿ ಉಳಿದಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಿಮ್ಮ ಮಗುವಿನ ಜೊತೆ ಆಟ ಆಡೋ ಕನಸು ನನಸಾಗಿದೆ. ಪರಿಪೂರ್ಣ ದಾಂಪತ್ಯದ ಕನಸು ಮಗು. ನಿಮ್ಮ ಕನಸಿಗೆ ನಿಮ್ಮ ಜೊತೆ ನಮ್ಮ ಹೋಮಿಯೋಪತಿ.